పెట్టాను పెట్టాను దిక్కిరండి
മുള്ളല്ലേ ചില്ലറി അതാണ് ചില്ലറി കൊടുത്തരും hello hello Aina अच्छा चौक बड़े पूजा होगा
परमेश्वरी महागणपति रमा ब्रह्मदयो देवसनगादिष्टादि सर्वे ओम लम लक्ष्मी ओम वायु कन्यावो जागरवां और महाविष्णवे नमः यज्ञ अहर्निशे कन्यतां दुर्गा परमेश्वरी मंगलपादारविंदಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ
ಗಜಮುಖಾನ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಂಡಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ವಾಸವಾಗಿರುವ ಸನತ್ ಕುಮಾರ್ ಶೆಟ್ರು ಮಹಾರಾಜ ಶ್ರೀಗಳ ಅಂತ ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರವರವರು ಮತ್ತು ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರವರವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕಂತಹ ಪಟ್ಟೇಶಾಲಿ
ಆದಿಮಾಯೇ ರಕ್ಷಿಸು, ತಾಯೇ ರಕ್ಷಿಸು. ಓ ಅಮ್ಮ, ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ, ತುಂಬಿರುವಂತಹ ಅಗಾಧವು ಅಪಾರವೂ ಆಗಿರುವಂತಹ ಜಲರಾಶಿ, ತನ್ಮಧ್ಯದಲ್ಲೇ ಹುಟ್ಟಿಕೊಂಡಂತಹ ನಾವು ಮೂವರುಗಳು ಒತ್ತಡೆಯನ್ನು ಸೇರಿಕೊಂಡು ಪರಸ್ಪರ ಪ್ರಶ್ನಿಸಿಕೊಂಡರೂ ಕೂಡ ಉತ್ತರವನ್ನು ಪಡೆಯಲೇ ವಿಫಲರಾದೆವು. ಹುಟ್ಟಿನ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ಭಯಭೀತರು ನಾವಾಗಿರುವ ಸಂದರ್ಭದಲ್ಲಿ ಕೇಳಿಸಿದ ನವೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿ ಬಂದ ಓಂ ಎನ್ನುವ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯರಾಗಿಯೇ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರೆಯಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಬರೆಯುವಮ್ಮ. ಆದ್ದರಿಂದಲೇ ದಯಾಸಾಗರೆಯೋ ಭಯವಿನಾಶನೆಯೋ ಕರುಣಾ ಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು, ನಮ್ಮನ್ನು ಧರಿಸು. ಓ ಲೋಕನಾಯಕ್ಕೆ, ಪವಿತ್ರವಾದಂತ ಪುರಪದ್ಮಗಳಿಗೆ ನಮೋ ನಮಃ ತಾಯಿ. ತುಂಬಿದಂತ ಜಲರಾಶಿಯ ಮಧ್ಯೆ ನಾವು ಮೂವರು ದಿಕ್ಕು ಕಾಣದೆ ಅಲಗಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕರ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಕೊಂಡಾಗ ಕಣ್ಣ ಮುಂದೆಯೇ ಪ್ರತ್ಯಕ್ಷಳಾದಂತ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗೆ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾಸಾಗರ ಎನ್ನುವುದು ಉದಿತವಾಯಿತು. ಜಲದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ, ಮೂವರನ್ನೇ ನೀನು ಸೃಷ್ಟಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಸಂಕಲ್ಪವನ್ನು ಇರಿಸಿಕೊಂಡಿದ್ದೆ ಎನ್ನುವುದನ್ನು ಅರ್ಥಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆಯಮ್ಮ, ಮಕ್ಕಳಾದಂಥ ನಮ್ಮಿಂದಂತಹ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಆದಿಮಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತರೆಂದು ತಿಳಿದೆವು, ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪಡೆಯುವವರು. ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇದ್ದ ನೀನೇ ಮುಂದಿನ ಪಥ ಗತಿ ಅರುಹಿ ಉತ್ತರಿಸಿ ಸಾಲು ರಾಗದಿಂದ ನಮ್ಮೂವರನ್ನು ಪಡೆಯಬೇಕಮ್ಮ. ಹರಿಹರ ಬ್ರಹ್ಮನ ನಿರ್ತಿಗೆ ನಾಮವ ನಿಮಗೆ ಹರುಷರಿ ಮೂವರಿಗೆ ಇರುವ ಹುಟ್ಟಿನ ಗುಟ್ಟನ್ನರಿಯನುವ ನನ್ನ ಮುದ್ದಿನ ಕಣ್ಣಮ್ಮಗಳೀರ, ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಬ್ರಹ್ಮಾಂಡ ನಾಯಕಿಯು ಆದಿ ಮಧ್ಯಾಂತರ ಹಿದ್ದಳೂ ಆಗಿರುವಂತಹ ನಾನೇ ನಿಮ್ಮ ಜನನಿ. ನಿಮ್ಮೂವರನ್ನು ಸೃಷ್ಟಿ ಮಾಡಿದವಳು ನಾನೇ. ಆದುದರಿಂದ ಮುಂದಿನ ಪ್ರಪಂಚ ನಿಮ್ಮನ್ನು ಗುರುತಿಸುವುದಕ್ಕಾಗಿ ನಿಮಗೆ ಒಂದೊಂದು ಹೆಸರುಗಳನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಕಂಗೊಳಿಸುತ್ತಿರುವವನು ಬ್ರಹ್ಮ, ನೀಲವರ್ಣದಿಂದ ಶೋಭಿಸುತ್ತಿರುವವನು ವಿಷ್ಣು, ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವವನು ಮಹೇಶ್ವರ. ಹಾಗೆ ಮಕ್ಕಳೇ, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮವರ ಸೃಷ್ಟಿಯಾಗಿದೆ. ಆದುದರಿಂದ ನಿಮಗೆ ಒಂದೊಂದು ಗುಣಗಳನ್ನು, ಒಂದೊಂದು ಕಾರ್ಯಗಳನ್ನು, ಒಂದೊಂದು ಕ್ಷೇತ್ರಗಳನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣೋಪೇತನಾಗಿರುವಂತಹ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬರಬೇಕು ಕಂದ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾಗಿರುವಂತಹ ನೀನು ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬರಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣವನ್ನು ಹೊಂದಿರುವಂತಹ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಕಾಲ ಕಾಲಕ್ಕೆ ಲಯದ ಕಾರ್ಯಗಳನ್ನು ಮಾಡುತ್ತಾ ಬರಬೇಕು ಕಂದ. ತ್ರಿಮೂರ್ತಿಗಳೇ, ಮಾಡಿದಂತಹ ಈ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿಕೊಂಡು ಬನ್ನಿ ಮಕ್ಕಳೇ. ಕಷ್ಟ ಬಂದ್ರೆ ತ್ರಿಮೂರ್ತಿಗಳೇ, ನಾನಿದ್ದಂತಹ ಈ ಕಾರ್ಯಗಳಲ್ಲಿ ನಿಮ್ಮ ಪಾಲಿಗೆ ಎಲ್ಲಿಯಾದ್ರೂ ತೊಡಕು ಉಂಟಾಯಿತು ಎಂದಾದರೆ ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ ಮಕ್ಕಳೇ.
ಶ್ರದ್ಧೆಯಿಂದ ಭಕ್ತಿಯಿಂದ ಏಕ ಮನಸ್ಸಿನಿಂದ ನನ್ನನ್ನು ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮಗೆ ಬಂದಂತಹ ಕಷ್ಟಗಳನ್ನು ನಾನೇ ದೂರೀಕರಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ಕೊಟ್ಟ ಉದ್ಯೋಗವನ್ನು ನಿಶ್ಚಯಿಂದಲೇ ವಿವರಿಸುತ್ತೇವೆ ಎನ್ನುವ ಹಾಗೆ ಅಮ್ಮನ ಮುಂದೆ ವಚನಬದ್ಧರೂ ಆಗಿದ್ದವರು ನಾವು. ಸರಿ, ಕಾರ್ಯೋನ್ಮುಖರಾಗಬೇಕಾದಂತಹ ಈ ಕಾಲದಲ್ಲಿ ನಾನೊಂದು ನಿರ್ಧಾರವನ್ನು ತಡೆದು ಬಂದಿದ್ದೇನೆ. ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರ ಸಂಘವಾಗಿ ಸುಗಮವಾಗಿ ನೆರವೇರಬೇಕು ಎನ್ನುವಂತಹ ಒಂದು ದೂರಾಲೋಚನೆಯಿಂದಲೇ ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಮೂವರೊಬ್ಬರ ನಾಯಕನ ಅಗತ್ಯ ಇದೆ ಎನ್ನುವ ಹಾಗೆ, ಅರ್ಥಾತ್ ಒಬ್ಬ ಅಣ್ಣನಿದ್ದರೆ ಏನು ಎನ್ನುವ ಹಾಗೆ ಒಂದು ಸಮಸ್ಯೆ ನನ್ನಲ್ಲಿ ಉದ್ಭವಿಸಿದೆ. ಸಮಸ್ಯೆ ನಿನ್ನದ್ದು, ನಿರ್ಧಾರವು ನಿನ್ನದ್ದು, ಎಂತದ್ದು ಅಂತಲೇ ಗೊತ್ತಾಗಬೇಕು. ಹಾಗಿದ್ರೆ ಇದಕ್ಕೆ ಅಣ್ಣ ಯಾರು ನಾಯಕ ಯಾರು ಅಂತಾದ್ರೂ ಒಂದು ಯೋಗ್ಯತೆ ಅರ್ಹತೆ ಬೇಕೋ ಬೇಡ, ಈ ಎಲ್ಲವನ್ನು ಯೋಚಿಸಿಕೊಂಡಾಗ ಅಂತ ಅಧಿಕಾರವನ್ನು ಹೊಂದಿಕೊಂಡವನು ನಾನಾಗಿದ್ದೇನೆ ಎನ್ನುವ ನಿಲುವು ನನಗೆ. ನಮ್ಮ ಮೂವರೊಳಗೆ ಅಣ್ಣನ ಸ್ಥಾನವನ್ನು ನಾನು ಅಲಂಕರಿಸಿಕೊಂಡಿದ್ದೇನೆ. ಕಾರಣ ಉಂಟು. ಮೊದಲಾಗಿ ನಮ್ಮ ಮೂವರೊಳಗೆ ಅಮ್ಮ ಕರೆದದ್ದು ನನ್ನನ್ನು. ಆದ್ದರಿಂದ ನಾನೊಬ್ಬ ಹಿರಿಯ ಮಗ ಎನ್ನುವುದೇ ಅರ್ಥ. ಬ್ರಹ್ಮ ಎನ್ನುವಂತ ರಾಮದೇವನ್ನು ನನಗೆ ಅನುಗ್ರಹಿಸಿದ್ದಾನೆ. ಬ್ರಹ್ಮ ಅಂದರೆ ದೊಡ್ಡದು ಎತ್ತರ ಎನ್ನುವ ಹಾಗೆ ಸೃಜಿಸುವ ರಾಯಭಾರವನ್ನು, ಸತ್ಯ ಲೋಕವನ್ನು, ರಾಜಸ ಗುಣವನ್ನು, ಎಲ್ಲಾ ಅವಕಾಶಗಳನ್ನೇ ನನಗೆ ಒದಗಿಸಿಕೊಟ್ಟಿದ್ದಾರೆ ಎಂದಾದರೆ ಎಂತಹ ಪ್ರತಾವಂತನೂ ಒಳ್ಳೆ ಅವಕಾಶ ಮತ್ತೆ. ಹಾಗಿದ್ರೆ ಈ ಕಾಲದಲ್ಲಿ ನಿಮಗಿಬ್ಬರಿಗೂ ಅಣ್ಣನಾಗಿದ್ದೇನೆ. ತಮ್ಮಂದಿ ಆದಂತಹ ನೀವಿಂದು ನನ್ನ ಕಾಲಿಗೆರೆದರೆ ನಿಮ್ಮದಾದಂತಹ ಕಾರ್ಯೋನ್ಮುಖಕ್ಕೆ ನಾನು ಎರಡು ಕೈಗಳಿಂದ ಆಶೀರ್ವದಿಸ್ತೇನೆ. ಇದು ನನ್ನ ವಿನಂತಿ ಅಲ್ಲ, ಅಣ್ಣ ಅಂತ ಒಪ್ಪಿಕೊಳ್ಳಬೇಕು ಎನ್ನುವಾಗೆ ಆಜ್ಞೆ ಇಬ್ಬರಿಗೂ. ನೀನು ಏನು ಹೇಳಿದ್ರೆ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇದು ನಿನ್ನದು ದೂರಾಲೋಚನೆ ಅಲ್ಲ, ದುರಾಲೋಚನೆಯೇ ಸರಿ. ಯಾಕೆ ಹೇಳಿದೆ? ಅಮ್ಮ ನೀಡುವಾಗ ಎಲ್ಲವನ್ನು ಸಮಾನವಾಗಿ ಹಂಚಿದ್ದಾಳಿದ್ದಾಳೆ. ಹೇಗೆ ಉದ್ಯೋಗದಲ್ಲಾಗಲಿ, ನಾಮದಲ್ಲಾಗಲಿ, ಗುಣದಲ್ಲಾಗಲಿ, ಇರುವರೆ ಕ್ಷೇತ್ರದಲ್ಲಾಗಲಿ ಎಲ್ಲವನ್ನು ಸಮಾನವಾಗಿ ಹಂಚಿದ ಮೇಲೂ ಕೇವಲ ಉದ್ಯೋಗದಿಂದ ನೀನು ದೊಡ್ಡವ ಎನ್ನುವುದಾದರೆ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ಅಮ್ಮ ನನಗೂ ಉದ್ಯೋಗವನ್ನು ಕರುಣಿಸಿದ್ದಾಳೆ. ಇಲ್ಲ ಅಂತ ಹೇಳಿಲ್ಲ.
ಇಲ್ಲ ಅಂತ ಹೇಳಿದ್ದಲ್ಲ. ಹಾಗಂತ ವ್ಯತ್ಯಾಸ ಇಲ್ಲ. ಹೇಗೆ ವ್ಯತ್ಯಾಸ? ಎಲ್ಲವೂ ಸಮಾನವಾಗಿ ಇದೆ. ನಿನಗೆ ಸೃಷ್ಟಿಸುವ ಕೆಲಸವಾದರೆ ಅವನಿಗೆ ಪಾಲನೆಯ ಕೆಲಸ, ನನಗೆ ಲಯದ ಕೆಲಸ. ಅದರಲ್ಲಿ ಸಮಾನತೆ ಇದೆ. ನೀನು ಬ್ರಹ್ಮ, ಅವ ವಿಷ್ಣು, ನಾನು ಈಶ. ಅದರಲ್ಲೂ ಸಮಾನತೆ ಇದೆ. ಎಲ್ಲದರಲ್ಲೂ ಸಮಾನತೆ ಇದ್ದೂ ಕೂಡ ಕೇವಲ ಉದ್ಯೋಗದಿಂದ ನೀನು ದೊಡ್ಡವ ಎನ್ನುವ ಹಾಗೆ ನೀನು ವಾದಿಸುತ್ತಾ ಇದ್ದೀಯಲ್ವಾ? ನಿನ್ನ ಮಾತನ್ನು ನಾನು ಒಪ್ಪಿಕೊಳ್ಳುವುದೇ ಇಲ್ಲ. ಹೌದಪ್ಪ, ಒಪ್ಪಿಕೊಳ್ಳುವುದಿಲ್ಲ. ಇಲ್ಲ. ಹಾಗಿದ್ರೆ ನಿನ್ನದು ಉದ್ಯೋಗ ಸ್ವಲ್ಪ ಹೆಚ್ಚು ಉಂಟಾಯ್ತು. ಹೆಚ್ಚುಗಾರಿಕೆ ಇದ್ದುದರಿಂದಲೇ ನಾನು ಆ ರೀತಿ ಹಾಡಿದ್ದು. ಏನು ಹೆಚ್ಚುಗಾರಿಕೆ? ಏನು? ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರೆತು ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ. ಅದರಲ್ಲಿ ನನ್ನದು ಹೆಚ್ಚುಗಾರಿಕೆ ಇದೆ. ಅಷ್ಟು ಮಾತ್ರವಲ್ಲ, ನನ್ನನ್ನೊಮ್ಮೆ ಸರಿಯಾಗಿ ಗಮನಿಸಂತೆ. ಅದೇನು ಹಣೆಯಲ್ಲಿ ಹೆಚ್ಚಿನದಾದಂತಹ ಕಿಚ್ಚುಗಣ್ಣು ಹೊಂದಿದೆ. ಅದು ಮುಚ್ಚಿಕೊಂಡಿದೆ. ಅದರೊಳಗೆ ಕಿಚ್ಚು ಇದೆ. ಯಾಕೆ ಬಲ್ಲೆಯ? ಬೆಂಕಿ ಚೆಂದ. ಹೌದಪ್ಪ. ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಆ ಕ್ಷಣವೇ ಅವನು ಸುಟ್ಟು ಬಿಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಮತ್ತೆ ಒಂದು ಉಂಟು. ಒಂದು ಯಜಮಾನಿಗೆ ಒಬ್ಬ ದೊಡ್ಡವ ಎಂದು ಎನಿಸಿಕೊಳ್ಳಬೇಕು ಅಂತ ಇದ್ರೆ ಅವನಿಗೆ ಹುಟ್ಟಿನಿಂದಲೇ ಆ ಯೋಗ್ಯತೆ ಬರಬೇಕು. ಹೌದಪ್ಪ. ನಿನಗೆ ಹುಟ್ಟಿನಿಂದಲೇ ಬಂತೆ? ಹುಟ್ಟಿನಿಂದಲೇ ತಾಯಿಯೇ ಅನುಗ್ರಹ ಮಾಡಿದವಳಿದ್ದಾಳೆ. ಈಶ ಎನ್ನುವ ಹಾಗೆ ಕರೆದು ಅಲ್ಲ. ಈಶ ಎನ್ನುವಂತಹ ಪದದ ಅರ್ಥ ಏನು ಬಲ್ಲೆಯ? ಯಜಮಾನ. ನೀನು ಎಷ್ಟು ದೊಡ್ಡವನು ಆದರೂ, ನಿನ್ನ ಕಾರ್ಯ ಎಷ್ಟು ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಅದನ್ನು ನೀನು ಒಪ್ಪಿಕೋ. ಹರಣೆ, ಹೆಚ್ಚಿನದಾದಂತಹ ಅಂಗವನ್ನು ಹೊಂದಿದ ಕಾರಣ ನೀನು ಅಂಗಜ್ಯೇಷ್ಠ ಎಂದು ಒಪ್ಪಿಕೊಳ್ಳಬಹುದೇ ವಿನಃ ನಿನ್ನದಾದಂತಹ ಉದ್ಯೋಗದ ದೃಷ್ಟಿಯಲ್ಲಿ ನನ್ನ ಉದ್ಯೋಗಕ್ಕೆ ಪುನರ್ ಸೃಷ್ಟಿಗೆ ನೀನು ಕಾರಣೀಕರ್ತನಾಗುತ್ತಿ ಎನ್ನುವುದಿದ್ರೆ ಇಲ್ಲಿ ನೀನು ಸ್ವಲ್ಪ ಯೋಚನೆ ಮಾಡಬೇಕು. ಹೇಗೆ? ಇದು ಅಮ್ಮನ ಸೃಷ್ಟಿ. ಇಲ್ಲಿ ನಿನ್ನ ಕೆಲಸವು ಏನೂ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕಾಗುವುದಿಲ್ಲ? ಹಾಗಿದ್ರೆ ಮೊದಲು ನಾನು ಸೃಜಿಸಬೇಕೋ ಬೇಡ? ಸೃಜಿಸಿದ ಬಳಿಕವೇ ನಮಗಿಬ್ಬರಿಗೂ ಉದ್ಯೋಗ. ಹಾಗಿದ್ರೆ ನನ್ನ ಸೃಷ್ಟಿಪ ಕಾರ್ಯ ಎಷ್ಟು ಮಹತ್ತರವನ್ನು ಪಡೆದುಕೊಂಡಿದೆ. ದಿವಸ ಒಂದಕ್ಕೆ 84 ಲಕ್ಷ ಜೀವರಾಶಿ, ನವವಿಧದಲ್ಲಿ ಪ್ರತ್ಯೇಕವಾದ ಚತುರ್ವಿಧ. ಒಂದೊಂದು ಜೀವಿ ಇಷ್ಟೇ ವರ್ಷ ಬದುಕಬೇಕು, ಹೀಗೆ ಬದುಕಬೇಕು. ಬರವಣಿಗೆಯ ಬರಹಗಾರನಾಗಿ ವಿಜೃಂಭಿಸಿಕೊಂಡವನು, ಪಂಚಾಂಗ ಸದೃಶನೆಂದೆನಿಸಿಕೊಂಡವ ನನ್ನ ಉದ್ಯೋಗದ ದೃಷ್ಟಿಯಿಂದ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಮೊದಲ ಉದ್ಯೋಗವೇ ಪ್ರಥಮ ಸ್ಥಾನದಲ್ಲಿದೆ. ಇದುವೇ ಪ್ರಧಾನವಾಗಿದೆ, ಇದುವೇ ಧ್ಯಾನವಾಗಿದೆ. ಅಷ್ಟು ಬಿಡು, ಮತ್ತೇನು? ನನ್ನ ಒಳ್ಳೆಯ ವಿಷಯ ಉಂಟು ಅಂತ ವಾಕ್ಯದ ಕೊನೆ ಮಾಡಿದ್ದು ಅರಿತರೆ ನಮ್ಮಳು ಹಿರಿಯವನೀಸಿ
ಒಂದು ಹಿರಿತನದ ಸ್ಥಾಪನೆಗಾಗಿ ನೀನು ಒಂದಾದದ್ದು. ಯಾಕೆ ಒಂದು ಪ್ರಶ್ನೆ ಆಯಿತು ನನಗೆ. ಯಾಕಂದ್ರೆ ಪ್ರಶ್ನೆ ಹುಟ್ಟಿದ್ದು ನಿನಗೆ, ಅಥವಾ ಸಮಸ್ಯೆ ಹುಟ್ಟಿದ್ದು ನಿನಗೆ, ಅದಕ್ಕೆ ನೀನು ಉತ್ತರವನ್ನು ಕಂಡುಕೊಂಡದ್ದು ಹಾಗೆ. ಈ ಮೂವರಲ್ಲಿ ನಾನೊಬ್ಬ ದೊಡ್ಡವ ಅಂತ. ಈ ದೊಡ್ಡವನಾಗುವುದರಿಂದ ಏನು ಅಂತ ಗೊತ್ತಿಲ್ಲ, ಒಟ್ಟು ದೊಡ್ಡವನಾಗಬೇಕು ಅಷ್ಟೇ ಅಲ್ವ? ದೊಡ್ಡವನಾಗಬೇಕಷ್ಟೇ. ದೊಡ್ಡವನಾಗುವುದರಿಂದ ಏನು ಒಂದು, ದೊಡ್ಡವನಾಗುವುದು ಹೇಗೆ ಎಲ್ಲೂ ಪ್ರಶ್ನೆಯಾಗಿ ಉಳಿಯುತ್ತದೆ. ವ್ಯರ್ಥವಾಗಿ ಮಾತನಾಡಿ ಅಂತ ಅನ್ನಿಸುವುದು ನನಗೆ. ಹೌದಾ? ಸುಮ್ಮನೆ ಮತ ತಾಳುವುದು. ಈಗ ಕರ್ತವ್ಯನಿಷ್ಠೆ ಅಂದ್ರೆ ಹೇಗೆ? ಕೊಡುಗೆಯಾದಂಥ ಉದ್ಯೋಗವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದೆ ಹೋಗು. ಅದನ್ನು ಮತ್ತೆ ತರದ ಮೋಹವನ್ನು ಕಂಡುಕೊಳ್ಳುವುದಕ್ಕೆ ಇಲ್ಲ. ಹಾಗಾದ್ರೆ ಬಂದದ್ದು ಮತ, ರಜೋಗುಣದ ಮೂಲವಾಗಿ ಬಂದ ಮತ. ಅದನ್ನು ನೀನು ತೋರಿಸುವುದಕ್ಕೆ ಜನ ಎಲ್ಲಿ ಉಂಟು? ಇದ್ರೆ ನಾವಿಬ್ಬರೇ ಅಲ್ಲ, ಈಗ ಇಬ್ಬರೇ, ನಮ್ಮಿಬ್ಬರ ಮೇಲೆ ತೋರಿಸಬೇಕಷ್ಟೇ. ಹಾಗಾದ್ರೂ ಹೊರಗೆ ಅವರು ಒಂದು ತೋರಿಸಿ ಬಿಡುವ ಅನ್ನುವಂತ ಉತ್ಸಾಹ, ಮುಖದಲ್ಲಿ ಒಂದು ಮಗುವಿನ ಸೋಗು, ಒಳಗೆ ಮತ, ಅದನ್ನಿಟ್ಟುಕೊಂಡು ಆಡುತ್ತಾ ಎಲ್ಲಕ್ಕೂ ನಾನೇ, ಎಲ್ಲವೂ ನಾನೇ, ಎಲ್ಲವೂ ನನ್ನಿಂದಲೇ ಅನ್ನೋದರ ಸ್ಥಾಪನೆ ಮಾಡುವಾಗಲೇ ನಿನ್ನ ಹೇಳಿಕೆಯಲ್ಲೇ ನೀನು ಅಲ್ಲ ಅಂತ ಸ್ಥಾಪನೆ ಆಗಿ ಮುಗಿದಾಗಿದೆ ಈಗ. ಮತ್ತೆ ಅದೇ ಹೇಗೋ ಹೇಳಿಲ್ವೋ? ಸೃಷ್ಟಿಗೆ ಮೊತ್ತ ನಾನು ಕಾರಣ, ನಿನಗೊಂದು ಬೇಲಿ ನೀನು ಹಾಕಿದ್ದು. ಸೃಷ್ಟಿಪಾಕಾರ್ಯವ ಕರುಣಿಸಿರಲು ಮಾತೆ 3 ಉದ್ಯೋಗದಲ್ಲಿ ಮೊದಲಿನ ಒಂದು ಉದ್ಯೋಗ ನಿನ್ನದು, ನನ್ನದು. ಪೂರ್ತಿ ಆಗ್ಬೇಕಾದ್ರೆ 3 ಆಗಬೇಕು. ಮೊದಲ ಉದ್ಯೋಗ ನನ್ನದು, ಪ್ರಥಮ ಹೌದಯ್ಯ. ಆರಂಭ ಮಾತ್ರ ನಿನ್ನಿಂದ, ಹೌದು, ಕೊನೆ ಅವನಿಂದ. ಈಗ ಆರಂಭ ಕೊನೆ ಅನ್ನೋದು ಬೆಲೆ ಬಾರುವುದು ಯಾವುದರಿಂದ ಹೇಳು? ನಡುವೆ ಇಲ್ಲದಿದ್ರೆ ಆರಂಭವೂ ಇಲ್ಲ, ಕೊನೆಯೂ ಇಲ್ಲ. ನಡುಗಟ್ಟಿ ಬೇಡು. ಎಲ್ಲ ಕೇಳಿಸ್ ಬೇಡ ಅಂತ ನನಗೆ ಬೇಡ. ನಿನಗೆ ಯಾರು ಹೇಳಿದ್ದು? ನೀನು ಬಿತ್ತಿದಂತ ಬೀಜ ಮೊಳೆಯಬೇಕು ಅಂತಾದ್ರೆ ನಡು ಬೇಕೆ, ಮೊಳೆಯುವುದಿಲ್ಲ. ಹಾಗೆ ಆದ್ರಿಂದ ಆಡಿದ್ದು ಪೋಷಣೆ ಕೊಡದೆ ಮೊಳೆಯುವುದಿಲ್ಲ. ಮೊಳೆದ ಮೇಲೆ ಬೆಳೆಯಬೇಕು ಅಂತಾದ್ರೂ ಬೇಕಾಗ್ತದೆ. ಎಲ್ಲ ಕೊಟ್ಟರೆ ಆದೀತ ಹುಟ್ಟಿದ್ದಕ್ಕೆಲ್ಲ. ಈಗ ಜೀವಮಾನಕ್ಕೆ ಎಷ್ಟು ಉಂಟು ಒಮ್ಮೆಲೆ ಎಲ್ಲ ಕೊಟ್ಟು ಬಿಡುದು, ಆದೀತ ಅಜೀರ್ಣ ಅಲ್ವಾ? ಹಾಗಾದ್ರೆ ಯಾವುದಕ್ಕೆ ಎಷ್ಟು ಜೀರ್ಣವಾಗ್ತದೆ, ಯಾವುದೆಷ್ಟು ಧಾರಣೆ ಮಾಡ್ತದೆ, ಯಾವುದನ್ನು ಕೊಟ್ಟಾಗ ಅದು ಬೆಳೆಯುತ್ತದೆ ಎನ್ನುವುದನ್ನು ತಿಳಿದು ಅವುಗಳಿಗೆ ಬೇಕಾದ್ದನ್ನು ಬೇಕಾದ ಮೇಲೆ ಬೇಕಷ್ಟೇ ಕೊಡುವ ಮೂಲಕವಾಗಿ ಕೆಟ್ಟು ಹೋಗದ ಹಾಗೆ ಉಳಿಸುವ ಉದ್ಯೋಗ ಯಾವುದು ಹೇಳು? ಪಾಲನೆ. ಅಪ್ಪ ನೀನು ಹೇಳ್ತಿ ಪಾಲನೆ ಅಂತ, ನನ್ಗೆ ಗೊತ್ತು. ಎನ್ನುವುದರಲ್ಲಿ ಶ್ರೇಷ್ಠ ಯಾವುದಲ್ಲ, ಉಳಿಸುವುದೇ ಶ್ರೇಷ್ಠ ಅಲ್ವಾ? ಅಂದರೆ ಪಾಲನಾ ಉದ್ಯೋಗ ದೀರ್ಘಾವಧಿ ಸಮಯ. ದೀರ್ಘ ಅಂತಲ್ಲ, ಸಣ್ಣದಾದ ದೊಡ್ಡದಾದ ಎಲ್ಲರಿಗೂ ಉಳಿಸುವುದು ಶ್ರೇಷ್ಠವಾದ ಸಮಾನತೆಯ ದೃಶ್ಯವನ್ನು ನೋಡಿಕೊಳ್ಳಿ ಅಲ್ವಾ? ಪಾಲನಾ ಉದ್ಯೋಗದಿಂದ ಶ್ರೇಷ್ಠ. ಹಾಗಾಗಿ ಮತ್ತೆ ನೀನು ಹೇಳಿದಂತ ಈ ತಪ್ಪಾದನ್ನ ನಾನು ಪಾಲಿಸಿದ್ರೆ ಆದೀತ. ಈಗ ಉದ್ಯೋಗ ನಿಮಗೆ ದೊಡ್ಡದುಂಟು ಅಂತೇಳಿ ನಿನ್ನೆ ಹೇಳ್ತೇನೆ. ಅಲ್ಲಲ್ಲ, ಕ್ರಮ ದೊಡ್ಡದು ಉಂಟಲ್ಲ, ಹೆಚ್ಚಿನದ್ದು. ಆದ್ದರಿಂದ ನೀನು ಜ್ಯೇಷ್ಠ ಅಂತ ನಿನ್ನ ಅಭಿಮಾನ ಎಷ್ಟು ಗೊತ್ತಾಗ್ತದೆ. ನನಗೆ ಗೊತ್ತಾಗದಿದ್ರೆ ನನ್ನ ಉದ್ಯೋಗ ನನಗೆ ಸಿಕ್ಕಿದೆ, ನನ್ನನ್ನು ಇವನು ದೊಡ್ಡ ಅಣ್ಣ ಅಂತ ಗೌರವಿಸಿ. ನಿನ್ನ ಅಣ್ಣ ಯಜಮಾನಲು ನನ್ನ ಬಳಕೆಯಲ್ಲಿ ಇಲ್ಲದ ಶಬ್ದ. ನಿನಗೆ ಇಲ್ಲದಿದ್ರೆ ನನಗೆ ಬೇಕು, ಅದು ಮತ ಇದ್ದವರಿಗೆಲ್ಲ ನನಗೆ ಬೇಕು. ನಿನಗೆ ಬೇಡ ಅಂತ ಪ್ರಶ್ನೆ ಅಲ್ಲ, ನನಗೆ ಬೇಕಿತ್ತು. ಇಟ್ಟುಕೊಳ್ಳುವುದು ಪ್ರಶ್ನೆ ಅಲ್ಲ. ಸೃಷ್ಟಿಯ ಕಾರ್ಯವನ್ನು ಆರಂಭಿಸಬೇಕು ಅಂತಾದ್ರೆ ನೀನು ನಾನು ಒಂದು ವಿಚಾರವಾಗಿ ಯಾರು ದಿನ ನೋಡುದು? ಜ್ಞಾನೇಶ್ವರ. ಅವಾಗ ನಾನು ಬೇರೆ ಅವನಿಗೆ ಈಗ ನ್ಯಾಯಾಧೀಶನಾಗತ್ತೆ. ಹೌದಾ? ಹೌದು. ಹಾಗಾದರೆ ನಿನ್ನ ಯಾಕೆ ಸರಿ
ಸರಿ ಸರಿ, ನಿಮ್ಮೀರುವರ ಮಾತುಗಳನ್ನು ನಾನು ಸರಿಯಾಗಿ ಆಲಿಸಿಕೊಂಡವನಿದ್ದೇನೆ. ಕೊನೆಗೊಂದು ತೀರ್ಮಾನವನ್ನು ನಾನೇ ತೆಗೆದುಕೊಂಡಿದ್ದೇನೆ. ಬ್ರಹ್ಮನ ಸೃಷ್ಟಿಯ ಕಾರ್ಯವು ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳಿವೆರಡು. ಆದ್ರೆ ನಿನ್ನೆಯ ಪಾಲನಾ ಕೆಲಸ ಅಷ್ಟು ದೊಡ್ಡದಾದಂತಹ ಕೆಲಸ, ಎಷ್ಟು ದೀರ್ಘಾವಧಿ ಬೇಕು ಅದನ್ನು ಮಾಡುವುದಕ್ಕೆ ಎನ್ನುವುದನ್ನು ನಾನು ಅರಿತುಕೊಂಡವನಿದ್ದೇನೆ. ಆದ್ದರಿಂದಲೇ ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ನನ್ನದು ವಾದವಿಲ್ಲ. ಹಾಗಾಗಿ ಒಂದು ತೀರ್ಮಾನವನ್ನು ನಾನೇ ತೆಗೆದುಕೊಂಡಿದ್ದೇನೆ. ನಿನ್ನಲ್ಲಿ ನಾನು ಐಕ್ಯಗೊಳ್ಳುವುದು ಕಾಲ ಬಂದಾಗ ಪ್ರಕಟಗೊಳ್ಳುವುದು. ಯಾಕಾಗಿ ಗೊತ್ತೇ? ಇನ್ನು ಮುಂದಕ್ಕೆ ಹರಿಹರರಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ಲೋಕಮುಖಕ್ಕೆ ಮುಂದಕ್ಕೆ ತಿಳಿಯಬೇಕಾಗಿದೆ. ಹೌದಪ್ಪ, ಒಂದು ಅವಕಾಶ ಮಾತಾಡಿ ಬುಟ್ಟಿಯೊಳಗೆ ಹಾಕಿಕೊಂಡು ಬಿಟ್ಟೆಯಲ್ಲ. ನೀನು ನಗಾಡಿದ್ಯ, ಅವ ಯಾಕೆ ನಿನ್ನೊಡನೆ ಸೇರ್ಲಿಲ್ಲ? ನನ್ನ ನಗುವಿನಲ್ಲಿ ಸೆಳೆತ ಇಲ್ಲ, ನಿನ್ನಲ್ಲಿ ಸೆಳೆತ ಉಂಟು. ನಗು ಇನ್ನೊಬ್ಬರನ್ನು ಆಕರ್ಷಿಸುವಾಗಬೇಕು. ನಿನ್ನ ನಗಾಡುವುದಲ್ಲ, ಸೆಳೆಯ ಅಭ್ಯಾಸ ಗೊತ್ತಾಯ್ತು. ಇಬ್ಬರು ಒಂದಾದರೆ ಭೀತಿಯೋ ನನಗೆ ಹೆದರಿಕೆ ನನಗಿಲು. ಅದಕ್ಕೆ ನಾನು ದೊಡ್ಡವೆಂದು ಪ್ರತಿಪಾದಿಸುತ್ತೇನೆ. ವಾದ ಬೇಡ, ದೂರದ ಮೂಲಕವಾಗಿ ನಿನ್ನೊಡನೆ ಹೋರಾಟವನ್ನು ಮಾಡಿ ನಿನಗೆ ಕೆಳಗೆ ಬೀಳಿಸಿ 2 ಪೆಟ್ಟು ಕೊಟ್ಟಾದರೂ ನಾನು ದೊಡ್ಡವನೆಂದೆನಿಸಿ. ಆದೀತು ಆದೀತು. ವಾದದಲ್ಲಿ ಗೆದ್ರೆ ಬ್ರಹ್ಮವಾದದಲ್ಲಿ ದೊಡ್ಡವ, ಹೋರಾಟದಲ್ಲಿ ಗೆದ್ರೆ ಯುದ್ಧದಲ್ಲಿ ಗೆದ್ದ. ನಿನಗೆ ಅಷ್ಟೇ ಆದ ಸಾಕು. ಅಷ್ಟು ನಿನಗೆ ವಾದದಲ್ಲಿ ದೊಡ್ಡವನಾಗಬೇಕಾದ, ಹೋರಾಟ ದೊಡ್ಡವನಾಗಬೇಕಾದಲ್ವ? ನೀನು ಹೇಳಿದ್ದೇನು, ಎಲ್ಲವೂ ನನ್ನಿಂದ, ಎಲ್ಲಕ್ಕೂ ನಾನು ಮತ್ತು ಎಲ್ಲಕ್ಕೂ ಹೆಚ್ಚಿನವನು ನಾನು. ಹೆಚ್ಚಿನವನಾಗಬೇಕು ಅಂತಾದ್ರೆ ಹೆಚ್ಚಿನದ್ದು ಎಲ್ಲಿ ಉಂಟು ಬೇಕೋ ಬೇಡ ಬೇಕು. ಕರ್ತೃಗಳಾಗಿ ನಮ್ಮನ್ನು ಕಾಣಿಸಿಕೊಟ್ಟಿದ್ದಾರೆ ಅಂತ ಆದ್ರೆ ನಮ್ಮೊಳಗೆ ಎಲ್ಲವೂ ನಮ್ಮ ತುಂಬಿರಬೇಕು. ಹೋದ ಕಲ್ಪದಿ ಲಯ ಹೊಂದಿದ ಪ್ರಪಂಚವು ಎಲ್ಲಿದೆ? ಹೀಗೆ ಮಾಡೋಣ, ಒಬ್ಬರೊಳಗೆ ಒಬ್ಬರು ಹೊತ್ತು ಶೋಧನೆಯನ್ನು ಮಾಡಿ ಬರೋಣ. ಕಣ್ಣಾರೆ ಕಂಡೆ ಅಂತಾರೆ ಪ್ರತ್ಯಕ್ಷವನ್ನು ಪ್ರಮಾಣವೆಂದು ಅಂಗೀಕರಿಸಿ ದೃಢಪಡಿಸಿದ ಮೇಲೆ ಮತ್ತೆ ಮುಂದೆ ಹೋಗೋಣ. ಜಟ ಶೋಧನೆ ಒಳ್ಳೆಯ ವಿಷಯ, ಮತ್ತೆ ಒಳ್ಳೆಯದ. ನಿಮಗೆ ಮೊದಲೇ ಹೇಳಿದ ಇಷ್ಟೆಲ್ಲ ಅಗತ್ಯವೇ ಇರಲಿಲ್ಲ. ನಾನು ದೊಡ್ಡವ ಎನ್ನುವ ಹಾಗೆ ನನಗೆ ಅನುಮಾನವಿಲ್ಲ. ನಾನು ಒಪ್ಪುವುದಿಲ್ಲ. ನಿನಗೆ ಬಂದದ್ದು ಸಂಶಯ ಅಲ್ವ? ನೀನೇ ನನ್ನ ಉದರವನ್ನು ಸೇರಿಕೊಳ್ಬೇಕು. ನನ್ನ ಹೊಟ್ಟೆಯೊಳಗೆ ಹೋಗಿದ್ದಾನೆ ಹರಿ. ಕಣ್ಣೀರ ದಾರಿಯನ್ನೇ ಸುರಿದುಕೊಂಡು 2 ಕೈಗಳನ್ನು ಮುಗಿದು ನನ್ನ ಕಾಲು ಹಿಡಿದು ಬ್ರಹ್ಮ ನೀನೆ ಯಜಮಾನ ಎನ್ನುವಾಗಿ ದೀನತೆಯಿಂದ ಬೇಡುವವರಿಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ಈತನ ಬದುಕಿಗೆ ನೀಡದೆ ಹೋದೆ ಎಂದಾದರೆ ನಾನು ಬ್ರಹ್ಮನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದು. ನನಗೆ ಬದುಕಬೇಕೋ ಬೇಡ, ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ಅಗೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ಇವರ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಸರಿದ ಕಲ್ಪನೆಯನ್ನು ಹೊಂದಿದ ಧರೆಗಳನ್ನೆಲ್ಲ ಕಾಣತೊಡಗಿದೆ. ಅದು ನನ್ನಂತವರಿಲ್ಲವೇ? ಹಾಗಾದರೆ ನಾನು ಹೋದ ಕಲ್ಪದವನಲ್ಲವೇ? ಆ ಸಂಬಂಧ ನನಗಲ್ವೇ? ನಾನಿಲ್ಲದೆ ಇದ್ರೆ ಬ್ರಹ್ಮನ ದೊಡ್ಡವನಾದಾನೆ.
ಗೊಂದಲವಾಯಿತಲ್ಲ, ಇರುವುದಕ್ಕೆ ಚೇತನ ಇಲ್ಲ. ಬಣ್ಣವೋ ಸ್ವರ್ಣಮಯವಾಗಿ ಕಾಣತೊಡಗಿದೆ. ನಿರ್ಧಾರವಾಯಿತಲ್ಲ, ಕಂಡುವಷ್ಟನ್ನೂರಲ್ಲಿ ಹೇಳೋಣ ಎನ್ನುವುದಕ್ಕಾಗಿ ಒದಗಿಸಿಕೊಟ್ಟ ಪಥವನ್ನರಿಸಿ ಮೇಲೇರಿದರೆ ಒಳ ಹೊಕ್ಕ ದಾರಿ ತೋರುವುದಿಲ್ಲ. ಸುತ್ತಿದ್ರೆ ದಾರಿಯೇ ಇಲ್ಲ. ಕೆಳಗಿಳಿದಾಗ ಬೆಳಕಿನ ಸೆಲೆ ಗೋಚರಿಸುವುದನ್ನು ಅರ್ಥವಾಗ್ತದೆ. ಒಂದು ದಾರಿಯನ್ನು ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ದೇಹದಲ್ಲಿ 9 ಬಾಗಿಲುಗಳುಂಟು, ಮೇಲ್ಭಾಗದಲ್ಲಿ ಅಧಿಕ. ಹಾಗಿದ್ದು ಕೆಳಭಾಗವನ್ನು ತೆರೆದಿದ್ದಾನೆ. ಈ ಹಿಂಬಾಗಿಲಲ್ಲಿ ಹಿಂದೆ ಕಳಿಸುವ ಯೋಚನೆ ಏನು ಇವನದ್ದು? ಅದರಿಂದಲೇ ಅರ್ಥವಾಯಿತಲ್ಲ, ನನ್ನ ದೊಡ್ಡತನವನ್ನು ಒಪ್ಪಿದ್ದಾನೆ, ನನ್ನನ್ನು ಸಣ್ಣವನನ್ನಾಗಿಸುವಂತಹ ಪ್ರಯತ್ನ. ಮುಂಬಾಗಿಲಲ್ಲಿ ಪ್ರವೇಶಗೊಳಿಸಿ ಹಿಂಬಾಗಿಲಲ್ಲಿ ಕಳುಹಿಸುವ ಯಾಜಮಾನ್ಯ ದೊಡ್ಡದೇ ಯಾವುದಾದ್ರೇನು ಸಾಗುತ್ತೆ. ಎಲ್ಲ ಉಂಟು. ನಿನ್ನಂತವನಿದ್ದಾನೆ, ಹರನಂತವ ಇದ್ದಾನೆ. ಹತ್ತಿರ ಒಂದು ಏನು ನನ್ನಂತವರಿಗೆ ನಾವು ಒಳ್ಳೆಯವರನ್ನು ಮಾತ್ರ ಹತ್ತಿರ ಸ್ವೀಕರಿಸಿ ಇರುವುದಕ್ಕೊಂದಕ್ಕೂ ಚಲನೆ ಇಲ್ಲ. ಅದು ಅಗತ್ಯ ಇಲ್ಲ. ಅಷ್ಟ ಬಣ್ಣವೋ ಕಾಂಚನಮಯವಾಗಿ ತೋರುವುದು. ಅದರಿಂದ ಇನ್ನು ಮುಂದೆ ನೀ ಹಿರಣ್ಯ ಗರ್ಭ ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ಅಬ್ಬಾ, ಯಾವ ದ್ವಾರದಿಂದ ಬಂದಿ? ನೀನು ಯಾವ ದಾರಿ ಕೊಟ್ಟೆ? ಅದು ಅಲ್ಲೇ ಬಂದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಗೋಕ್ಷದನಾಗಿ ಬಿದ್ದರೆ ಓ ಸಾಧನೆಗೆ ಸಂದ ಹೆಸರು, ನನ್ನ ಕೆಲಸ ಮುಗಿಯಿತು. ನನಗೆ ಅವಕಾಶ ಒಳಹೊಕ್ಕನಲ್ಲ ಇವ ಅನುಭವಿಸಿಯೇ ಬರಲಿ. 9 ದ್ವಾರವನ್ನು ಬಂಧಿಸ್ತೀನಿ. ಎಲ್ಲ ಜೀವರಾಶಿಗಳಿಗೆ ಚರಣೆ ಇದೆ ಎನ್ನುವುದು ಸತ್ಯ. ಆದ್ದರಿಂದಲೇ ಚೇತನಾತ್ಮಕನು ಈತನು ಹೌದು. ದ್ವಾದಶಾದಿತ್ಯ, ಏಕಾದಶ ಇಂದ್ರಾದಿ ಸಮರಸರು ಸಾದರದಲ್ಲಿ ಕಮಲಜರನ್ನು ಗುರುತಿಸಿಕೊಂಡರು. ಆಗಿದ್ದರೆ ಇದರ ಅರ್ಥವೇನು? ಬ್ರಹ್ಮಾಂಡದಲ್ಲಿ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಈತ ಮೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸತ್ಯಾಂಶವನ್ನು ಈತನಿಗೆ ತಿಳಿಯವರಿಸಬೇಕು ಎನ್ನುವ ಹಾಗೆ ಈತನ ಉದರದಿಂದ ಮೇಲ್ಮುಖವಾಗಿ ಹತ್ತಿ ಹೋದೆ. ದಾರಿ ಕಾಣದಾದೆ, ಕೆಳಾಭಿಮುಖವಾಗಿ ಇಳಿದು ಬಂದೆ. ಅವಕಾಶ ವಂಚಿತನಾಗಿ ಹೋದೆ. ಏನು ಮಾಡೋಣ ಎನ್ನುವಾಗಿ ಸುತ್ತಲೂ ವೀಕ್ಷಿಸಿದಾಗ ದ್ವಾರ ಗಮನಿಸಿದೆ. ಆ ದ್ವಾರವೂ ಬಂಧನವಾಗಿ ಹೋಯಿತವ. ಶರೀರದಲ್ಲಿರುವ ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಮಾತ್ರ ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡ ಪುಣ್ಯಾತ್ಮ ಈತ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ಅಪರಾಧವೆಸಗಿದೆ, ನಾನು ದುಡುಕಿದೆ, ನಾನೇ ದೊಡ್ಡವ ಎನ್ನುವ ಹಾಗೆ ಭಾವಿಸಿಕೊಂಡು ನನ್ನವರಲ್ಲಿ ನಾನು ನಿಷ್ಠೂರತೆಗೆ ಕಾರಣೇಕರ್ತನಾಗಿ ಹೋದೆನು. ನನಗಿಂತಲೂ ಹರಿಯೇ ದೊಡ್ಡವ ಎನ್ನುವ ಹಾಗೆ ಪ್ರಾಮಾಣಿಕತೆಯಿಂದ ನಾನು ಒಪ್ಪಿಕೊಳ್ಳಲೇಬೇಕು.
ಹರಿಯೇ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು, ಕ್ಷಮಿಸು ನನ್ನನ್ನು. ನೀನೇ ದೊಡ್ಡವು. ಹಾಗಿದ್ರೆ ನನ್ನ ಕಣ್ಣೀರನ್ನು ಹೋಗಲಾಡಿಸುವರು ಯಾರು? ಅಮ್ಮ ಅಲ್ಲದೆ. ಗಾಢವಾಗಿ ನಿದ್ದೆ ಬರತೊಡಗಿತಲ್ಲ. ಸುಸ್ಥಳವಿಲ್ಲ ಎನ್ನುವ ಹಾಗೆ ಅಮ್ಮನನ್ನೇ ಪ್ರಾರ್ಥನೆ ಮಾಡಿಕೊಂಡ್ರೆ ಆಲದಲ್ಲಿ ಎಂದನ್ನು ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಗಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಾಟ ಪತ್ರ ಶಯನವಾಗುವೆ. ಈಗ ಚತುರ್ಮುಖ ಬ್ರಹ್ಮ ನಾನೆನ್ನೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಧಿಸುತ್ತಾ ಇದ್ದೇನೆ ಎನ್ನುವುದು ಇಷ್ಟವಾಯಿತು. ಏನೇ ಇರಲಿ, ಸತ್ಯಾಂಶವನ್ನು ತಿಳಿಯವರಿಸಬೇಕಾದ್ದು ನನ್ನ ಕರ್ತವ್ಯ. ಈತನಿಗೆ ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ನಾನು ಒಳಗಾಗಿ ಹೋಗ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ ಜಯ.
ತಿಳುವಳಿಕೆಗೆ ಬರ್ತಾ ಇರ್ಬೇಕು ಅಂತ ಆದ್ರೆ ಸ್ವಲ್ಪ ಹುಡುಕಾಟ ಹೇಳುವವರು ಬೇಕಾಗಿತ್ತು. ನೋಡ್ತೇನೆ ಯಾರಾದ್ರೂ ಇದ್ದಾರ. ಯಾವ ಕೆಟ್ಟ ಅಭ್ಯಾಸ ಬರೀತು? ಯಾವುದು? ತಾಗುತ್ತಿಯಲ್ಲ ತಾಗುವುದು ಕೆಟ್ಟ ಅಭ್ಯಾಸವ? ತಾಗಿಸಿಕೊಂಡ್ರೆ ಒಳ್ಳೇದಾಗುವುದ ಸ್ವಲ್ಪ? ಯಾಕೇನು ನಿನಗೆ ಕಣ್ಣು ಕಾಣ್ತದ? ಕಣ್ಣು ಕಂಡ ಕಾರಣ ನಿನಗೆ ತಾಗಿದ್ದು. ಹಾಗಾದ್ರೆ ಯಾಕೆ ತಾಗಿದೆ ನೀನು? ಬೇಕಾಗಿತ್ತು. ಏನು ಬೇಕು? ನನ್ನ ಹಿನ್ನೆಲೆಯ ಅರಿವು ದಿನ ಕೊಟ್ಟಾರ ನಗರದಲ್ಲಿ ಮುಗಿದೋಯ್ತು. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಮತ್ತೆ ನಿನ್ನ ಬಗ್ಗೆ ಎಲ್ಲಿಂದ ಗೊತ್ತಾ? ಹಾಗಾದ್ರೆ ಹೀಗೆ ಹಾಗೆ ಇಬ್ಬರಿಗೂ ಯಾವುದು ಗೊತ್ತಿಲ್ಲ, ಯಾವುದು ಇಲ್ಲ, ಇಬ್ಬರಿಗೂ ತಿಳುವಳಿಕೆ ಇಲ್ಲದಂತಹ ನಾವುಗಳು ಈ ಕಾಲಕ್ಕೆ ಒಂದಾಗಿದ್ದೇವೆ. ಹೌದು. ಯಾಕೆ? ಯಾಕೆ? ಭವಿಷ್ಯವನ್ನು ರೂಪಿಸುವುದಕ್ಕೆ. ಜೊತೆಯಾಗಿ ಇಬ್ಬರು ರೂಪಿಸಬೇಕು. ಸಂಬಂಧ ಆಗಬೇಕೋ ಬೇಡ? ಮೊದಲು ಸಂಬಂಧ ಆಗಬೇಕು ಅಂತ ನಾನು ಕೂಡ ಕಾಯುವುದು. ಸಂಬಂಧ ಇಲ್ಲದ ವ್ಯವಹಾರ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆದರೆ ಒಳ್ಳೆಯ ಸಂಬಂಧವೇ ಆಗಬೇಕು. ಅದು ಸಂಬಂಧ ಎಷ್ಟು ಹತ್ತಿರದ ಸಂಬಂಧ ಗೊತ್ತೇ ಆಗ್ಲಿಲ್ವ? ಅದು ಇರಬೇಡ. ಇವಾಗ ಹಸಿವಾಗ್ತಾ ಇದೆ ನಿನಗೆ. ಗುರಿ ಹೌದಾ? ಐಶ್ವರ್ಯಕ್ಕಾಗುವುದಿಲ್ಲ. ಒಮ್ಮೆ ಸುತ್ತ ನೋಡಂತೆ. ನೀರಲ್ವೇನಾ? ನಿನಗೆ ಹಸಿವಾಗ್ತದೆ. ಐಶ್ವರ್ಯಕ್ಕಾಗುವುದಿಲ್ಲ. ಪದ ಮಾಡದ ಈ ಜಲದಿಯನ್ನು ನಾವು ಬಡಿಯಬೇಕು. ಬಂದ್ರೆ ಏನು ಪ್ರಯೋಜನ? ಹೊರಗಿದ್ದ ಜೀವರಾಶಿ ಮೇಲೆ ಬರ್ತದೆ. ಬಂದ್ರೆ ಆಗ ಹಿಡಿದು ತಿನ್ನಬೇಕು. ನೀನು ಆ ಕಡೆಯಿಂದ ಬಾ. ನೀನು ಈ ಕಡೆಯಿಂದ. ಎಂತದೋ ನೀರಿನಲ್ಲಿ ಚಿಕ್ಕ? ಅದೇ ಅಲ್ಲಿಯೇ ಇರೋದು. ಯಾವುದು ಪ್ರಾಣಿ? ನೀರಿನಲ್ಲಿ ಮತ್ತೆ ಬೇರೊಂದು. ಹೌದು, ಸಿಕ್ಕಿತ? ದೂರದಲ್ಲಿ ನೋಡಿದ್ರೆ
ಹಾಗಾದ್ರೆ ಯೋಚನೆ ಮಾಡಬಾರ್ದು. ಏನದು ಅಂತ ಸ್ಪಷ್ಟ ಗೋಚರವಾಗಬೇಕು. ಗೊತ್ತಾಗಬೇಕು ಅಂದರೆ ನೀನು ನೋಡ್ಬೇಕಾಗ್ತದೆ. ತೋರಿಸು. ನಾವು ತೋರಿಸಿ ಆಗ್ಬೇಕಾ? ಮತ್ತೆ ಅಲ್ಲಿ ನೋಡು. ಎಲ್ಲಿ ಹೋದಿಯೋ ನೀನು? ನಿನಗೇನು ಕಣ್ಣು ಕಾಣುವುದಿಲ್ವೇನು? ಕಣ್ಣು ಕಂಡ ಕಾಣಬೇಕಾಗಿದ್ರು ಎಂತದ್ದು? ನನ್ನನ್ನೇ ಹಿಡಿದು ನುಂಗಿದೆಯಲ್ಲ ನೀನಲ್ವ ಪಿಟಿ ಪಿಟಿ ಅಂದದ್ದು? ಹೌದು. ಆವಾಗ ಹಾಕಿದೆ ಕೈ ಹಾಕುವಾಗ ಸಿಕ್ಕಿತು. ಹಸಿವಾಯ್ತು, ಕಣ್ಣು ಕಾಣುವುದಿಲ್ಲ. ಹೌದೇನೋ? ಒಂದೇ ಮುಷ್ಟಿ ಮಾಡಿದೆ, ಗಂಟಲಲ್ಲಿ ಇಳಿಸಿದೆ. ಈಗ ಹೊರಗೆ ಕಾರಿದ್ಯಲ್ಲ, ಕಕ್ಕಿದೆ, ಪ್ರಾಣಿ ತಪ್ಪಿಸಿಕೊಂಡಿದೆ. ಓ ಅಲ್ಲಿರ್ಬೇಕು. ಹುಡುಕುವ. ಎಂತಹ ಕರ್ಕಶಧ್ವನಿ, ಎಂಥ ಅಟ್ಟಹಾಸ! ಕಳರಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ಹೋದೆನಲ್ಲ. ಏನು ಮಾಡೋಣ, ಏನು ಮಾಡೋಣ? ಆದಿಮ ಇದ್ದಾನೆ. ಅಮ್ಮ ನೀನೇ ಕಾಪಾಡಮ್ಮ. ಮಗನೇ ಬ್ರಹ್ಮ, ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದಂತಹ ನೀನಿಂದು ದುಃಖಿಸ್ತಾ ಇದ್ದಿ, ಕಣ್ಣೀರು ಸುರಿಸ್ತಾ ಇದ್ದೀಯಲ್ಲ ಮಗನೇ. ಯಾರಿಂದ ಕಷ್ಟ ಬಂತು? ಮಾತೆ, ಹರಿಯ ಕರ್ಣಗಿರಿ ವಿಷದಿಂದ ಉದಯಿಸಿದಂತಹ ಭಗವರೇ ಇರುವರಮ್ಮ. ಒಮ್ಮಿನೊಮ್ಮೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮಾಡಿಬಿಟ್ಟರು. ಕಣ್ಣು ತಪ್ಪಿಸಿ ನಾನು ಬಂದೆ ಅಂತಾದರೆ ಆ ಗಡಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ಭಯಗೊಂಡವನೇ ಇದ್ದೇನಮ್ಮ. ಆದ್ದರಿಂದಲೇ ಕಡಲನ್ನು ನಿಗ್ರಹಿಸಿ ನಿನ್ನ ಸುತನಾದಂತಹ ನನ್ನನ್ನು ಹೊರೆಯಬೇಕು. ಮರುಗಬೇಡ ಕಂದ, ಮರುಗಬೇಡ. ಆದಿಮಾಯೆಯಾದಂತಹ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಆವರಿಸಿದ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನನ್ನು ಬಿಟ್ಟು ಹೋಗುತ್ತೇನೆ. ನಿದ್ರೆಯಿಂದ ಎಚ್ಚೆತ್ತಂತಹ ಆತ ನಿನ್ನನ್ನು ಪೀಡಿಸುತ್ತಿರುವಂತಹ ದೈತ್ಯರನ್ನು ಸಂಹರಿಸುತ್ತಾನೆ. ಅದಕ್ಕಾಗಿ ಈ ಸುದರ್ಶನ ಚಕ್ರವನ್ನು ಆತನಿಗೆ ಕೊಡುವ ಮಗನೇ. ಅಮ್ಮ, ಅಷ್ಟರ ತನಕ ನಾನು ಇರಬೇಕಮ್ಮ. ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿಕೊಂಡಿರು. ನಿನಗೆ ಶುಭವಾಗಲಿ.
ಕಳಿಸಿ ಬರುವಾಗಲೂ ಕುಡಿತೇ ಇದ್ದೀಯಲ್ಲ, ಯಾಕೆ ಬಂದೆ? ನಮ್ಮ ಧಾವಂತ ನಿನಗೆ ಅರ್ಥ ಆಗ್ಲಿಲ್ವಾ? ಯಾಕೆ ಬಂತೆ ಅಂತ ಕೇಳುವ ಹಾಗಿಲ್ಲ. ನಿನ್ನನ್ನು ನೋಡಿದಾಗ ಬಂದದ್ದು. ನೋಡಿಯೇ ಬಂದದ್ದು. ಹಾಸ್ಯ ಮಾಡ್ತೀಯನ ನಮ್ಮನ್ನು ನೋಡಿ? ಯಾಕೆ? ಅಪಹಾಸ್ಯದ ನಗು ಸಹಿಸುವುದಕ್ಕಾಗಲಿಲ್ಲ. ನಮ್ಮಲ್ಲಿ ಈಗ ಹಾಸ್ಯಕ್ಕೆ ಅವಕಾಶವೇ ಇಲ್ಲ. ಗಂಭೀರವಿರಲಿ. ಯಾರು ನೀನು? ಯಾಕೆ ಕುಳಿತೆ? ಹೇ ಹೇ ಹೇಳಬೇಕು. ಹುಡುಕುತ್ತಾ ಬಂದ ಹಾಗೆ ಅದೇ ಒಂದು ಆಗ ಸಣ್ಣದು ನೋಡಿದೆ, ನೋಡಿದ ಸಣ್ಣದು ಕಂಡ ಕಾರಣವೇ ಹುಡುಕಿದ್ದು, ಹುಡುಕಬೇಕಾಗಿ ಬಂದದ್ದು. ಈಗ ಅದು ಅಲ್ಲಿಲ್ಲ, ನೋಡಿದಲ್ಲಿಲ್ಲ, ಅಲ್ಲಿ ನೋಡಿದ್ದು, ಅಲ್ಲಿ ಅದು ಅಲ್ಲಿಂದ ಇಲ್ಲಿಯವರೆಗೆ ಓಡಿಕೊಂಡು ಬಂತು. ನಿಮ್ಮ ದೃಷ್ಟಿ ಕೆಟ್ಟದಾಗಿ ನಮ್ಮ ದೃಷ್ಟಿ ಒಮ್ಮೆ ಬಿತ್ತ, ಹಾಗಾದ್ರೆ ಅದು ಮುಗಿಯಿತು, ಅದು ಹೋಯ್ತು. ನಾವು ಬಿಡ್ಲಿಲ್ಲ, ಓಡಿಸಿಕೊಂಡು ಬಂದೆವು. ಅದು ಮುಂದಿನಿಂದ ನಾವು ಹಿಂದಿನಿಂದ ಅಂತೂ ಓಟದಲ್ಲಿ ನಾವು ಜಾನ ಹಿಂದಿನಿಂದ, ಅವ ಮುಂದಿನಿಂದ, ಅವ ಮತ್ತು ಜಾಣ. ಅದು ಜಾಣ ಅಂತ ಹೇಳ್ಬೇಡ, ಗೊತ್ತಾಯ್ತಲ್ಲ. ಅವ ಈಗ ಇಲ್ಲಿ ಮುಳುಗಿದ್ದಾನೆ. ಅದು ಇದ್ದ ಜಾಗದಲ್ಲಿ ನೀನು ನಮಗೆ ಕಾಣಿಸಿಕೊಂಡೆ. ಅವ ತಪ್ಪಿಸಿದ ಹೋಗ್ಲಿ, ಈಗ ನೀನು ಇದ್ದಕ್ಕೆ ಅವ ತಪ್ಪಿಸಿದ್ದು. ಆದ್ದರಿಂದಲೇ ನಿನ್ನಲ್ಲಿ ಕೇಳ್ತಾ ಇರುವುದು, ತೋರಿಸು ಬೇಗ, ತೋರಿಸಿ. ಇಲ್ಲಿ ಸರಗಳಿಗೆ ಸ್ವರ ಒಮ್ಮೆ ಮೇಲೆ ಹೋಯ್ತಾ ಬೇಕಾದ್ದು ಮತ್ತೆ ಇಳಿಸ್ಲಿಕ್ಕೆ ಅಭ್ಯಾಸವೇ ಆಗುದಿಲ್ಲ. ಬೇಕಾದ್ದು ನಿಮಗೆ ಬೇಡುವ ಕ್ರಮ ಹಾಕು. ನಾವು ಬೇಡುವವರು ಮತ್ತೆ ಸ್ವರ ಇನ್ನೂ ಹೇಳ್ತದೆ ಬೇಕಾದ್ರೆ ಕಷ್ಟಿತ್ತು ಬಂದಿಗೆ ಸಾರ ಮಾಡ್ತೀನಿ. ನಿನಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಅವ ಅಣ್ಣ, ನೀನು ತಮ್ಮ, ಅವಧಿ ಅಷ್ಟಕ್ಕೆ. ನಿನಗಲ್ಲ, ಮತ್ತೆ ನಮಗೆ ಮತ್ತು ಅವನಿಗೆ. ಮತ್ತೆ ನನಗೆ ಅಣ್ಣದ ಮಗುದಿ. ನಾನು ಯಾರು ಗೊತ್ತುಂಟ? ಯಾರು? ನಾನು ಯಾರು ಗೊತ್ತುಂಟ? ಅಲ್ಲಿಗೆ ಅವನು ಸರದಿತ್ತು. ನಿಲ್ಲಿಲ್ವಾ? ಸಾಕು ಅಂತ ಮಾಡಿದ್ದು, ಇನ್ನು ಮೇಲೆ ಹೋಗ್ತದೆ. ಅಲ್ಲಿವರೆಗೆ ಹೋಯ್ತು. ನೋಡೋಣ ಸರಿ ಬರ್ತದೆ. ಕೆಳಗೆ ನೋಡುದು ಎಂತದ್ದು ನೀನು? ಇನ್ನು ಬೇಕಾ?
ಏನು ದೋಷ? ದೋಷ ಕೇಳಿದ ಬೇಕಪ್ಪ ಬೇಕು ನಿಮ್ಮಂತವರೆಲ್ಲ. ಬೇಕಪ್ಪ ಬೇಡವಾ? ಕೇಳಿದ ಪ್ರಶ್ನೆ ಉತ್ತರ ನಿನಗೆ ಬೇಕಾಗಿ ನಾವಿರುವುದಲ್ಲ. ಯಾರು ಕಂಡಿದ್ದೀಯ ಮೊದಲು? ನೀರಲ್ಲಿ ಒಂದು ಪ್ರಾಣಿ ನೋಡಿ ನಾನು ಅರಿಯೇನು ನಾನು ಗೊತ್ತಿಲ್ಲ ಅವರಿಗೆ. ಗೊತ್ತೇ ಇಲ್ಲ. ಅವರ ಬಗ್ಗೆ ಉತ್ತರ, ಅವನಿನ್ನ ತಮ್ಮ, ನನ್ನ ಬಗ್ಗೆ ಉತ್ತರ. ಅವನ ಅಣ್ಣ. ಅದು ನಮ್ಗೆ ಗೊತ್ತುಂಟ. ಗೊತ್ತಿದ್ದದ್ದು ನಿಮಗೆ ಗೊತ್ತುಂಟ ಹೇಳಿ. ಅದಲ್ಲದೆ ಬೇರೆ ಬೇಡ ಬಿಡು. ಹಾ. ನಿನ್ನ ಬಗ್ಗೆ ಗೊತ್ತಾ? ಜಲಧಿ ಒಡೆಯ. ಏನು ಗೊತ್ತಿಲ್ಲ ಅದೆಲ್ಲ ದೊಡ್ಡದಿಲ್ಲ. ಸಲುಗೆಯಿಂದ ನಮ್ಮಲ್ಲಿ ಮಾತಾಡಬೇಡ. ಏನೀಗ? ನಮ್ಮ ವಿಕ್ರಮದ ಬಗ್ಗೆ ನಿನಗೆ ನಮ್ಮ ಗೊತ್ತಿಲ್ಲ. ಕ್ರಮ ಉಂಟು ಎಂದ್ರೆ ಈಗ ಅವರು ಆ ಪ್ರಾಣಿಯನ್ನು ತೋರಿಸು. ವಿಕ್ರಮ ಅಂದ್ರೆ ವಿರೋಧ ಕ್ರಮ ಅಂತಲ್ಲ. ನಿನಗೇನು ಬೇಕು? ಯಾವ ಬೇಕದು? ಪ್ರಾಣಿ ತೋರಿಸು. ಪ್ರಾಣಿ ಹೇಗಿತ್ತು? ಅದು 5 ತಲೆಯ ಪ್ರಾಣಿ ಅದು. ನಿನಗೆ ತಲೆ ಇಲ್ಲ. ಉಂಟ ಒಂದು ಸೀರವ ಶೀರ ಅಂತ ಎಳಿಬೇಡ. ಈಗ ನಾನು ಎಳಿವಲ್ಲಿ ಎಳಿತೇನೆ, ನಿನಗೆ ಬೇಡದಲ್ಲ. ಗೊತ್ತಾಯ್ತಲ್ಲ? ಆಯ್ತು ನೀನು ಹೇಳು. ಅವ ಎಳೀಲಿ. ಬೇಕಾದ್ರೆ 4 ಕಡಿಮೆ ಅದಕ್ಕಿಂತ. ಅದಕ್ಕೆ 4 ಕಡಿಮೆ ಅಲ್ಲ, ನನಗೆ 4 ಕಡಿಮೆ. ನಿನಗೆ ನಿನಗೆ ಕಡಿಮೆ. ಅಷ್ಟೇ ಅಲ್ಲ. ಅದಕ್ಕೆ ಏನು? ಏನಾದ್ರೂ ಬೇರೆ ಹೆಚ್ಚಿದ್ದೀತು. ಆ ಪ್ರಾಣಿ ಕಪ್ಪು ಅಂದ್ರೇನು? ಏ ನಿನಗೆ ಕಣ್ಣು ಸರಿ ಇಲ್ಲ. ಯಾವುದು? ಇದು ಕಪ್ಪು. ಅದನ್ನೇ ಹೇಳಿದ್ದು ಆ ಪ್ರಾಣಿ. ನನ್ನ ಕರ್ಮ ನಿನಗೆ ಭಾಷೆ ಇರ್ತದೆ. ಸರಿ ಉಂಟು. ಆಮೇಲೆ ಅದು ಮಾತ್ರ ಬಿಳಿ 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 ಐಲಕ್ಕಿ. ಆಮೇಲೆ ಈಗ ಯಾವ್ದೋ ಒಳ್ಳೆಯವು. ಅದು ಭಯದಿಂದ ಗಡ 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 ನಡುಗುತ್ತಾ ಇತ್ತು. ಗಡ್ಡ ಗಡ್ಡ. ಇದು ಮಾತಿಗೆ ಮಾತು ಬೆಳೆಸ್ತಾ ಉಂಟು. ಈಗ ಮಾತಾಡ. ಮೇರ ವದನ. ಮಾತಿಗೆ ಜನಾದಿ ಯಾರು ನೀವು? ಅಲ್ಲ, ನಾವು ಎಲ್ಲಿಗೂ ಆಗ್ತದೆ ಅದು ಬಿಡು. ತೋರಿಸು ತೋರಿಸು ತೋರಿಸೋದೈತೆ. ತೋರಿಸೋದ್ರಿಂದ ಮಗ! ವಿಷಯ ಬದಿಗೆ ಏನು? ನಿನ್ನನ್ನೇ ಕೈ ಹಾಕಿ ನುಂಗಿ ನೀವು ಉಳಿತೀರಿ. ಇಳಿಲಿಕ್ಕಿಲ್ವ? ಇಳಿಸಿ ಏನು ಛಲ ಬೇಡ. ಛಲ ಇದ್ದರ ಬದುಕು. ಬಲವಿನಿಂದ ಮರೆಯ ಸೇರಬೇಕು. ಮರೆಯಲ್ಲಿಟ್ಟು ಬದುಕಲ್ಲ. ಮರೆ. ಕಲಿಗಲೈದರವನು ಸಹಿತ ಕಲಿಗಲಾದ ನೀವು ಸಹಿತ ನಿಮ್ಮ ಸಹಿತ ತಿಳಿದು ನೋಡಲು ಸಲಹುವವನು ನಾನು. ಯಾರು? ನೀವು ಐಕ್ಯರು ನನ್ನೊಳಗೆ. ಹೌದಾ? ಪರಮಾತ್ಮ ನಾನು ನೆನಪಿಟ್ಟುಕೋ. ಮಾತಾಡಿದ್ದು ಸಾಕು. ಹೊರಡಿ ಹೊರಡಿ ಹೊರಡಿ. ಹೊರಡಿ. ಹೋಗದೆ. ಅದೆಲ್ಲ ಬೇಡ. ಇರುವುದು ಒಂದು ತಿನ್ನುವುದಕ್ಕೆ ನಾವಿಬ್ಬರಿದ್ದೇವೆ. ತಿನ್ನುವುದಕ್ಕೆ ಹೋಗುವುದು ಸರಿಯಾದ ಪಾಲಾಗ ಹಸಿವಾಗುವುದು ತಿನ್ನುವುದಕ್ಕೆ ಇರುವುದು. ನೋಡ ನೋಡ ಹೇಗೆ ಪಾಲು ನಿನ್ನದೇ. ಅದರಲ್ಲಿರುವ ರಕ್ತ ಮಾಂಸ ಚರ್ಮ ಅಷ್ಟೇ ಅದರಿಗೆ ಉಳಿದದರಿಗೆ. ಅದು ಬೇಡ, ಪಾಲು ನಾನು ಮಾಡ್ತೇನೆ. ಮಾಡಬೇಡ. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡದು ನಿನಗೆ, ಉಳಿದದ್ದು ನನಗೆ. ದೊಡ್ಡದು ಬೇಡ, ಸಣ್ಣದು ಬೇಡ. ನನಗೆ ಬೇಕು. ಬೇಕು ಅಂತಾದ್ರೆ ಹಿಡಿಯಲ್ಲ ಕಾಲು ಕಾಲು ಹಿಡಿದು ಮೇಲಿಂದ ಕೆಳಗೆ ಹರಿದ್ರೆ ಇಷ್ಟು
ಸಣ್ಣ ಪ್ರಾಣಿಯಲ್ಲಿ ಎಷ್ಟು ಸಿಗ್ತದೆ? ಏ ತಮ್ಮ, ಓಯ್. ಅವಸರ ಮಾಡಬೇಡ. ಯಾಕೆ? ಹಸಿದ ಹೊಟ್ಟೆಗೆ ಒಂದಿಷ್ಟು ಸಿಕ್ಕಿದ್ರು ಅದು ರುಚಿ ಆಗ್ತದೆ, ಹೊಟ್ಟೆ ತುಂಬುತ್ತದೆ. ಹೌದಾ? ಸಮಯವನ್ನು ನಾವು ಕಾಯ್ಬೇಕು. ಹೇಗೆ? ನೀರಿನಲ್ಲಿ ಬಿದ್ದದ್ದು ಹ. 4 ದಿವಸ ಕಳೀಲಿ, ಓ. ದಪ್ಪಗಾಗ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ? ಸೀರಾಕಿದ್ದಲ್ಲ ಇದು ಜೀವ ಇದ್ದದ್ದು ಅಲ್ವಾ? ಹೌದು. ಅದಕ್ಕೆಲ್ಲ ಒಂದಷ್ಟು ಹುಟ್ಟಿಕೊಳ್ತದೆ, ಜಿಮಿ 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 ಮೆತ್ತಗಾಗ್ತದೆ. ಮೂಗಿಗೆ ಪರಿಮಳ ಬರ್ತದೆ, ಪರಿಮಳ ಬಂದ ಮೇಲೆ ರುಚಿ ಇರುವುದು. ಬಾಯಿಗೆ ರುಚಿ. ಪ್ರಾರ್ಥನೆ ಮಾಡಿ ಸೂಚಿಸಿದ ಪಥವನ್ನು ಸಂತೋಷದಿಂದ ಹೊರಹೊಮ್ಮಿನ ಉದ್ಗಾರಗಳು. ಯಾಕೆ ಹೇಳಿದೆ? ಹೆಚ್ಚಿನ ನಿಮ್ಮ ಪೌರುಷಕ್ಕೆ, ನಿಮ್ಮ ಹೆಚ್ಚಿನ ಸಾಹಸಕ್ಕೆ, ಹಾಗೆ ಅಚ್ಚಳಿಯದ ಭಟರಹುದು ಸಂಚಾರ 4 ಬೆನ್ನಿಗೆ ಬೀಳುವಾಗ ಗೊತ್ತಾಯ್ತು ನಿಮಗೆ. ನಾವು ನಿಮ್ಮಲ್ಲಿ ವೈರವೇ ಇಲ್ಲ. ಮತ್ತೆಂತದಿರೋದು? ಇದು ತನಕ ಮಾಡಿದ ವೈರ ವ್ಯರ್ಥವಾಯಿತು. ಯಾಕೋ ನಮ್ಮವರೆಂಬ ಮೋಹ. ಮೋಹಕ್ಕೆ ನಿಮಗೆ ಏನಾದ್ರೂ ಕೊಡೋಣ ಎನ್ನುವ ಹಾಗೆ. ಏನಾದ್ರೂ ಕೊಡೋಣ ಅಂತ ಎಂತದ್ದು ಕೊಡ್ತಿದ್ದೀರೋ? ಬಹುಮಾನ. ಯಾರು ಗೆದ್ದವರ ಅಂತ ನಿಮಗೆ? ಸೋತವನಾದ ನಾನು ಬಹುಮಾನ ಕೊಡುವುದಕ್ಕಾಗಿ. ಸೋತವನಲ್ಲಿ ಸತ್ವ ಇಲ್ಲ, ನೀರು ಕೊಡಬೇಕಾಗತ್ತಲ್ಲ. ಕೊಡುವುದಕ್ಕಿರಬಾರದು ಅಂತಿಲ್ಲ, ಎಲ್ಲ ನಮಗೆ ಬೇಡ. ಅದು ಗೆದ್ದವರಾದ ನಮ್ಮಲ್ಲಿ ಕೇಳು. ಹೌದಾ? ಏನು ಬೇಕು, ಎಲ್ಲಿ ಬೇಕು, ಯಾವುದು ಬೇಕು, ಎಂತದ್ದು ಬೇಕು? ಮಾತಿನ ಮೇಲೆ ನಂಬಿಕೆ ಸಾಕಾಗುವುದಿಲ್ಲ. ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಎನ್ನುವ ಹಾಗೆ. ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಎನ್ನುವ ಹಾಗೆ. ನಿಮ್ಮ ಕೈಯಲ್ಲೂ ಮತ್ತೆ ಯಾರ ಕೈ? ಕೈ. ನಿನ್ನಂತ ಹೇಳಿದ್ಯಾ? ಎಲ್ಲ ಹೇಳಿ ಅಂದ್ರೆ ಎಲ್ಲ ಅಲ್ಲ, ನಿನ್ನದು ನಿನಗೆ ಬೇಕಾದ ಹೇಳು. ಈಗ ಹೇಳಿದೆ, ಮುಂದೆ ಮಾಡು. ಈಗ ತಕ್ಕ ನಾವು ಸಿಗುವುದು ಹೇಗೆ? ಅದು ಹೇಗೆ? ಹಕ್ಕಿಗಳ ಹಿದ್ದೀರಿ. ಹಕ್ಕಿನಿಂದಲೇ. ಹಕ್ಕು ನಿಮ್ಮದ್ದಾಗಲಿಲ್ಲ. ಕೊಡುವುದಕ್ಕೆ ನಿಮ್ಮಲ್ಲಿ ಏನು? ನನಗೇನು ಬೇಕು? ಒಂದು ನೆಟ್ಟಗೆ ತಲೆಯಲ್ಲಿ ಕಣ್ಣು ಕಾಣುದಿಲ್ವ ನಿನಗೆ? ಇದು ನಮ್ಮ ತಲೆ. ಆದೀತು. ಇದು ನಾವು ಆದಿದೆ. ಕೊಡಿ. ಎಂತ ಕೊಡಿ? ತಲೆಗಳನ್ನೇ ಕೊಡಿ. ಹೋಯ್ತು. Oh
ಆವಾಗ ಎಲ್ಲ ಅವನಲ್ಲಿ ತಲೆ ಇಲ್ಲದ ಕಾರಣ ಅಲ್ವಾ ನಮ್ಮ ತಲೆಗೆ ಹೇಳಿದ್ದು. ಏ ತಮ್ಮ ಭಾಷೆ ಏ ಭಾಷೆ ಇದ್ದ ಕಾರಣವೇ ಕೊಡುದಿಲ್ಲದವರಿಗೆ, ಇದ್ದವರಿಂದಲೇ ಪಡೆದು. ಅದೆಲ್ಲ ಬೇಡ ನಿಮಗೆ ಮಧ್ಯ ಬಾಯಿ ಹಾಕೊಂಡೆ ಗೊತ್ತಾಯ್ತಲ್ಲ. ನಮ್ಮ ದಾರಿ ತಪ್ಪಿಸಲಿಕ್ಕೆ ನೋಡ್ಬೇಡ, ನಾವು ಸರಿ ದಾರಿ ಹೇಳಿದ್ದೇವೆ. ನೀನೆಲ್ಲಿಗೋ ಎದ್ದು ಹೊರಡುವುದು? ಅಲ್ಲ ಎಲ್ಲಿಗೋ ಹೊರಡುವುದಲ್ಲ, ಎಲ್ಲ ಮುಗಿಯಿತು. ಯಾರು ಹೇಳಿದ ಮುಗಿಯಿತು? ಇಷ್ಟೇ ಇರುವುದು. ನಮಗೆ ಇದೆಲ್ಲ ಬೇಕೇನಾ? ಇದು ಇಷ್ಟು ಬೇಕಾ? ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಮತ್ತೇನು ಹಿಂದೆ ಮುಂದೆ ಆದರೆ ಒಂದು ತಹ ಉಂಟು. ಕಾಣುತ್ತಿರುವ ವಿಶಾಲವಾದ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ಜಲ ನಮ್ಮನ್ನು ಸೋಕದ ಹಾಗೆ ಪ್ರಾಣ ತೆಗಿ. ಅವನಿಗೆ ಎಂತದಂತಲೇ ಅರ್ಥ ಆಗಲಿಲ್ಲ. ನೀರಿಲ್ಲದಲ್ಲೇ ನಮ್ಮ ತಲೆ ಕಡಿದಳು. ಈಗ ಅರ್ಥ ಆಯ್ತಾ? ಬೆಲೆ ಎರಿಯದೆ ಮರಣ ಹಾಗೆ ಮಾತನಾಡುತ್ತಿರುವವರು ನೀವು. ನೀವಂದಂತೆ ಆದರೂ ನಾನು ಪ್ರಾಣವನ್ನು ಪಡೆಕೊಳ್ಳಬಲ್ಲೆ ಎನ್ನುವ ಸತ್ಯವು ನಿಮಗೆ ದರ್ಶನವಾಗಬೇಕು. ನೋಡುವ ನಿನ್ನ ದರ್ಶನ. ಅದಕ್ಕಾಗಿ ದಿವ್ಯಜ್ಞಾನವನ್ನಿಟ್ಟಿದ್ದೇನೆ. ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ಮುರಿದ ಸಂಹಾರ ಘೋರ ಮುರಿದ ಸಂಹಾರ ದೀನೋದಾರಿಗ ಚೇರಾಣವ ಜಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಓ ಕ್ಷೀರಾನಂದವ ಶಯನ ನಾರಾಯಣ ನೀರಜದಳ ಲೋಚರನೆ. ನಿನ್ನವಂತಹ ಸ್ವರೂಪವನ್ನು ಕಂಡಾಗಲೇ ಆನಂದ ತುಂದಿರರಾಗಿ ಹೋಗಿದ್ದೆ. ಅಜ್ಞಾನದ ಕತ್ತಲೆ ನಮ್ಮನ್ನು ಸಣ್ಣದಾಗಿಸಿತು. ಸುಜ್ಞಾನವು ಒಳಗೂಡಿದಾಗ ನೀನು ಯಾರು ನಾವ್ಯಾರು ಎನ್ನುವಂತಹ ಯಥಾರ್ಥ ಚಿಂತನೆಗೆ ಗ್ರಾಸ ಒದಗಿ ಬಂತು. ಆವಾಗಲೇ ನಾವು ಮಾಡಿದ್ದು ಘೋರತರವಾದ ಅಪರಾಧ ಎನ್ನುವಂತಹ ಅಪರಾಧ ಪ್ರಜ್ಞೆ ಜಾಗೃತವಾದವು. ನಾವು ಶರಣು ಬಂದವರಿದ್ದೇವೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ. ಶರಣಾಗತಿಗೆ ಮೆಚ್ಚಿದ್ದೇನೆ. ನಿಮ್ಮ ಇಚ್ಛೆ ಏನು? ಓ ತಂದೆಯೇ, ಮೃತ್ಯುಂಜಯನ ಮಿತ್ರ ನೀನು. ನಿತ್ಯ ನುತಿಸುವ ಅಪಾರವಾದ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ, ತಂದೆಯ ಸ್ಥಾನದಲ್ಲಿ ನೀನಿದ್ಯಾ. ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸಿ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸಿ ನಮ್ಮನ್ನು ಅನುಗ್ರಹಿಸು. ಕರುಣಿಸೋಣ. ಮೋದಿರದ ಗಾಂಧಿಯ ನಿನಗ ಮಧು ಎಂದೆ ಮುದಾಗ ಮತವೇ ಗಗೆಡ ಗಗನ ನೀನೆ ಕೈಗ ಮುಗದಿರೋ ನಿಮ್ಮಿಷ್ಟದಂತೆ ನಡೆಯುವೆ ಶರಣಾಗತರಾದಂತಹ ನಿಮ್ಮ ಕುರಿತು ಕರುಣೆ ಉಳ್ಳವನಾಗಿ ಮದಿನೆಯ ಕಾಂತಿಯಿಂದ ಒಪ್ಪವನಿಗೆ ಮದುವೆಂದು ಕಠಿಣಕಾಯ ಉಳ್ಳವನಿಗೆ ಕೈಟಭ ಎಂಬ ಹೆಸರನ್ನಿತ್ತಿದ್ದೇನೆ. ಕೃತಾರ್ಥನಾದೆ. ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಅದೋ ನನ್ನ ಜಂಘೆಯನ್ನೇ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಜಲಬಿಂದು ಸೋಂಕದಂತೆ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ ಕೈಟಭಾಂತಕನಾಗ. ಧನ್ಯವಾದವು. ನಿಮ್ಮ ಮೇಧಸ್ಸನ್ನು ಜಲವಿಯಲ್ಲಿ ತುಂಬಿ ಸರಿ. ದರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವ ಆದಿದ್ದು ನಿಮ್ಮ ಭಯಕ್ಕೊಳಗಾಗಿ ನನ್ನ ಘಟಕವಾಗಿರುವ ಪಂಚಮುಖನಾದಂತಹ ಬ್ರಹ್ಮ ಅವನನ್ನು ಹೊರಬರಿಸಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಇನ್ನು ಮುಂದಕ್ಕೆ ಅವ ಹಾಗಾದರೆ ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡಾಗ್ತದೆ ಸರಿ ಎನ್ನುವುದರಿಂದ ನಿಮ್ಮ ಕೀರ್ತಿ ಇನ್ನಷ್ಟು ಅಧಿಕಗೊಳ್ಳುತ್ತದೆ. ಬನ್ನಿ ಏರಿಕೊಳ್ಳಿ. ಗೋವಿಂದ. ಮಾಲಿನಿಯೋ ಅಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ
ತಂಪನ್ನು, ಜೇನಿಗೆ ಸಿಹಿಯನ್ನು ಎಲ್ಲವನ್ನು ಕರುಣಿಸುವ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ಈ ಶೋಣಿತಾ ಪ್ರಭು ರಾರಾಜಿಸುತ್ತಾ ಉಂಟು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯ ಉಳದಂತ ದಿತಿದೇವಿನ ತಾಯಿ ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದಲ್ಲಿ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗಣಸು ಕಂಡವಳು ಯಾವುದೂ ಕೈಗೊಳ್ಳಲಿಲ್ಲ. 4 ಲೋಕದ ಅಧಿಕಾರ ಪಡೆಯಲು ಹೋದಂತಹ ನನ್ನ ಅಣ್ಣನನ್ನು ಕೊಂದು ಮುಗಿಸಿದ ಆ ದೇವತೆಗಳು ಎಂಬಂತಹ ವಿಚಾರವನ್ನು ನನ್ನ ತಾಯಿಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗ ಲೋಕದ ಅಧಿಕಾರ ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನಡೆದಂತಹ ಮಾತು ಘೋರವಾದ ಕಾರಣವನ್ನು ಸೇರಿಕೊ ಅಜ್ಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ 3 ಲೋಕ ಜಯಿಸುವಂತಹ 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನು ಪಡೆಯುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿ ಸ್ವಾಮಿ. ಖಂಡಿತವಾಗಿ ಇಲ್ಲ. ತಾಯಿ ಆಸೆ ಆಕಾಂಕ್ಷೆಯನ್ನು ಈಡೇರಿಸುವುದು ಮಗಳಾದ ನನ್ನ ಆದ್ಯ ಕರ್ತವ್ಯ ಸರಿ. ಆದ್ದರಿಂದ ನೋಡಿ ನೋಡಿ ಅರಿಯುತ್ತಿರುವಂತಹ ಮಾಣಿಕ್ಯ ಸರೋವರದಲ್ಲಿ ಬಿಂದು ಶುಚಿರ್ಭೂತಲಾಗಿದ್ದೇನೆ. ಇನ್ನೇ ತಪಸ್ಸನ್ನು ಆಚರಿಸಬೇಕೆನ್ನುವ ಹಾಗೆ ಒಂದು ಕಾಲು ಮುಂದಿಡ್ತಾ ಇದ್ದೇನೆ. ಇದರ ಬಗ್ಗೆ ಯೋಚನೆ ಮಾಡುವಾಗ ನಿಮ್ಮ ಕಣ್ಣಿಗೆ ಹೇಗೆ ಗೋಚರಿಸ್ತಾ ಇದ್ದೇನೆ. ಚೆಲುವಿಗೆ ಯೌವನ ಶೋಭಿಸ್ತಾ ಇದೆ. ಆದುದರಿಂದ ತಪಸ್ಸನ್ನಾದ ಕಷ್ಟ ಯಾಕೆ ಹೇಳಿ, ನಮ್ಮ ಏಳಿಗೆಯನ್ನು ಬಯಸುವ ವರ್ಗ ಯಾರೆಂಬುದನ್ನು ಕೇಳ್ತೀರಾ? ಸುರರೆಂಬ ಹಗೆಗಳಾಗಿಹರು ಆ ದೇವತೆಗಳು. ಅದನ್ನು ಶ್ರೀಹರಿ ಅವೇನಾದ್ರೂ ತೊಂದರೆ ಕೊಡ್ತಾನೆ. ಬಿಡಿ ಸ್ವಾಮಿ, ನಾನೇನು ಸಾಮಾನ್ಯದವಳೆ? ಕಶ್ಯಪ ಬ್ರಹ್ಮರ ಮಗಳು ನಾನು. ಶುದ್ಧ ಆಚಾರ ಸಕಲ ವಿದ್ಯೆಯನ್ನು ಕಲಿತವು ನಾನು. ಕಾಲಕ್ಕೆ ತಕ್ಕಂತೆ ವೇಷ, ಕಾಲಕ್ಕೆ ತಕ್ಕಂತೆ ಭಾಷೆ ಎಲ್ಲವನ್ನು ಹಲವಡಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನನಗುಂಟು. ಅದು ಸರಿ, ತಪಸ್ಸನ್ನು ಆಚರಿಸಬೇಕೆ ಉದ್ದೇಶವನ್ನು ಇರಿಸಿಕೊಂಡು ಈ ಘೋರವಾದ ಕಾಂತಾರವನ್ನು ಬಂದು ನಿಂತುಕೊಂಡಿದ್ದೇನೆ. ಯಾವ ರೂಪವನ್ನು ಅಂತ ಉಳಿತು ಎಂಬುದಕ್ಕೆ ಯೋಚನೆ ಮಾಡಿದ್ರೆ ನೋಡಿ 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 ಕೊಲಚೆಯಲ್ಲಿ ಹೊಲ್ಲಾಡ್ತಾ ಉಂಟು ಮಹಿಷಿಗಳ ಹಿಂಡು. ಅದು ಯಾರ ತಂಡಿಗೂ ಹೋಗುವುದಿಲ್ಲ, ಹೋದವಳು ಅವುಗಳು ಬಿಡುವುದಿಲ್ಲ. ಇದುವೇ ಸರಿಯಾದಂತಹ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನಾತು ತಪಸ್ಸನ್ನಾಚರಿಸುತ್ತೇನಂತೆ. ನಿಷ್ಕರ್ಮದಿಂದ ನಿಸ್ವಾರ್ಥವಾಗಿ ತಪಸ್ಸನ್ನು ಆಚರಿಸುವಂತಹ ಶುಭಾಶಕ ಮುನಿ ನಾನು. ಅದೆಷ್ಟೋ ಕಾಲಗಳಿಂದ ತಪಸ್ಸಿನಲ್ಲಿ ನಿರತನಾಗಿದ್ದೆ. ಆದರೆ ಇಂದು ಏಕಾಏಕಿ ನನ್ನ ತಪೋಭಂಗವಾಯಿತು. ಅಂತರ್ಮುಖಿಯಾದಂತಹ ನಾನು ಇಂದು ಬಹಿರ್ಮುಖನಾದೆ. ಯಾಕೆ ಹೀಗೆ ಆಯಿತು ಎಂಬುದನ್ನು ನನ್ನ ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದರೆ ಏನು ಆಶ್ಚರ್ಯವನ್ನು ನಾನು ಕಾಣುತ್ತಿದ್ದೇನೆ. ದಿತಿ ಸುದೆಯಾದಂತಹ ಮಾರಳಿ ತನ್ನ ನಿಜ ರೂಪವನ್ನು ಮರೆಸಿ ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದಾರೆ. ಇದು ಹೇಗಾಯಿತು ಬಲ್ಲಿರಾ? Thank you.
ಈಕೆ ಮಾಡಿದಂತ ತಪ್ಪಿಗೆ ಈಕೆಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ದುರಾಧೀರನಾದಂತ ಮಗಳನ್ನು ಬರೆಯಬೇಕೆನ್ನುವ ಉದ್ದೇಶದಿಂದ ತಪಸ್ಸನ್ನು ಮಾಡುತ್ತಿದ್ದಾಳೆ. ಆದ್ದರಿಂದ ಮುನಿ ಶುಭಾಶಕನ ಶಾಪ ಈಕೆಯ ಮೊದಲಲ್ಲೇ ಮನುಷ್ಯನೇ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹರಿಸಲು ಸಾಧ್ಯವಾಗದೇ ಹೋಗಲಿ. ಮನ ಮನ ಎಲ್ಲ ಕೆಟ್ಟು ಹೋಯ್ತು. ತಪಸ್ಸು ಮುಂದುವರಿಯಬೇಕು, ಲೋಕ ಕಲ್ಯಾಣವಾಗಬೇಕು. ಅದಕ್ಕೋಸ್ಕರ ಉತ್ತಮವಾದ ಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ಏನಿದು ಕಲದರದವರು ಪಾಲಿನಿ ಮನೆಯಲ್ಲಿ ಬಾಲಿಗೆಯಿದವು ಸಾರಗದಿಗಳು ಮನದಿರುವೆನ್ನು ಮಗಳೇ ಮಾಲಿನಿ, ಸಕಲೋಕೇಶನಾದಂತ ಬ್ರಹ್ಮದೇವನೇ ನಾನು. ತಪಸ್ಸನ್ನು ಬಿಡು, ಎದ್ದೇಳು, ನಿನಗೇನು ಬೇಕು ಕೇಳು, ಅನುಗ್ರಹಿಸ್ತೇನೆ. ಸಾಗರ ದೇವ ಪರಮೇಶ್ವರಿಗೆ ಮಾಲಿನಿ, ಮೊದಲಾಗಿ ನಿಮ್ಮ ಪದದ್ವಗಳಿಗೆ ಹೊಂದಿಸಿಕೊಡುತ್ತಾ ಇದ್ದೇನೆ. ಶ್ರೇಷ್ಠಾಗಲಿ ಮಗಳೇ ನಿನಗೆ. ಪರತತ್ವನು ಪ್ರಜ್ಞಾನೋದಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಏನ್ ಮಗಳೇ? ಈ ಪಾಣಿಗ್ರಹದ ಬಳಿಕ ಪ್ರಪಂಚ ನಡೆಯಲ್ಲಿ ಪ್ರವರ್ತಿಸುವ ನನಗೆ ಪ್ರಚಂಡನು ಪ್ರಕರಣನು ಪ್ರಬುದ್ಧನಾದ ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂದೆ. ಮಾಲಿನಿ, ಕುಲೋದ್ಧಾರಕರಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ನಿಜ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋರ ಮಗ ನಿನ್ನ ಉದರದಲ್ಲಿ ಜನಿಸುವಂತ ಬಲವನ್ನು ಈ ಕೋರಿನಿಗೆ ಅನುಗ್ರಹಿಸಿದ್ದು. ಅಯ್ಯೋ ಶಿವನೇ, ಏನಿದು ತಂದೆ? ಏನಾಯ್ತು? ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರವನ್ನು ಕೊಡುವಂತ ಕೇಳಿದ್ರೆ ನನ್ನ ತಪಸ್ಸಿಗೆ ಶಾಪ ಬಂದು ಕೊಟ್ಟಿದ್ದೆ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಸಂತಸ ಎನ್ನುವಂತಹ ಸಾಗರದಲ್ಲಿ ಅಲೆದಾಡುವುದರ ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿಕೊಂಡಾಡಿದೆ. ಈ ಸಮಯಕ್ಕೆ ನೀವು ಆಡ್ತಿರುವಂತಹ ಮಾತುಗಳನ್ನು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತ ವೇದನೆ ಆಗುತ್ತಾ ಇದೆ ತಂದೆ. ನನ್ನ ಉದರದಲ್ಲಿ ಮಹಿಷನು ಜನಿಸುತ್ತಾನೆ. ಆ ಮಗುವನ್ನು ಹೊತ್ತು ಹೇಗೆ ಹೆದೆಯಲ್ಲಿಡಿಸುವುದು, ಹೇಗೆ ತೊಟ್ಟಿಲು ತೂಗುವುದು, ಲೋಕ ಮುಖದಲ್ಲಿ ಕೋಣ ಮಗನ ತಾಯಿ ಎಂಬುದಾಗಿ ಅಪ್ಪಾಸೆ ಮಾಡುವುದಕ್ಕಿಲ್ವೇ ಶಾಪಕ್ಕೆ ವಿಮೋಚನೆ ಕೊಡಿ ತಂದೆ. ದುಃಖಿಸಬೇಡ ಮಗಳೇ. ಮುನಿವರ ನೊರೆದ ವಚನ ತಪ್ಪಲರಿಯದು ತಾಳ ಮಹಿಷನು ಜನಿಸಿದರು ನಿನ್ನುದರ ಕವಿ ಮುಂದೆಯೇ ತ್ರಿಜಗಲಿ ಮೆರೆಯುವನು ಜನಕೀರ್ತಿಯಿಂದಲೇ ಮರೆಯ ಮಾತೋಳ ಇದು ವಿಧಿಯ ಮಾತು ಎನ್ನುದ ಸಂತೈಸಿದನ ಮಾನಿನಿಯ ಮರುಗದಿರು ಮಾಲಿನಿ, ಓ ನೀರಮನ, ಮರುಗದಿರು ಮಗ. ಇಂತಹ ವಿದ್ಯಮಾನವೂ ಇವತ್ತು ನಿನ್ನ ಜೀವನಕ್ಕೆ ಆವರಿಸಬೇಕು ಅಂತಾದರೆ ಪ್ರತ್ಯೇಕ ಕಾರಣವಿದೆ. ಏನು? ನೀನು ತಪೋನಿರತವಾದಂತಹ ಸಂದರ್ಭ ಹತ್ತಿರದಲ್ಲೇ ಸುಪಾರ್ಶಕ ಮುನಿವಾರುವರು ತಪಸ್ಸನ್ನಾಚರಿಸುತ್ತಾ ಇದ್ದರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣವು ಎನ್ನುವುದನ್ನು ತಿಳಿದಂತ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಅವರು ಶಪಿಸಿಬಿಟ್ಟಿದ್ದಾರೆ ಮಗಳೇ. ತಂದೆ, ಮುನಿ ಶಾಪ ಯಾವತ್ತೂ ಹುಸಿಯಾಗದು. ಆದರೆ ತಪಸ್ಸನ್ನಾಚರಿಸಿ ಹೊರಗಲು ಪಡೆದದ್ದು ಯಾರಲ್ಲಿ? 3 ಮೂರ್ತಿಗಳು ಒಬ್ಬರಾದಂತಹ ಸತ್ಯಲೋಕೇಶ ಬ್ರಹ್ಮದೇವರಲ್ಲಿ ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲವೇ? ಆ ಕಾಲದಲ್ಲಿ ಮುನಿವರ
ಮತ್ತೊಂದು ಮಾತನ್ನು ಹೇಳಿದವರಿದ್ದಾರೆ ಮಗಳೇ. ಏನದು? ತಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೇ ಪರಿಹಾರವೇ ಸಿದ್ಧವಾಗದೆ ಹೋಗಲಿ ಎನ್ನುವ ಹಾಗೆ ಮತ್ತೆ ನಾನೇನು ಮಾಡಲಿ ಮಗಳೇ? ತಂದೆ, ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ ತಂದೆ, ಹೇಗೆ ತೋರಿಸಲಿ? ನೀನು ಕೂಗುದಾಕಿ ಈಗ ಮಗಳೇ. ಇಷ್ಟ ಆಯ್ತಲ್ಲ? ಕೋಣ ಮಗಳನ್ನು ಹರಿಯುತ್ತೇನೆ ಪರೆಯುತ್ತೇನೆ ಎನ್ನುವ ಹಾಗೆ ರೂಪ ಆಕಾರ ಎನ್ನುವುದು ಯಾರಿಗೂ ಶಾಶ್ವತವಲ್ಲ ಮಗಳೇ. ನಿರ್ಮಲವಾದಂತಹ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಮುಖ್ಯ. ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಕೋಣನಾದರೂ ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣ ಎಂದೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿ ಅದ್ವೈತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನಾಗುತ್ತಾನೆ. ಎಷ್ಟು ಸಾಲದೆ? ಸಂತೋಷವಾಯಿತು. ಹೋಗಿ ಬಾ ಮಗನೇ, ನಿನಗೆ ಶುಭವಾಗಲಿ. ತಾಯಿಯ ಜೊತೆ ಗೋರೊಂದು ಗಾಂಧಾರರು ಸೇರಿಕೊಂಡು ಅಜ್ಜನನ್ನು ಭಜನೆ ಮೂಲಕ ಮೆಚ್ಚಿಸಿ ಬೇಕು ಬೇಕಾದ ವರವನ್ನು ಪಡೆದುಕೊಂಡಿದ್ದೆ. ಈ ಸಂತೋಷದ ವಿಚಾರವನ್ನು ತಾಯಿ ತಿಳಿಸಬೇಕು ತಾನೆ. ಆದಷ್ಟು ಬೇಗ ಶೋಣಿತಾಂಬರವನ್ನು ಸೇರುತ್ತೇನಂತೆ. ಅಧಿಕಾರವನ್ನು ಪಡೆದುಕೊಂಡು ಬಂದವಳು ಈ ದಿತಿ ದೇವಿ. ದೈತ್ಯಕುಲದ ಮಾತೆಯನ್ನು ನೆಗಳ್ತೆಯನ್ನು ಹೊಂದಿದವಳು. ಸಂಪತ್ತು ಸೌಭಾಗ್ಯದಿಂದ ತುಂಬಿ ತೊಳುಕುತ್ತಾ ಇದೆ ಈ ಶೋಣಿತಾಪುರ. ಎಷ್ಟೇ ಸಂಪತ್ತಿದ್ರೂ ಏನು ಪ್ರಯೋಜನ ಹೇಳಿ ಸ್ವಾಮಿ? ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಬೇಡವೆ? ಅಂತಹ ನೆಮ್ಮದಿ ಶಾಂತಿ ನನ್ನ ಮನಸ್ಸಿಗೆ ಇಲ್ಲದೆ ಹೋಯಿತಲ್ಲ ಈ ಕಾಲಕ್ಕೆ. ಕಾರಣರು ಯಾರು ಗೊತ್ತೇ? ನನ್ನ ತಂಗಿಯ ಮಕ್ಕಳು ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾರೆ. ಹಿರಿಯ ಭಾಗಿಗಳಾಗಿ ಅಲ್ಲಿ ಅಧಿಕಾರವನ್ನು ನಾವು ಸ್ಥಾಪಿಸಿ ಅಲ್ಲಿ ನಾವು ಮೆರೆಯಬೇಕಿತ್ತು. ಆದರೆ ಮೋಸದಿಂದ ಅವರು ಪಡೆದುಕೊಂಡಿದ್ದಾರಲ್ಲ, ಅದನ್ನು ನಾವು ಪಡೆಯಬೇಕಿರುವಂತಹ ಉದ್ದೇಶದಿಂದಲೇ ತನ್ನ ಮಕ್ಕಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟೆ. ಸಮರಾಂಗಣದಲ್ಲಿ ಮೋಸ ಮಾಡಿಬಿಟ್ಟು ನನ್ನ ಮಕ್ಕಳನ್ನು ಕೊಂದು ಕಳೆದರು ಸ್ವಾಮಿ. ಆ ಖೇದ ನನ್ನನ್ನು ಇಂದಿಗೂ ಬಾಧಿಸ್ತಾ ಇದೆ. ಪುತ್ರ ಶೋಕ ನಿರಂತರ ಅಲ್ಲಿ, ಅದು ಯಾವತ್ತು ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದಲ್ಲ ಒಂದು ದಿವಸ ಪ್ರತಿಕಾರವನ್ನು ತೀರಿಸಲೇಬೇಕೆನ್ನುವಂತಹ ಹಠವನ್ನು ತೊಟ್ಟವಳು. ಯಾವ ರೀತಿ, ಹೇಗೆ ಸಾಧ್ಯ? ಆಲೋಚನೆ ಮಾಡಿದ್ರೆ ಮಗಳಾದಂಥ ಮಾಲಿನಿಯಿಂದ ಸಾಧ್ಯವಾದಿತ್ತು ಅನ್ನೋ ಹಾಗೆ ಯೋಚನೆ ಮಾಡಿದೆ. ಹಾಗೆ ಅವಳನ್ನು ಕಾಡಿಗೆ ಕಳುಹಿಸಿಕೊಟ್ಟು ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಹೇಳಿದೆ. ಯಾಕೆ? ಭವಿಷ್ಯದಲ್ಲಿ ಪುತ್ರ ಸಂತಾನವನ್ನು ಪಡೆಯುವ ಉದ್ದೇಶ. ಹಾಗೆ ನಡೆದುಕೊಂಡು ಬಂದವಳು. ಪ್ರಾಯಕ್ಕೆ ಬಂದಂತ ಆಕೆಗೆ ಪಾತಾಳೋಕದ ಅಧಿಕಾರಿಯೊಡನೆ ವಿದ್ಯುನ್ಮಾಲಿಯ ಜೊತೆ ಮದುವೆ ಮಾಡಿಕೊಟ್ಟೆ. ಕೆಲವು ವರ್ಷ ಕಳೆದು ಹೋಯಿತು. ಅವರಿಬ್ಬರ ದಾಂಪತ್ಯದ ಫಲವಾಗಿ ಮಗನೊಬ್ಬ ಹುಟ್ಟಿಕೊಂಡ. ಮಹಿಷ ಅನ್ನುವಾಗಿ ಹೆಸರಿರಿಸಿದ್ದೇವೆ. ಆಟ ಪಾಠಗಳಲ್ಲಿ ತೊಡಗಿಕೊಂಡಿದ್ದಾನೆ. ಅವನನ್ನು ನೋಡಿ ಸ್ವಲ್ಪ ಸಂತೋಷ ಆಗುವುದು ಬಿಟ್ಟರೆ ಮತ್ತೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ವಲ್ಲ. ಕಾರಣ ದೇವತೆಗಳು ಬಿಡಲಾರೆ. ಇವತ್ತಲ್ಲೂ ಅಲ್ಲಂತಾದ್ರೆ ನಾಳೆಯಾದ್ರೂ ಪ್ರತಿಕಾರವನ್ನು ತೀರಿಸ್ತೇನೆ. ಆದ್ರೆ ಇವತ್ತು ಅಂತ ಸಮರ್ಥ ಆ ವೀರ ಯಾರಿದ್ದಾರೆ ಹೇಳಿ? ಯಾರಿದ್ದಾರೆ? Come on,
ಪಾದಾದಿಯ ಪ್ರಣಾಮಗಳು. ಶುಭವಾಗ್ಲಿ ಕಂದ. ಚಿತ್ರವನ್ನೇ ಕಾಡ್ತಾ ಇದ್ದೇನೆ. ಹಾ. ಶೋಡಿತಾಪುರದ ಸಾಮ್ರಾಜ್ಯ ನೀವು. ಇಲ್ಲಿ ನೀವು ಸಂತೋಷದಿಂದ ಇರಬೇಕು. ಆದರೆ ಇಲ್ಲಿ ನೀವು ದುಃಖಿಸುತ್ತಾ ಇದ್ದೀರಿ. ಏನು ಕಾರಣ? ಯಾರಿಂದ ದುಃಖ? ನನ್ನಲ್ಲಿ ಹೇಳು. ಅಂತರಂಗದ ವ್ಯತೆಯ ಕಥೆಯನ್ನು ಏನೆಂದು ಹೇಳಲಿಕ್ಕಂದ. ಏನದು ವಿಚಾರ? ಭಾವಿ ಜೀವನದ ಬಗ್ಗೆ ಭವ್ಯವಾದಂತಹ ಹೊಂಗನಸುಗಳನ್ನು ಹೊತ್ತುಕೊಂಡವಳು ನಾನು. ಅದೆಲ್ಲ ನುಚ್ಚುನೂರಾಗಿ ಹೋಯಿತಲ್ಲ ಕಂದ. ಹಾಗೆ ಸ್ವರ್ಗಲೋಕದ ಅಧಿಕಾರ ನಮಗೆ ದಕ್ಕಬೇಕಿತ್ತು. ಆದ್ರೆ ಮೋಸದಿಂದ ದೇವತೆಗಳು ಅಲ್ಲಿ ಆಳುತ್ತಾ ಇದ್ದಾರೆ. ನ್ಯಾಯ ಸಮ್ಮತವಾಗಿ ದೊರಕಬೇಕಾದಂತಹ ಅಧಿಕಾರವನ್ನು ಪಡೆಯಬೇಕೆನ್ನುವಂತ ಉದ್ದೇಶದಿಂದಲೇ ನನ್ನ ಮಕ್ಕಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟೆ. ಪರಿಣಾಮ ಆದ್ರೆ ಆ ದೇವತೆಗಳು ಸಮರಾಂಗಣದಲ್ಲಿ ನನ್ನ ಮಕ್ಕಳ ಸರ್ವನಾಶ ಮಾತುಗಳನ್ನು ಅಲಿಸಿದೆ. ನಖಶಿಖಾಂತ ಸಿಟ್ಟು ಏರ್ತಾ ಉಂಟು. ನನಗೊಂದು ಅನುಮತಿಯನ್ನು ಕೊಡಿ. ಬಿಡುಗಣ್ಣರ ಸಂಗತಿಯನ್ನು ನಾನು ನೋಡಿಕೊಳ್ತೇನೆ. ಅವರನ್ನು ಸಮಾರಂಭದಲ್ಲಿ ನಿಮ್ಮ ಪಾಲಕರಿಗೆ ಹೊರೆ ಮಾಡ್ತೇನೆ. ಹೌದಾ? ನೀನು ಬಿಡುವುದಲ್ಲ, ಶತ್ರುಗಳ ನಾಶ ಮಾಡಿ ಹೋಗುತ್ತಲ್ಲ. ಸುರಸೇನೆಯನ್ನು ಸೋಲಿಸಿದೆ. ಸುರಪೀಠವನ್ನು ನಾನು ಪಡೆದೆ. ಏರುವುದಷ್ಟೇ ಬಾಕಿ ಇರುವುದು. ನೋಡುತ್ತಾ ಇರುವ ಚಂದವನ್ನು ನೋಡಿದರೆ ನಗು ಬರ್ತಾ ಉಂಟು. ತಡ ಯಾಕೆ? ಪೀಠ ಸ್ವರ್ಗದ ಪೀಠವನ್ನು ಏರಿ ಕುಳಿತವ ನಾನು. ಮೇಲಾರಿ ಬಂದವ ನೀನು. ರೆಕ್ಕೆಗಳಿಂದ ಬಡಿದ ಸಮರಕ್ಕೆ ನನ್ನನ್ನು ಕರೆದೆ. ಈ ಹೊತ್ತಿಗೆ ನನ್ನ ಪ್ರಶ್ನೆ ಒಂದೇ. ಹಕ್ಕಿಯ ತೆರೆದಿ ಹಾರುತ್ತಾ ಬಂದಂತಹ ನೀನು ಯಾರು?
ಈ ಕಾಲಕ್ಕೆ ನಿನ್ನ ಎದುರು ನಿಂತವ ಸಾಮಾನ್ಯನಲ್ಲ. ಯಾರು ನೀನು? ಹಿಂದೆಳ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲ. ಯಕ್ಷನಾದರೇನು? ನಿನ್ನಂತಹ ಸಹಸ್ರ ಮಂದಿಗಳನ್ನು ನನ್ನ ಜೀವನದಲ್ಲಿ ರಣಾಂಗಣದಲ್ಲಿ ನಾನು ಕಂಡವ. ಜೀವನದುದ್ದಕ್ಕೂ ನಿನ್ನಂತಹವರನ್ನು ಎದುರು ಹಾಕಿಕೊಂಡೆ ಬದುಕಿದವ ವಿದ್ಯುನ್ಮಾಲಿ. ಒಮ್ಮೆ ಸೋತನೆಂಬುದಾಗಿ ನೀನು ನಾನು ಭಾವಿಸಿಕೊಂಡು ಬಂದವನಲ್ಲ. ಇನ್ನೊಮ್ಮೆ ಅದನ್ನು ಗೆಲ್ಲುತ್ತೇನೆ ಎಂಬಂತಹ ಭರವಸೆ ನನ್ನಲ್ಲಿ ಉಂಟು. ಅಂತಹ ನನ್ನ ವ್ಯಕ್ತಿತ್ವದ ಮುಂದೆ ನೀನು ಬಂದು ಗೆಲ್ಲುತ್ತೇನೆ ಎಂಬುದಾಗಿ ನಿನ್ನ ಹುಂಬತನವನ್ನು ಮೆರೆಯುವುದಕ್ಕೆ ಬಂದ್ರೆ ಹಿಡಿದ ಕಠಾರಿಯಿಂದ ಪರಮೇಶ್ವರನ ಎದುರಾದರೂ ಕೂಡ ಸಂತೋಷಗೊಂಡ ದೇವತೆಗಳು ಸುಮವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷನು ಕುದುರಿ ಮಾಲಿನಿ. ಏ ಅಮ್ಮ ಮಾಲಿನಿ, ಅಮ್ಮ ಮಾಲಿನಿ. ಯಾರು ನೀನು? ಹೊಸ ಮುಖ ಆಗ್ಲಿಲ್ಲ. ಇಷ್ಟು ಸಮಯ ಆಗಿ ಇನ್ನೂ ಗೊತ್ತಾ? ಇಷ್ಟದವರೆಗೆ ನೋಡ್ಲಿಲ್ಲ ನಿನ್ನನ್ನು. ನಾನು ನಿಮ್ಮ ಗಂಡ ಹೀಗೆ ಮಾತಾಡ್ತಾ ಇದ್ದೀನಿ. ಏನು ಸೇರಿಸುವುದು ನೀನು? ಗಂಡ ಅಣ್ಣ ಮುಂದೆ ಹೋಗಿ ಗಂಡ ಅಣ್ಣ ಜೊತೆಯಲ್ಲಿ ಹೋದವು. ಜೊತೆಯಲ್ಲಿ ಹೋದವು ಮತ್ತೆ ನನ್ನ ದೂತ ನೀನು. ಮತ್ತೆ ಹೋದಂತ ವಿಚಾರ ಏನಾಯ್ತು? ಲಾಲಿಬೇಕು
ನಿಮ್ಮ ಗಂಡನ ಜೊತೆ ಗುರುಪುರಕ್ಕೆ ಹೋದದ್ದು. ಸುರಪುರಕ್ಕೆ ಹೋದವರು ಜಿಗುಜ್ಜೆ ಮಾಡ್ಲಿಕ್ಕೆ, ದಿಗ್ವಿಜಯ ಮಾಡುವುದಕ್ಕಾಗಿ. ಅಲ್ಲಿ ಹೋದ ಕೂಡಲೇ ಸುರತ್ಕಲ್ನವರು ಬೆಂಡೆತ್ತಿಕೊಂಡು ಬಂದರು. ಸುರತ್ಕಲರು ದಂಡೆತ್ತಿ ಬಂದ್ರು. ಅಗ್ನಿ, ಅಗ್ನಿ, ಅರುಣ, ವರುಣ, ನೀರ್ಪತಿ, ನಿರುತಿ, ಕುಬೇರ ಇವರೆಲ್ಲ ಬಂದು ಪೆಟ್ಟು ಮಾಡಿ ಸೋತು ಹೋದ್ರಮ್ಮ. ಮತ್ತೇನಾಯ್ತು? ಯಾರು ಬರ್ತಾರಂತ ಆಚೆ ಈಚೆ ನೋಡ್ತೇನೆ. ಚಿಮ್ಮಿನಿಪುರದೊಡೆಯ, ಶೈಮಿನಿಪುರದೊಡೆಯ, ಎಂ ಧರ್ಮರಾಯ, ಯಮ ಧರ್ಮರಾಯ ಅವ ಬಂದು ಒಂದು ಚಂದ ಕಾಣಬೇಕಿತ್ತು. ಏನಾಯ್ತು? ಕೋಣದ ಮೇಲೆ ಕುಳಿತು ಪಾಯಸ ಇಟ್ಕೊಂಡು ಬಂದ. ಹಿಂದಿನದನ್ನು ಮಾಶವನ್ನು ಹಿಡಿದುಕೊಂಡು ಬಂದ. ಅವನ ಮೇಲೆ ನನಗೊಂದು ಸೇಡಿತ್ತಮ್ಮ. ಯಾಕೆ? ಬರೇ ಸಣ್ಣ ಪ್ರಾಯದ ನನ್ನ ಅಜ್ಜಿಯ ಜೀವ ಕೊಂಡೋಗಿದ್ದಾನೆ ಅವ. ಅದು ಸಣ್ಣ ಅಜ್ಜಿ ಅಂದ್ರೆ ಹೇಗೆ? ಹೆಚ್ಚಾಗ್ಲಿಲ್ಲಮ್ಮ. 98, 99 ಅದು ಸಣ್ಣ ಪ್ರಾಯ. ನಮ್ಮಲ್ಲೆಲ್ಲ ಸಣ್ಣದೇ ಅಲ್ಲ. ಹೌದಾ? ಆ ಸೇಡನ್ನು ತೀರಿಸುವ ಒಂದು ಅವಕಾಶ ಒದಗಿ ಬಂತು. ಕೋಣದ ಕೊಂಬಲ್ಲಿ ಹಿಡಿದು ಎಳ್ದದ್ದೇ ತಡ. ಯಮ ತೊಪ್ಪನೆ ಬಿದ್ದ. 4 ಮೆಟ್ಟಿದ್ದು ಕೋಣ ಗದ್ದೆಗೆ, ಯಮ ಗುಡ್ಡೆಗೆ. ಹೌದೇ? ಮತ್ತೇನಾಯ್ತು? ಇವರೆಲ್ಲ ಎದುರಿಂದ ಬಂದು ಪೆಟ್ಟು ಮಾಡಿದ್ರು. ಆ ಪಾಪಿ ಮಗ ಎದುರು ಬರ್ಲೇ ಇಲ್ಲ. ಅದು ಯಾರು ಪಾಪಿ ಮಗ? ವಾಯು, ವಾಯುದೇವ. ಅವ ಹಿಂದಿನಿಂದ ಬಂದು ಸ್ವರ ಬಿಟ್ಟ, ಶರ ಪ್ರಯೋಗ ಮಾಡಿದ. ಸ್ವೈಕ್ ಅಂತ ಬಿಟ್ಟ ತಾಯಿ. ಆ ರೀತಿ ಶಬ್ದ ಇತ್ತೆ ನಮ್ಮ ಒಡೆಯರಿಗೆ ಕೇಳಿಸ್ತು. ಬಿಡ್ತಾರ ಅವರು. ಇವನು ಶಬ್ದ ರಹಿತ ಬಿಟ್ಟದ್ದು. ಅವ್ರು ಭಯಂಕರ ಶಬ್ದ. ಹಾಗೆ ಉಂಟಾ? ಹುಯಿಂಕ್ ಅಂತ ಬಿಟ್ಟರು. ಇವರು ಸುಯಿಂಕ್ ನಲ್ಲಿ ನಮಗೆ ನಿಲ್ಲಿಕ್ಕಾಗಲಿ. ನಿಮಗೇನಾಯ್ತು? ಶರವನ್ನು ಸಿಂಜಿನಿಗೆ ಜೋಡಿಸಿ ಬಿಡುವಂತ ರಭಸ. ಕೊನೆಗೆ ನಮ್ಮ ಒಡೆಯರಿಗೆ ಸೀಟು ಜೋರು ಬಂತು. ಸಿಟ್ಟು ಜೋರು ಆಯ್ತು. ಅದೇ ಬಲದ ಕಾಲನ್ನೆತ್ತಿ ತಿರುಗಿಸಿ ಹೀಗೆ ಒದ್ದದ್ದೇ ಒದ್ದದ್ದು. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ಹೋಗಿ ಬಿಡು. ಅವ ಹೋದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಕ್ಕಾಗಲಿ. ನಿಮಗೇನಾಗ್ತದೆ? ಅಷ್ಟು ಧೂಳೆ ಬೀಸಿಕೊಂಡು ಹೋಗಿದ್ದ. ಕೊನೆಗೆ ಬಂದವನೇ ಸೂರಪ್ಪ. ಸುರಪಾಲ ಬಂದ. ಸುರ್ಪಾಲ ಬಂದ. ಸುರಪಾಲ ಬಂದ. ಅವ ಬಂದ ಒಂದು ಟಿವಿ ನೋಡ್ಬೇಕಿತ್ತು. ಅವ 56ರಲ್ಲಿ ಐರಾವತನ್ನು ಏರಿಕೊಂಡು ಬಂದ. ಅವನ ವಾಹನ ಅದು ಐರಾವತವ. ಮತ್ತೇನು? 1,000. ಏನದು? ಸೊಂಡಿಲು. ಅದವು ಬಂದವನೇ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗಲಿಲ್ಲ. ಮತ್ತೇನಾಯ್ತು? ಅವನು ಸೋತು ಏನು ಇದು? ಸಂತೋಷದ ವಿಷಯ ಅಲ್ವೇನು? ಹೌದು. ನಗು ನಗು ತಿಳಿಸ್ಬೇಕೀಗ. ನಿನ್ನಲ್ಲಿ ಅಕ್ಷರಾಭ್ಯಾಸ ಮಾಡುವುದಕ್ಕೆ ಹೇಳಿದ್ದಲ್ಲ. ಅವ ಸೋತು ಹೋದ ಕೂಡಲೇ ನಮ್ಮ ಒಡೆಯರು ಏನಾಯ್ತು? ಮಾಸನೆಯಲ್ಲಿ ಪಾಪಿ ಮಗನೇ ಕುಳಿತುಕೊಳ್ಳುವುದು. ಸಿಂಹಾಸನ ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರಮ್ಮ. ಸಿಂಹವಿಷ್ಟರವಣ ಏರಿ ಕುಳಿತು. ಆವಾಗ ಹೇಳಿದೆವು, ಈ ಸಲ ಆದ್ರೂ ನಮಗೆ ರಂಜಾನ್ ಆಗಬೇಕು. ಎಲ್ಲಿಗೆ? ಮನಸ್ಸಿಗೆ. ಮನಸ್ಸಿಗೆ ಮನರಂಜನೆ ಆಗಬೇಕು. ಸಾಂಕ್ರಾಮಿಕ ಕಾರ್ಯಕ್ರಮ. ಅದು ರೋಗ ನಿನಗೆ. ಮತ್ತೇನದು? ಸಾಂಸ್ಕೃತಿಕ ಕಾರ್ಯಕ್ರಮ. ಚಾಂಚುಚಿಕ್ಕ ಕಾರ್ಯಕ್ರಮ. ಹೇಳಿ ನನಗದು ಬರಣಿಗೆ ದೋಷ ಇದೆ ನಿನಗೆ. ಬಿಡು. ನೋಡುವಾಗ ವ್ಯವಸ್ಥೆ ಎಲ್ಲೇ ಇತ್ತಮ್ಮ. ಸ್ವರ್ಗದಲ್ಲಿ ಆಫೀಸರ್, ಸ್ವರ್ಗ ಲೋಕದ ಅಪ್ಸರಾಂಗಣೆಯರು, ಲಂಬಾನಿನ, ರಂಪಾದಿ ನಾರಿಯರು, ದಂಬೆ, ರಂಬೆ, ಉಮಾಶ್ರೀ, ಊರ್ವಶಿ, ಮೀನಕ್ಕ, ಮೇನಕಿ, ಪಿಶಾಚಿ. ನೀನಿರುವುದು ಬೇಕಾ? ಅಲ್ಲಿ ಕುಣಿಯೋನು ಘೃತಾಚಿ, ಘೃತಾಚಿ, ಅಲಮೂಸ್. ಯಾವುದನ್ನು? ಅಲಮೂಸ್, ಅಲಂಬುಸೆ, ಅಲಮೂಸ್, ತೆಲ್ತಂಬೆ, ತೆಲ್ತಂಬೆ, ತಿಲೋತ್ತಮೆ, ತಿಲೋತ್ತಮೆ. ಕೊನೆಗೆ ಒಬ್ಬಳು ಬಂದ್ಲಮ್ಮ, ಹರಿವಾಣ ಹಿಡ್ಕೊಂಡು ಅದರಲ್ಲಿ ನೃತ್ಯ ಮಾಡ್ಲಿ. ನಾಟ್ಯ ಮಾಡೋದಕ್ಕೆ ಬಹಳ ರೂಪವತಿ. ಅವಳ ಹೆಸರು ಕೇಳಿದ್ದಕ್ಕೆ ಅವಳು ನಾಚುತ್ತ ಹೇಳಿದ್ದು, ನನ್ನ ಹೆಸರು ಪುಂಡಿಗಸಿ. ತಿಂದಿನಿ ಅದನ್ನು. ಅಲ್ಲ, ಮತ್ತೇನದು ಹೆಸರು ಅವಳು ಪುಂಜಿಗಸ್ತಲೆ. ಮುಚ್ಚಿಕ ಹೇಳುವಾಗ ಸರಿ ಹೇಳಿದೆ. ನನಗೆ ಅದೇ ಬೇಡ, ಗೊತ್ತಾಯ್ತು, ಅರ್ಥವಾಯ್ತು. ಮತ್ತೆ ಅಲ್ಲಿ ವ್ಯವಸ್ಥೆ ಎಲ್ಲ ಆಯ್ತಮ್ಮ. ಭಾಗವತರು ಗಟ್ಟಿ ಗಟ್ಟಿ ಭಾಗವತ. ಪ್ರಧಾನ ಭಗವಂತ ವ್ಯವಸ್ಥೆ ಮಾಡಿದ್ದು ನಿಮ್ಮ ಗಂಡ ಸಿಟಿಗಾರರು, ಶಕ್ತಿಗಾರರು. ಹೌದೌದು, ಅವರೇ ವ್ಯವಸ್ಥೆ ಮಾಡಿದ್ದು. ಭಾಗವತರು ಚಿತ್ತುಬುಲಿ ಸೀನ, ಚಿತ್ರಸೇನ, ಆ ಬಳಿಕ ಚರ್ಮುರಿ ನಾರಾಯಣ, ತುಂಬೂರು ನಾರದರ ವೀಣೆ. ಇವಳ ನಾಟ್ಯ ಎಲ್ಲ ಆಗುತ್ತಾ ಇರುವಾಗ ನಾಟ್ಯ ಕಂಡು ತುಂಬಾ ಸಂತೋಷ ಆಯ್ತು. ಅದಕ್ಕೆ ಭಾಗವತರ ಹತ್ರ ಹೇಳಿದೆ, 100 ರೂಪಾಯಿ ಇದ್ರೆ ಕೊಡಿ, ಊರಿಗೆ ಹೋದ ಕೂಡಲೇ ಕೊಡ್ತೇನೆ ಅಂತ. ಕೊಟ್ಟರು ನಿನಗೆ? ಕೊಟ್ಟದು ಮಧ್ಯದಲ್ಲಿ. ಹೇಗೆ? ಬಾಂಬೆ ಬಾಂಬೆ ಎಲ್ಲ ಚಿಕ್ಕೊತ್ತಾಯಿ ಅದರಲ್ಲಿ ಮುಗಿಸಿ ಬಿಟ್ರ? ಹೌದು. ಮತ್ತೇನಾಯ್ತು? ಅಮ್ಮ, ಇಷ್ಟೆಲ್ಲ ಸಂತೋಷವನ್ನು ನಾವು ಅನುಭವಿಸ್ತಾ ಇರ್ಬೇಕಿದ್ರೆ ಒಮ್ಮೆಲೆ ನಿಶಬ್ದ. ಏನಾಯ್ತು? ಯಾಕೆ ಏನು ಅಂತ ನೋಡ್ತೇನೆ. ಹಾರಾಡಿಕೊಂಡು ರಿಕ್ಷಾ. ಯಕ್ಷ ಬಂದ. ಅವ ಬಂದು ಹೇಳಿದ್ದು ಒಂದೇ ಮಾತು, ಇನ್ನು ನಾನು ಬಂದ ಮೇಲೆ ಯಾರ್ದು ಏನೂ ಇಲ್ಲ, ಇನ್ನು ನಂದೇ ಹವ, ನಾನೇ ಯಶ್. ಯಕ್ಷ, ಯಕ್ಷ ಭೀಂಕಾಲ, ಯಕ್ಷರಾಜ ಪಿಂಗಳಾಕ್ಷ. ದೂರದಲ್ಲಿ ನಿಂತು ಸಣ್ಣೆಯಿಂದ ಕರೆದ. ಹತ್ತಿರಕ್ಕೆ ಹೋಗ್ಲಿಲ್ಲ ನಮ್ಮವರೇನು. ಹತ್ತಿರಕ್ಕೆ ಬಂದ, ಬಲದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಬಲದ ಕೆನ್ನಿಗೆ ಒಂದೇ. ಏನಾಯ್ತು ನನ್ನವರಿಗೆ? ಏನಾಗ್ಲಿಲ್ಲಮ್ಮ, ನೀವು ಗಡಿಬಿಡಿ ಆಗ್ಬೇಡಿ. ಕುಳಿತವರು ನೆಟ್ಟಗೆ ನಿಂತರು. ಅವನನ್ನೇ ದುರುಗುಟ್ಟಿ ನೋಡಿದ್ರು. ಡಗ ಡಗ
ಅಲ್ಲ ಘಟ 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 ನಡುಗುದಕ್ಕೆ ನಡುಗುತ್ತ ಹಾಗೆ ಕುಳಿತಿರುತ್ತಾಯಿ. ಕುಳಿತು ಏನಾದ್ರೂ ಮಾಡಬಹುದು ಅಂತ ಎಣಿಸಿದ್ದೆವು. ಕುಳಿತು ಏನು ಮಾಡುವ ಲಕ್ಷಣ ಕಾಣಲಿಲ್ಲ. ಇಷ್ಟಾಗುವಾಗ ಯಕ್ಷ ಎಡದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಎಡದೇ ಮತ್ತೆ ಮಲಬೇಡಿ ಏನಾಗಲಿಲ್ಲ. ಕುಳಿತವರು ಉದ್ದಕ್ಕೆ ಮಲಗಿಕೊಂಡ್ರ. ಹೌದಮ್ಮ, ಯಾಕೋ ಏನು ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಅಯ್ಯೋ ಪುಣ್ಯಾತ್ಮದ ಎರಡು ಒಂದೇ ಅಲ್ವೇನು? ಹತ್ತಿರಕ್ಕೆ ಹೋಗಿ ಹೀಗೆ ಇಣಿಕಿ ನೋಡ್ತೇನೆ, ಅಮ್ಮೋ ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿದೆ. ಏನದು? ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ಸತೇ. ಅಯ್ಯೋ ಮಾಡಿಕೊಳ್ಳುತ್ತಿದ್ದೇನೆ. ಏನು ನನ್ನ ಸ್ವಾಮಿ ನಾಕವನ್ನು ಸ್ವಾಧೀನಪಡಿಸಿಕೊಂಡು ಬರುವಂತ ವೇಳೆಗೆ ಹೇಳಿದಂತ ಮಾತಾದ್ರೂ ಹೇಗೆ? ರಮಣಿ, ನಾ ಬರುವಂತ ವೇಳೆಗೆ ನಗು ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಎಂದು ಹೇಳಿ ಹೋದಳು ಸ್ವಾಮಿ. ನೀವು ಹೇಳಿದಂತ ಮಾತಾಗಿ ಉಳಿಯುತ್ತಲ್ಲ ಸ್ವಾಮಿ, ಮಾತಾಗಿ ಉಳಿಯುತ್ತಲ್ಲ. ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಹಣೆಯಲ್ಲಿರುವಂತಹ ಕುಂಕುಮ ತಿಲಕ, ಕೊಳ್ಳಲಿರುವಂತಹ ಮಾಂಗಲ್ಯ ಸರ, ಕೈಯಲ್ಲಿರುವಂತಹ ಕೈಫಲನಾದವನ್ನು ಧರಿಸಿಕೊಂಡು ಸಂತೋಷ ಪಡುವಂತ ವೇಳೆಗೆ ನನ್ನ ಆಶಾ ಗೋಪುರವೇ ನುಚ್ಚು ನೂರಾಗಿ ಹೋಯಿತಲ್ಲ ಸ್ವಾಮಿ, ನುಚ್ಚು ನೂರಾಗಿ ಹೋಯಿತಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸಾಯುತ್ತೇನೆ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆ. ನಾನು ಇಲ್ಲ, ನಾನೇಕೆ ದುಃಖಿಸಲಿ, ನಾನೇಕೆ ಕಣ್ಣೀರು ಸುರಿಸಲಿ? ಸತ್ತವರಿಗಾಗಿ ಇದ್ದವರು ಹತ್ತವರು ಒಂದು ದಿವಸ ಸಾಯಲೇಬೇಕು ತಾನೆ. ನಮ್ಮ ಜೀವನವೇನು ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆಯ ತರ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿ ಆಗುವುದ ಕಾರಣ ಯಾರು? ಯಾರು 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 ಯಾರು? ಎಲ್ಲಾ ದೇವತೆಗಳು, ಎಲ್ಲಾ ದೇವತೆಗಳ ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ಬರೆಸದೇ ಇದ್ದಲ್ಲಿ ಗೆದಿಸುತ್ತೆಯಾದಂತಹ ಮಾಲಿನ್ಯನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಯಾರಿದ್ದಾರೆ? ಇದ್ದಾರೆ. ನನ್ನ ಮಗನಿದ್ದಾನೆ ಮಹೇಶ. ಸಕಲ ವಿಚಾರ ಬೆಟ್ಟದ ಮುಂದೆ ಗತಿಯನ್ನು ಕಾಣಿಸ್ತೇನಂತೆ. ನನ್ನ ಮಗನನ್ನು ಕರೆಯುತ್ತೇನಂತೆ, ನನ್ನ ಕರುಳ ಕುಡಿಯನ್ನು ಕರೆಯುತ್ತೇನಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಕಂದ.
ನಿನ್ನ ಪವಿತ್ರವಾದಗಳಿಗೆ ಮಹಿಷಾಸುರನು ಸಾಷ್ಟಾಂಗ ಪ್ರಣಾಮ. ಶೋಣಿತಾಪುರದ ರಾಜಾಂಗಣದಲ್ಲಿ ಅಸುರ ವೀರರನ್ನು ಜೊತೆ ಸೇರಿಸಿ ಕುಣಿದು ಗುಪ್ಪಳಿಸುತ್ತಾ ಇದ್ದವನು ಆ ಹೊತ್ತಿಗೆ ಹೆತ್ತಬ್ಬೆಯಾದಂತಹ ನಿನ್ನ ದೀರ್ಘವಾದ ಕರೆ ಕೇಳಿಸಿತು. ಮಗನೇ ಮಹಿಷ ಮಗನೇ ಎಂಬುದಾಗಿ ನಿನ್ನ ಕರೆಯನ್ನು ಆಲಿಸಿದಂತಹ ನಾನು ನನ್ನವರನ್ನೆಲ್ಲ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಅವಲೋಕಿಸಿದ್ರೆ ಅಮ್ಮ ಏನಿದು ತಾಯೇ? ಹಣೆಯಲ್ಲಿ ಕುಂಕುಮ ಇಲ್ಲ, ಕೊರಳಲ್ಲಿ ಮಂಗಳಸೂತ್ರ ಇಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಕಾಲಲ್ಲಿ ಕಾಲುಂಗುರ ಇಲ್ಲ. ಎಲ್ಲವನ್ನು ಕಳೆದುಕೊಂಡಂತಹ ನೀನು ಈ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯಲ್ಲ, ಯಾರಿಂದ ಬಂತು ಈ ರೀತಿಯ ಭವಣಿ ನಿನಗೆ? ನನ್ನಲ್ಲಿ ಹೇಳಮ್ಮ ಹೇಳಮ್ಮ ಹೇಳಮ್ಮ. ಶೋಣಿತಾಪುರದ ಸೌಭಾಗ್ಯ ದೇವತೆ ನೀನು. ನಿನಗೂ ಕಷ್ಟವೇ? ನಿನಗೂ ದುಃಖವೇ? ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತಹ ಹರಿಯೋ ಅಲ್ಲ ಶಂಕರನೋ ಮೇಲ್ ಸರಸಿಜೋದ್ಭವನೋ ಯಾರೇ ಆಗಿರಲಿ ಈ ಪರಿಯಿಂದ ನೀನು ದುಃಖಿಸಬೇಕಾಗಿಲ್ಲ. ದುರಸಮೋಹನಾಗಿ ಮೈಸೂರು ಬಂದೆ ಏನಮ್ಮ ಹೇಳಿಬಿಡ್ತಾಯಿ.
ರಾಶಿಯನ್ನು ಪಡೆಯಬಹುದು. ನಿಜ. ಮನಸ್ಸಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋದ್ರೂ ಉಪಶಮನವಾಗದು ಮಗನೇ, ಉಪಶಮನವಾಗದು. ನಿನ್ನ ಒಗಟು ನನಗೆ ಅರ್ಥವಾಗುವುದಿಲ್ಲ, ಅದನ್ನು ಬಿಡಿಸಿ ಹೇಳಮ್ಮ ಮಗನೇ, ನಾಲ್ಕವನ್ನು ಸ್ವಾಧೀನಪಡಿಸೋಸ್ಕರವಾಗಿ ನಿನ್ನ ತಂದೆ ಸೇನೆಯನ್ನು ಕೂಡಿಕೊಂಡು ಸ್ವರ್ಗ ಲೋಕದಿಂದ ಹೋದಂತ ವಿಚಾರ ಗೊತ್ತಿಲ್ಲ ಮಗನೇ. ಅಲ್ಲಿಗೆ ಬಂದ ಸುಮನಸರೆಲ್ಲರೂ ಹಿಮ್ಮೆಟ್ಟಿಸಿದ್ರಂತೆ. ಹೌದೇ? ಬಯದಾದ ಸಿಂಹ ವಿಷ್ಣುರವನ್ನು ಏರಿ ಕುಳಿತರಂತೆ ಮಗನೇ. ನಮ್ಮ ಅಜ್ಜಿಯ ಆಸೆ ಸ್ವರ್ಗದ ಪೀಠವನ್ನು ಏರಿ ರಾರಾಜಿಸಬೇಕೆಂಬುದಾಗಿ ಅಪ್ಪ ನಡೆಸಿಕೊಡುವುದಕ್ಕೆ ಹೋದವರು. ಅದು ನಮ್ಮ ಪಾಲಿಗೆ ದೊರಕಿದ ಅಂದ ಮೇಲೆ ನಾವು ಯಾಕಮ್ಮ ದುಃಖಿಸುವುದು, ಸಂತೋಷದಲ್ಲಿರ್ಬೇಕು ತಾಯೇ. ಮಗನೇ, ಆ ಸಂತೋಷವೆಂಬುದು ನಮ್ಮದು ಶಾಶ್ವತವಾಗಿರಲ್ಲ ಕಂದ. ಸುಮನಸರೆಲ್ಲರೂ ಒಟ್ಟಾಗಿ ನಿನ್ನ ತಂದೆಯನ್ನ ನಿನ್ನ ತಂದೆಯನ್ನ ಮೋಸದಿಂದ ಕೊಂದರು. ಎಂತಹ ನುಡಿಯನ್ನಾಡಿ ನಿಜ ಮಗನೇ, ನೀನಾಡಿದ ವಚನವನ್ನು ಆಲಿಸಿದ್ದಾರ ಒಮ್ಮಿನೊಮ್ಮೆಲೆ ಬರ ಸಿಡಿಲ್ ನನ್ನ ತಲೆಗೆ ಅಪ್ಪಳಿಸ ಹಾಗಾಯಿತು. ನನ್ನ ತಂದೆ ಸ್ವರ್ಗಕ್ಕೆ ನಿಮ್ಮ ಗಂಡ ಇನ್ನು ನಿಮ್ಮನ್ನು ಕಾಣುವುದಕ್ಕೆ ಬರುವುದಿಲ್ಲ ತಾಯಿ. ತಪ್ಪಳಿಗಳಾದಂತಹ ನಮಗೆ ಯಾರಿದ್ದಾರಮ್ಮ? ನಮಗೆ ಯಾರಿಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಕೈ ಪಡೆಯುವುದು ಯಾಕೆ? ದುರಪರಾಕ್ರಮಿಯಾದಂತಹ ಮಗ ನಾನಿದ್ದೇನೆ. ನಮಗೆ ವೈರಿಗಳು ಯಾರಿದ್ದಾರೋ ಅವರನ್ನು ಇಂದಿನ ದಿವಸ ಯುದ್ಧರಂದದ್ದು ನಾನು ಬರ್ತೇನೆ. ತಂದೆಯನ್ನು ಕೊಂದ ದೇವತೆ ಯಾರು? ಯಕ್ಷನು ಲಕ್ಷವೇನೆಗೆ? ಹಿಂದಿನ ಯುದ್ಧದಲ್ಲಿ
ಆ ಯಕ್ಷರನ್ನು ಕೊಂದು ಈ ದಾರಿಯಾಗಿ ಬರುವಾಗ ಮುಕ್ಕನ್ನು ತಡೆದು ನಿಲ್ಲಿಸಿ ಯಾಕೆ ಹೀಗೆ ಮಾಡಿದ ಮಗನೆಂಬುದಾಗಿ ಪ್ರಶ್ನೆ ಮಾಡಿದ್ರೆ ಅವನ ಮೂರನೇ ಕಣ್ಣಲ್ಲಿ ಜೋರ ಜೋರವನ್ನು ಸುರಿಸುವುದು ಮಾತ್ರವಲ್ಲ ಅಂಗೈಯಲ್ಲಿ ಹಾಕಿ ಇಷ್ಟು ಮಾಡಿ ಬಾರದಿದ್ರಿ ನಿನ್ನ ಮಗ ಮಹಿಷ ಏನಾದದ್ದು ಯಾರಿಗೆ ಯಾಕಮ್ಮ ನಿನಗೆ ಹರುಷವಾದದ್ದು ಮತ್ತೆ ಆಗದೆ ಇದ್ರೆ ಸುಮ್ಮನೆ ಯಾಕೆ ಯಾರು ಪಕ್ಷದಿ ಅದಕ್ಕೆ ನಾನೇನು ಮಾಡಿ ನಿನಗೆ ಬೀಳುವೆಂದು ಹೇಗೆ ನಿನಗೆ ಬೀಳುವೆಂದು ಯಾಕಂದೋನೊಂದು ಹೇಳ್ತಾ ಇದ್ದೆ ವಿಧಿಯಲ್ಲಿ ಪಡೆದು ಒಳಗಳನ್ನು ಅಂತ ಯಾರಲ್ಲಿ ಹೇಗೆ ಬರೀ ವಿಧಿಯಲ್ಲಿ ಪಡೆದು ಒಳಗಳನ್ನು ಇನ್ನೊಮ್ಮೆ ಹಾಡುತ್ತಾರೆ ತನಯನಾಡಿದ ನುಡಿಗೆ ನಮ್ಮನಿಗೆ ನುಡಿದವೋ ಮಗನೇ ಏನೊಮ್ಮ ಹೇಗೆ ಬಾ ಆಹೋ ಸ್ವಲ್ಪ ಏರಲ್ಲಿ ಹೇಳಮ್ಮ ನೋಡುವ ಸರೋಮ್ಯ ಹೊರಡ್ಲಿ ನಿಂದು ಮಗನೇ ಸ್ವಲ್ಪ ಸೇರಿಸಿ ಯಾಕೆ ಸೈರಿಸಬೇಕು ನಾನೀಗ ರೋಷಾವೇಶದಲ್ಲಿದ್ದೇನೆ ಅರ್ಥವಾಯ್ತು. ನನ್ನ ತಂದೆಯನ್ನು ಕೊಂದ ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ ಆ. ಅವನನ್ನ ಕೈಗೆ ಸಿಗಲಿ ಅವನನ್ನು ನುಚ್ಚು ನೂರು ಮಾಡಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ ಕಂದ ಹೋರಾಡಲೇ ನಿಲ್ಲು. ಅಮ್ಮ ನಿನ್ನ ವೀರೋತ್ ನುಡಿಗಳು ಕೇಳುವಾಗ ಸಂತೋಷವಾಯಿತು. ಸಂತೋಷ ಆದ್ರೆ ತಡೆ ನಿಲ್ಲಿಸುವುದಮ್ಮ ಕಾರಣ ಉಂಟು ಏನು ಕಂದ ಹಾ ಹೋಗ್ತಾ ಇದ್ದೀಯ ಹೌದು ದೇಹ ಬಲ ಒಂದೇ ಇದ್ರೆ ಸಾಲದು ಮತ್ತೆ ಆ ದೈವ ಬಲ ಬೇಕು. ಅಮ್ಮ ನಮ್ಮಲ್ಲಿ ಒಂದು ಬಲ ಇರುವುದೇ ದೇಹ ಬಲ ಜನಬಲ ಧನಬಲ ಇನ್ನು ಉಳಿದದ್ದು ದೈವ ಬಲ ದೈವ ಬಲ ಆ. ದೈವ ಬಲ ಎಲ್ಲಿ ಎದ್ದು ಕಾಣುವುದಿಲ್ಲ ತಾಯಿ ಇಲ್ಲ ಕಂದ ಮತ್ತೆ? ಅದಕ್ಕಾಗಿ ಆ. ಆದಷ್ಟು ಬೇಗ ಕಾರಣ ಸೇರಬೇಕು. ಸೇರಿ ವೇದಾಂತರು ತಪಸ್ಸನ್ನು ಆಚರಿಸಬೇಕು. ಆಚರಿಸಿ ವರಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ಆ. ನಾವು ಅಂದುಕೊಂಡ ಕಾರ್ಯವನ್ನು ಹಿಡಿಸಲು ಸಾಧ್ಯ ಮಗನೇ. ಆ ವರಬಲ ಆ. ಅದನ್ನು ಪಡಿಬೇಕು. ನನಗೆ ಸಂತೋಷವಾಗಿ ಇಷ್ಟು ಮಾಡಿದ್ದೇನೆ. ಇಷ್ಟು ಮಾಡಿದ್ರೆ ಸಂತೋಷ. ನೀನು ಕಣ್ಣು ಮುಚ್ಚು ಕರೆಯುವುದರ ಒಳ ನಾವು ಈ ಕೆಲಸವನ್ನು ಮಾಡಿ ಮುಗಿಸ್ತೇವೆ. ನಿಲ್ಲಮ್ಮ ಇಲ್ಲೇ ಇಲ್ಲೇ ಆ. ಇಲ್ಲೇ ಕಂದ ಹೋಗ್ಬೇಕಂತ ಅಮ್ಮ ಹೇಳುದು ತಡೆದು ನಿಲ್ಲಿಸುವುದಮ್ಮ. ನಿಲ್ಲು. ಏನು ಯುದ್ಧ ರಂಗಕ್ಕೆ ಹೋಗ್ತಾ ಇದ್ದೀಯ. ಆ. ಹೋಗುವಂತ ಕಾಲಕ್ಕೆ ನಿನ್ನ ದೇಹಕ್ಕೆ ಯಾವುದೇ ರೀತಿ ತೊಂದರೆಯಾಗಬಾರದು. ಆ. ಅದಕ್ಕಾಗಿ ನಿನ್ನ ತಂದೆಯ ಪಟ್ಟದ ಕತ್ತಿನ ಕೊಡ್ತಾ ಇದ್ದೀನಿ. ನೀನು ಕೊಟ್ಟ ಆಯುಧವನ್ನು ಕೈಯಲ್ಲಿ ಧರಿಸಿದ್ದೇನೆ. ಆ. ನಿನ್ನ ಪೂರ್ಣ ಆಶೀರ್ವಾದ ಬೇಕಮ್ಮ.
ಅಭಯ ಕರಗಳಿಂದ ನನ್ನನ್ನು ಬಿಗಿದಪ್ಪು ಆಶೀರ್ವಾದ ಮಾಡಿ ಮುತ್ತು ಕೊಡು. ತೊಂದರೆ ಇಲ್ಲ, ಸ್ವಲ್ಪ ಆಯ್ತಮ್ಮ. ಕಂದ ನೀ ಹರಸು ಶೋಣಿತಾಪುರದ ಕೀರ್ತಿ ಪತಾಕೆಯನ್ನು ಮುಗಿಲತ್ತರಿಗೆ ಶುಭವಾಗಲಿ ಕಂದ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸನೆಂಬ ಹುಟ್ಟಿದ್ದಾನ. ಹೌದು, ವೀರಾಜಿಲ್ಲಿರಂತೆ ಬ್ರಹ್ಮದೇವನಿಂದ ವರಗಳನ್ನು ಪಡೆದಂತೆ ನಾವು ಅವನ ಪಕ್ಷವನ್ನು ಸೇರಿದ್ರೆ ಸುರಪ್ಪ ಮುಖ್ಯರ ಪಕ್ಕ ದಳ ಮಾಡುವುದಲ್ಲ, ನೇರವಾಗಿ Oh,
ಭಯ ಭಯ ಯಾರು ಭಯ ಪಡಬೇಡಿ ಎಲ್ಲರೂ ಹತ್ತಿರಕ್ಕೆ ಬನ್ನಿ ಎಲ್ಲರಿಗೂ ಪ್ರತಿ ನಮಸ್ಕಾರ ಯಾರು ನೀವು ಎಲ್ಲಿಂದ ಬಂದವರು ಹಿತವಂತ ನಮ್ಮನ್ನು ಅನ್ಯರುದ್ಧ ಭಾವಿಸಬೇಡ. ನಿನ್ನ ಬಂಧು ಬಾಂಧವರು ಜಾತಿ ಮಕ್ಕಳು ಈ ಹಿಂದೆ ಇದೇ ಸೋಣಿತವರನ್ನು ಆಳಿಕೊಂಡು ಬರ್ತಾ ಇದ್ದದ್ದು ಶಂಕ ದುರ್ಗಾ ಬಿಡವ ಚಾಮರ ಶಿಕ್ಷಣ ಎಲ್ಲ ನಾವೇ ಅಯ್ಯೋ ಸ್ವರ್ಗವನ್ನು ಪಡಿಬೇಕು ಎನ್ನುವಂತ ಉದ್ದೇಶದ ದಂಡತೆ ಹೋಗಿ ಇಂದ್ರಾದಿ ಸುರಲೋಕವನ್ನು ವಶಪಡಿಸಿಕೊಂಡವಯ್ಯ. ಆಗ ಕಪಟಿಯಾದ ಇಂದ್ರ ಹರಿಯಲ್ಲಿ ದೂರಿತ್ತ ಹರಿ ಚಕ್ರವನ್ನು ಕಳೆಯುವುದ ಚಕ್ರ ಅಂಗಾಗವನ್ನು ಕತ್ತರಿಸಿ ಹಾಕಿತು. ಹೆದರಿದ ನಾವು ಗಿರಿ ಕಾನನದಲ್ಲಿ ಅಲಿಯುತ್ತಾ ಇದ್ದೇವಯ್ಯ. ಆಗ ಒಂದು ವರ್ತಮಾನ ಸೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸೂರೆಂಬ ಹುಟ್ಟಿದ್ದಾನಂತೆ. ಬ್ರಹ್ಮದೇವರಿಂದ ಅಜಯತ್ವವನ್ನು ಪಡೆದಿದ್ದಾನಂತೆ ಎನ್ನುವ ವಿಚಾರವನ್ನು ಕೇಳಿ ಓಡೋಡಿ ಬಂದೆವಯ್ಯ. ಸಂತೋಷ ಆಯ್ತು. ಓ ಮಹಿಷ, ಇಂದ್ರಾದಿ ಸುಮನಸರಿಂದ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ. ಈ ಹಿಂದೆ ನಿನ್ನ ಅಯ್ಯನಾದ ವಿದ್ಯುನ್ಮಾಲಿಯನ್ನು ವ್ಯಾಖ್ಯಾನ ಮೂಲಕ ಇತ್ತ
ಸೇವೆ ಮಾಡುತ್ತಿದ್ದು. ಹೌದು. ಏನು ಅವಸರವಾಗಿ ಸ್ವಲ್ಪ ಬಂದೆ? ಕಡಿಮೆ ಜಾಸ್ತಿ. ನಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಬೊಬ್ಬೆ ಇರ್ತದೆ. ಬಹಳಷ್ಟು ಬೊಬ್ಬೆ. ಹೌದಪ್ಪ. ಯಾರ ಬೊಬ್ಬೆ? ಹೇಳಿ ಗೊತ್ತು. ಮತ್ತೆ ನೀನ್ ಯಾಕೆ ಇರುವುದು? ಒಟ್ಟು ಬೊಬ್ಬೆ ಇಡ್ತಾ ಇದ್ದ. ಹೀಗೆ ತಿರುಗಿ ನೋಡ್ತಾ ಇದ್ದೇನೆ. ನೋಡಿದ್ರೆ ಒಂದೇ ಬಾರಿಗೆ ಒಟ್ಟು ನುಗ್ಗುತ್ತಾ ಇದೆ. ಎಲ್ಲರೂ ಒಟ್ಟಾಗಿ ನುಗ್ಗಿ ಬರುತ್ತಾ ಇದ್ದಾರೆ. ಹೌದು. ಬಂದವರು ಯಾರು? ಯಾರು ಅಂತ ಸರಿಯಾಗಿ ನೋಡುವಾಗ ಎಲ್ಲ ಹಳೇ ಮುಖ, ಹೊಸತ್ತು ಯಾವುದಿಲ್ಲ. ಯಾರು? ಇದು ಸಂಕ, ಜಾಗಟೆ, ಬಿಡಾರ, ಚಿಪ್ಸು. ಶಂಕ ಜಾಗಟ ಪೂಜೆಗಲ್ವೇನು? ಯಾರು ಹೇಳಿದ್ದು? ಹಾಗೆ ಅಂಗಾಂಗಗಳು ಕಳ್ಕೊಂಡವರು. ಓಹೋ, ಶಂಕದುರ್ಗಾದಿಗಳು. ಹೌದು. ಮರಳಿ ಬಂದಿದ್ದಾರೆ. ಇವಾಗ ಬಂದಿದ್ದಾರೆ. ಹಬ್ಬ ಅವರ ಮತ್ತೆ ಒಂದು ಬಿಸಿಯಾಗಿ ಮಾತಾಡಿದ್ರು ನೀವು ಕೇಳಿ. ಏನ್ ಹೇಳಿ? ಅರಮನೆ ಕಟ್ಟವಳೆ, ರಾಜ್ಯ ಕಟ್ಟವಳೆ, ಮನೆ ಕಟ್ಟವಳೆ, ಮರ್ಯಾದೆ ಮಾಡಿದ್ರ 1000 ಹೋಳಾಗ್ಬೇಕು. ಯಾವ್ದಕ್ಕೆ? ತಲೆ ಅಲ್ಲಿ ಬಯ್ಯಗಾರಿಗ? ಅದು ಅಲ್ಲಿ ಮಾತಾಡಿ. ಬಂದವರೀಗ ಹೌದು. ಏನ್ ಹೇಳಿದ್ರು? ಇಷ್ಟು ಜೋರು ಮಾಡಿದ್ದೇಡ. ಹೇ. ಒಬ್ಬ ಹೇಳಿದ, ನಾವೇನು ಸಾಮಾನ್ಯದವರಲ್ಲ, ನಾವಾಗಿ ಬಂದದಲ್ಲ. ಮುಂದೆ ನೋಡು. ಮುಂದೆ ನೋಡಿದ್ರೆ ಮುಂದೆ ನೋಡ್ತಾ ಇದ್ರೆ ಒಂದು ಕೋಣ. ಕೋಳವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಗೋಳವನ್ನು ಕಟ್ಟಿಕೊಂಡು ಬಂದದ್ದು ಯಾಕೆ? ಯಾಕೆ ಗೊತ್ತಾಯ್ತು. ಇವಾಗ ಅವನ ಅಪ್ಪ ಮೇಲಿಗೆ ಬಂದಿರತ್ತೆ. ಕೋಣನ ತಂದೆ. ಕೋಣಂದೆ ಅದು ಎಂತದ್ದು ವಿದ್ಯುತ್ ಮಂಡಳಿ ಅವರು ವಿದ್ಯುನ್ಮಾಲಿ ಅವರ ಮಗ. ಹೆಸರು ಮಹಿಷಾಲಮ್ಮ. ಉದ್ದೇಶ ಮೂರುಂಟ. ಏನಲ್ಲ? ಒಂದು ಸಂಕದುರ್ಗಾಧಿಕಾರಿಗಾದಂತ ಅಪಮಾನ, ಎರಡನೇ ತಂದೆಗೊಂದು ಸೇಡು, ಮೂರನೇದು ಸ್ವರ್ಗ ಸ್ವಾಮಿ ಅಧಿಕಾರ ಸ್ಥಾಪನೆ. ಹಾಗಾಗಿ ತಲೆ ಮಾಡುವುದು ಸರಿಯಲ್ಲ. ಆಯುಧಧಾರಿಗಳಾಗಿ ನಡೆ ಮಾಡೋಣ. Thank you.
ನನ್ನೊಡನೆ ಸಮರ ಕೊಡುವುದಕ್ಕೆ ಬಂದೆಯೋ ಭಾವಿಸಬೇಡ. ಮಹಿಷನೆಂಬುದಾಗಿ ನಾವು ತಂದೆಯನ್ನು ಕೊಂದಂತಹ ಸೇನೆ ಶಂಕದುರ್ಗರಿಗಾದ ಅನ್ಯಾಯ ಸ್ವರ್ಗದ ಪೀಠವನ್ನು ಬಿಟ್ಟು ನಿನ್ನ ತಂದ ಬಯಸಿ ಬಂದಿದ್ದ ಕಳಿಸಿದ್ದೇನೆ ಯಮಪುರಿಗೆ. ನೀನು ಮುಂದುವರಿದ್ರೆ ನೀನಾಗುವಂತ ದಾರಿ
ಜಯವಾಗಲಿ. ಆಯ್ತಲ್ಲ, ಕೇಳಿತು ನನಗೆ. ಹೌದೇ? ಸಂತೋಷವಾಯಿತು. ನಮಗೆ ಸಂತೋಷವಾಗಿದೆ. ಸ್ವರ್ಗ ಮರ್ತ್ಯ ಪಾತಾಳ ಅನ್ನುವಂತಹ ಮೂರು ಲೋಕದ ಅಧಿಕಾರಿ ಅರ್ಪಣೋ ತರ್ಪಣೋ ಭೂಲೋಕದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಪಂಚಮಹಾಪಾತಕಗಳನ್ನು ಮಾಡಿ ಯಾರಾದ್ರೂ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಬಂದ್ರೆ ಅವರನ್ನು ದಂಡಿಸಿ. ಆದ್ರೆ ಒಂದು ವಿಷಯ, ದಿಗ್ವಿಜಯ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು? ಇನ್ನು ಕೆಲವು ದಿವಸ ಉಳಿದರು. ಅಷ್ಟರವರೆಗೆ ಇಲ್ಲೇ ಸುತ್ತಾಡಿಕೊಂಡಿರು. ಮತ್ತೆ ನಮ್ಮ ಊರಿಗೆ ನಾವು ತೆರಳುವ. ಈಗ ನಮಗೆ ಬೇಕಾದದ್ದು ಹೋಗ್ಲಿ. ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ವ್ಯವಸ್ಥಾಪಕರಾದ ಜಯಂತಿ, ವಾಸು ಶೆಟ್ಟಿ ಹಾಗೆ ನಿತೇಶ್ ಶೆಟ್ಟಿ, ನವರಂಗ್ ಕಂಪೌಂಡ್, ಸುಂಕದಗಟ್ಟೆ ಇವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಕನಕಾಂಗಿ ಕಲ್ಯಾಣ, ಕೃಷ್ಣಾರ್ಜುನ ಕಾಳಗ, ಗಿರಿಜಾ ಕಲ್ಯಾಣ ಎನ್ನುವಂತಹ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು, ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನ ಇತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರಿದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ತಾಳಲಾಗುತ್ತಿಲ್ಲ. ಆತನ ಮದುವೆ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಾಧವನಿಗಿದೆ. ನಾವೆಲ್ಲರೂ ಒಟ್ಟಗಡೆ ಏನು ಮಾಡಬೇಕೆನ್ನುವ ಹಾಗೆ ಹೀಗೆ ಬನ್ನಿ. ಏನು ಮಾಡೋಣ? ನಳಿನ ಭವ ಸುರರ ನೊಡಗೊಂಡು ನಡೆ ತಂದು ಬನ್ನಿ ಬನ್ನಿ ವೈಕುಂಠ ಕಾಣದಿರಲು
ಧೀರ ನುಡಿ ತುಹಿನಾದ್ರಿಯಲಿ ಹರಿಹರ ವೈಕುಂಠಕ್ಕೆ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದೆ ಎಂದಾದರೆ ಪುರಹರನು ನಿಲಯದೊಳಗಿಲ್ಲ. ಈರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವಾಗಿ ಯೋಚಿಸಿಕೊಂಡಾಗಲೇ ಅಂಬರವಾಣಿಯನ್ನ ಆಲಿಸಿದೆ. ತುಯಿನಾದ್ರಿಯ ತಪ್ಪಲಲ್ಲಿ ಚಂದ್ರಕಾಂತಾಶ್ರಯ ಮೇಲೆ ಕುಳಿತು ಗುರುಡನ ಬಗ್ಗೆ ಈರುವರು ಯೋಚಿಸುತ್ತಾ ಇದ್ದಾರಂತೆ. ಅಲ್ಲಿಗೆ ನಡೆಯೋಣ. ಹರಿಹರರೇ ಶಂಕರನಾರಾಯಣರ ಪದಪದ್ಮಗಳಿಗೆ ಹೇಳಿರಿ ಬಂದುದೇನು ದೇವ. ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದುಕೊಂಡ ಮರಿಣಿ ಸಂಜಾತನಾದ ಮಹಿಷನೆನ್ನುವಂತ ಧನವ ಇಂದು 3 ಲೋಕದಲ್ಲಿಯೂ ಕಂಟಕಪ್ರಾಯನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಕಳಪರಿವಾರವನ್ನು ಸೆಡೆಬರಿದು ಜಗತ್ ಕಲ್ಯಾಣವನ್ನು ಬಲಬಲದಿಂದ ಕೊಂಡಿರುವಂತಹ ಗಲವಹಿವನ ಪದಾರ್ಥವಾಗಿ ಪೂರ್ಣವಾದ ಚೇತನವನ್ನು ಹೊರಹೊಮ್ಮಿದೆ. ಶರವದೆಗಾಗಿ ನನ್ನಲ್ಲಿರುವಂತಹ ಅಂತರ್ಜಾಲತೆ ಕಳೆಯಕ್ಕೆ ಹಕ್ಕಾಗಿ ನನ್ನಲ್ಲಿ ಆಯ್ಕೆಯಾದಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಚೆಲ್ಲಿ ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ
ವರವನ್ನು ಸ್ಮರಿಸಿದಿರಿ, ನಿರ್ಭೀತಿಯಿಂದ ತಿಳಿಸಿರಿ. ಅಜನನ್ನು ಬರಿಸಬೇಕಾದಂತಹ ವರಬಲವನ್ನೆಲ್ಲ ಹೊಂದಿಕೊಂಡ ನಮ್ಮ ಅದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿದ, ಭೂತಳ ಮೇಲೂ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ, ಮೇಲುಲೋಕವನ್ನೇರಿ ಸುರಪ ಮುಖ್ಯಾವರನ್ನು ದೆಸೆಗಣಿಸಿದ್ದ. ಇವರೆಲ್ಲ ಕಣ್ಣೀರ್ ಕೆರೆದು ದೂರಿತ್ತರೂ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ, ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷರಟ್ಟುಳಿಯಿಂದ ತತ್ತರಿಸುತ್ತಿದೆ. ಮಹಿಷ ಭೀತಿ ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ, ಬ್ರಾಹ್ಮಣರನ್ನು ಹಿಂಸಿಸಿದನೆ, ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ, ಸೂರ್ಯಚಂದ್ರಮನ ಸಂಚಾರಕ್ಕೆ ತಾನೇ ನಿಂತನೆ. ಹಿಡಿರಿ ಭೀತಿಯ ಕಿರಿದುದಿನದೊಳಗೆ ನಮೋಹೀಶನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಶಂಕದುರ್ಗರಿದ್ದಾರಮ್ಮ, ಶಂಕದುರ್ಗರೇ ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ದರಿದೊಡ್ಡಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ವಿಶ್ವಕರ್ಮನು ಘನತರದಿ ಭೂಷಣ ವಸನ ಅರ್ಪಿಸಲು ಅಜಬವಸರಪ ಮುಖ್ಯಾವರರೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜ ಉಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಆ ಭಯವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದವರು. ಅನುಗ್ರಹದಾಯಕೆಯನ್ನು ಸಿಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯರೆಲ್ಲ ಒಂದಾಗಿ ಬಂದು ಅಮ್ಮನದಿಂದ ಶ್ರೀದೇವಿಯನ್ನು ಸಿಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗದೆ
ಗರ್ಭವು ಬ್ರಹ್ಮದಂಡವನಿತ್ತು ಪದಕರಗೆ ವಿನಯದಿಂದಲೇ ಸುಲಭ ಕುಲಿಶವ ಶಕ್ತಿಯಾಯುಧಂಗ ಮನಿದು ಮಾತೆಯ ಪದದೊಳಿರಿಸುತ್ತ ಮದುವೆಯರು ಬಯಲಿ ಇಂದ್ರಾದಿ ದೇವತೆಗಳೇ, ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದದೊಳಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾಮಾತೆ. ನವರಾಚರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವು ಬೇಕಾಗಿದೆ. ಹರಿತ ಪರ್ವತರಾಜನ ಮೃಗರಾಜನನ್ನೇ ಕಳುಹಿಕೊಟ್ಟಿರುವನಲ್ಲ.
ಅಂತ ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇದೆ. ಕೆಂಡದ ಮಳೆ ಧರಧರನೆ ಸುರಿಯುತ್ತಾ ಇದೆ. ಯಾಕೆ ಏನು ಅನ್ನುವುದನ್ನು ತಿಳಿದು ಬರುವುದಕ್ಕಾಗಿ ನನ್ನವರಾದಂತಹ ಶಂಕದುರ್ಗರನ್ನು ಕಳುಹಿಕೊಟ್ರೆ ಅವರನ್ನೆಲ್ಲ ಆಕೆ ನಾರಿ ಆಕೆಯೊಡನೆ ಸಮರವನ್ನು ಕೊಡುವುದಕ್ಕಾಗಿ ರಥವನ್ನು ಏರಿ ಆಯುಧವನ್ನು ಧರಿಸಿ ನಡೆಯುತ್ತೇನೆ. ಒಂದು ಹೆಜ್ಜೆ ಮುಂದಿರಿಸಿದೆ. ಸರಿಯಾಗಿ ಆವಾಗದಿಂದ ನಿನ್ನನ್ನು ಗಮನಿಸುತ್ತಾ ಇದ್ದೇನೆ. ಒಂದಲ್ಲ ಎರಡು ಅಲ್ಲ ತಟ್ಟನೆ ಕೇಸರಿಯನ್ನು ಏರಿಕೊಂಡು ನನ್ನ ಮುಂದೆ ಯುದ್ಧಕ್ಕಾಗಿರುವಂತೆ ಅಲ್ಲೋ ನಾನೇ ಕಳುಹಿಕೊಟ್ಟಂತಹ ಶಂಕರನ್ನು ಯಾಕೆ ಈ ಸೋಡಿತಾಮ್ರಕ್ಕೆ ಬಂದೆ? ನಿನಗೂ ನನಗೂ ಏನು ದ್ವೇಷ? ಒಂದು ಹೆಜ್ಜೆ ಮುಂದಿರಿಸಿದೆ. ಯಾಕೆ ನಿನ್ನ ಬಗ್ಗೆ ಯಾರಿದ್ದೇ ಬಂದಿದ್ದೆ? ವಿಧಿಯಿಂದ ವರವನ್ನು ಪಡೆದೆಯ ನಿಜ. ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯ ಋಷಿ ಮುನಿಗಳನ್ನು ಪೀಡಿಸಿದ ಸಜ್ಜನರ ಕಣ್ಣೀರನ್ನು ಒರೆಸುವ
ನಿನ್ನನ್ನು ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣು ಮುಂದಾಗಿ ನಿಂತಿದ್ದೇನೆ. ನಿನ್ನ ಉದ್ದೇಶ ಅರ್ಥ ಆಗಲಿಲ್ಲ. ಬದುಕುವ ಆಸೆ ಇದ್ದರೆ ಕಾಲಿಗೆ ಇಲ್ಲ ಇದೆ. ಒಂದೇ ನನ್ನ ಊರಿನಲ್ಲಿ ನನ್ನದಾಜ್ಞೆ ಅನ್ನೋದು ನೀನು ಮಾಡಿಕ. ಈಗ ಒಂದು ಕರೀತೇನೆ ಮುಗಿತೇನೆ ಅಂತ ಕೊಲ್ಲುತ್ತೇನೆ. ಏನು ಕೂಡ ಸಾಧ್ಯವಿಲ್ಲ. ನೋಡೋಣ. ಸುರರನ್ನು ನೀನು ಹೊರೆಯುವುದಿದ್ದೆ, ನನ್ನನ್ನು ತಡೆಯುವುದಿದ್ದೆ, ಸರಿಯಾಗಿ ಆಲೋಚನೆ ಮಾಡಿ. ಏನು ನಾನು ಕೋಡಿದ್ದು ಕೋಣಂತ ಬೋರಿಸಿದ್ದು ನಿನ್ಗೆ ಏನಿಲ್ಲದೆ ನೀನು ಕೋಣನಾಗಿ ಹೋದೆ ಅಲ್ಲ. ನೋಡೋಣ. ನೋಡೋರು ಓಡಿ ಹೋಗಿದ್ದಾರೆ. ಹೋಗಲಿ. ನೋಡಿ ಇವರೆಲ್ಲ ಕಣ್ಣು ಬಿಟ್ಟಿದ್ದಾರೆ. ಇರಲಿ. ನಿನಗೆ ಹೇಳುವುದಿಷ್ಟೇ. ಏನು? ನಿನ್ನ ಕೈಯಲ್ಲಿ ಆಯ್ತವನು ಕೆಳಗಿಟ್ಟು ಕೇಸರಿಯನ್ನು ಕಾಡಿಗೆ ಪೀಠವನ್ನು ಏರುವಾಗ
ಪ್ರಸೀದ ಭಗವತಿಯಮ್ಮ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರು ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಹೌದಯ್ಯೋ, ದುರುಳರು ಕಡಲ ಮುಂದೆ ಒದಗಿದರೆ ಬರುತ್ತ ತುಹಿನಾದ್ರಿಯೋಳು ಧ್ಯಾನಿಸಲು ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತ ದುರುಳ ಮಹಿಷಾಸುರನಲ್ಲಿ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷನ ವೃಂದವನ್ನು ಚೆಂಡಾಡಿ ವಿಜಯವನ್ನು ನಮ್ಮ ಪಾಲಿಗೆ ದೊರಕಿದಂತಾಯಿತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗ ಮಗನೇ, ನಾಕವನ್ನೇರಿಕೋ. ಮುಂದೆ ದಾನವರಿಂದ ಕಷ್ಟ ಬಂದರೆ ಏನು ಮಾಡಲಮ್ಮ? ತುಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ.
ರಾಕ್ಷಸ ಕುಲೋದ್ಧಾರಕ ಪ್ರಕಾರ ಭಯಹುಟ್ಟಿಸುವಂತಹ ಸ್ಥಳನ ಮಾಡ್ತಿದ್ದ ಶೋಣಿತಾಪುರಕ್ಕೆ ಯಾರಂತ ಕೇಳಿದ್ದೀರಿ? ಶುಂಭಾನಿಶುಂಭರು ಅಂತ ಕೇಳಿದ್ದೇವೆ. ಸರಿ, ಹೊರಟು ಬಂದ ಕಾರ್ಯಕಾರಣಗಳು ಶುಂಭ
ಬಂದೆವು. ನಿಜ. ವರ್ತಮಾನ ಕಾಲದಲ್ಲಿ ಅವ್ರ ನಿಮ್ಮನ್ನು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು ತಮ್ಮ. ಅದರ ನೌಕರು ಮಾಡಿದಂತ ಸಾಧನೆಯಾದರೂ ಯಾರು ತಮ್ಮ? ಮೂಲವಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಬ್ರಹ್ಮದೇವರನ್ನು ಮೆಚ್ಚಿಸಿ ಅಜೇಯವಾದ ವರಗಳನ್ನು ಪಡೆದವರು ನಾವಿದ್ದೇವೆ. ಅಷ್ಟು ಮಾತ್ರವಲ್ಲ, 2 ಲೋಕವನ್ನು ನಮ್ಮದಾಗಿಸಿದ್ದೇವೆ. ಮುಂದೇನು ತಮ್ಮ 4 ಲೋಕವನ್ನುಂಟು ನಡೆಯೋ. ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಶುಂಭರಾದ ನಾವು ದಾರಿಯನ್ನು ಮಾಡಿದ್ದೇವೆ. ಸ್ವರ್ಗದ ಪೀಠವನ್ನು ನಮಗೆ ಬಿಟ್ಟುಕೊಟ್ಟರೆ
ಸಂಬಂಧಿದವರು ಶೋಣಿತಾಪದ ಅಧಿಕಾರಿ ಸುಂಬದಾರವು ಬ್ರಹ್ಮನ ವರವರಿಂದ ಹೊಂದಿದ್ದೇನೆ ಯಾರು ಒಕ್ಕ ಕೂಡ ನನ್ನದಾಗಿದೆ ಉಳಿದದ್ದು ಹಾಕಲು ಕೊಡುವ ಅಧಿಕಾರ ನಿನ್ನಂತ ದಾನವರದಷ್ಟು ಬಾರಿ ತಳಿಯನ್ನು ಮಾಡಿದವರಿದ್ದಾರೆ. ಎಲ್ಲರೂ ಶ್ರೀಹರಿಯ ದಯದ ಒಲಿಸಿದ್ದಾರೆ. ಈಗ ಬಂದ ನಿನ್ನ ಶಿರವನ್ನು ಮಾಡಿದ್ದಾರೆ. ಸುಮನದರು ಗಂಟೆಗೆ ಬರ ಕುಮತಿಗಳ ನೊಡಗೊಂಡು ಸುಮಾರು ಲೋಕದೀಶನಿಗೆ ಧನುಕುಮಾರಗಳಿಗೆ ಶುಂಭದೇವರಿಗೆ ಜಯವಾಗಲಿ, ಶುಭವಾಗಲಿ, ಮುಖಕ್ಕೆ ಮಂಗಲವಾಗಲಿ. ತಮ್ಮ ಅಣ್ಣ ನಿಮ್ಮೆಲ್ಲರ ಜಯಘೋಷಗಳು ಕೇಳುವಾಗ ಮನಸ್ಸಿಗೆ ಅಗ್ರಜ ನಮ್ಮಲ್ಲಿ ಕಾಲು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲರೂ ಪೀಠ ಬಿಟ್ಟು ಓಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೋತು ಓಡ್ತಾ ಇದ್ದಾರೆ. ಹೌದು. ಹಾಗಂತ ಸೋತು ಓಡಿದಂತ ದೇವತೆಗಳು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ? ಯಾಕೆ ಬರಲೇ ಇಂದ್ರ ಮಹಾವಂಚಕ ಯಾವ ಸಂದರ್ಭದಲ್ಲೂ ಕೂಡ ಏನು ಮಾಡಿ ಅದಕ್ಕಾಗಿ ನಮ್ಮವರನ್ನು ಕೈ ಕೊಟ್ಟಿದ್ದೆ. ದೇವತೆಗಳಿಲ್ಲ ಇರಲಿ ಅವರನ್ನ ನನ್ನ ಕಾಲಬಳಕೆ ತಂದು ಒಪ್ಪಿಸಿ ಎಂಬುದಾಗಿ ಸರಿ. ಅನುಜೋ ಅಗ್ರಜ. 14 ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡೆಯಬೇಕು. ಅನುಜೋ ಅಗ್ರಜ. ಯುದ್ಧ ಮಾಡಿದ ಆಯಾಸ ಉಂಟಲ್ವಾ? ಹೌದು. ವಿಶ್ರಾಂತಿ ಬೇಕು. ಬೇಕು. ಜಗಳ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಸರೋಜ ಮುಖಿಯ ದುರೋಧ ಶ್ರದ್ಧೆಯು ದಿವರಾಜ
ನಮ್ಮನ್ನು ದುರದಲ್ಲಿ ಸೋಲಿಸಿದರಮ್ಮ. ಸರಿ. ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಬಿಸಿಕೊಂಡು ಲೋಕಗಂಟಕರಾಗಿ ಬೆರೆಯುತ್ತಾ ಇದ್ದಾರೆ. ಸರಿ. ದುರುಳರ ಬಾಧೆಯನ್ನು ತಾಳದೆ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ದುಷ್ಟರನ್ನು ನಿಗ್ರಹಿಸಿ ನಮ್ಮ ನನಗಿಸಬೇಕಮ್ಮ. ಇದು ಅಭಯ ಸುರಪಾಲ. ಅಮ್ಮ ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭಾದಿ ಶುಂಭದಾನವರಿಂದ ಕಂಗಿಟ್ಟಿ ಹೌದಮ್ಮ. ಭಯಪಡದಿರು ಕಿರಿದುದಿರುದೊಳಗೆ ಕುಳ ಸಂತತಿಯನ್ನೆಲ್ಲ ಕರೆದುಕೊಡುತ್ತೇನೆ. ಅವರಿಗೆ ನಾವೆಲ್ಲಿರುತ್ತ ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿ. ಜಯ ಜಯ. ಸರಿ ಸರಿ. ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರೂ ಕೊಲ್ಲುವ ಕಾರ್ಯವು ಸುಲಭ ಸುಲಭವೆಂದಲೇ ತನ್ನ ಮನದೊಳಗೆ ಆಲೋಚಿಸಬೇಕಲ್ಲವೇ ಎಂದು ಯೋಚಿಸಿ ಯೋಚಿಸಿ ಮಹಾಮಾಯೆ ಕೌಶಿಕೆಯಾಗಿ ನಿಂತಳು ಮೆರವ ಕದಂಬವದೊಳಗು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂತಳು ಮೆರವ ಕದಂಬವದೊಳಗು
ಹೋಗುವುದೇ? ಅವರನ್ನೇ ನನ್ನತ್ತ ಬರಿಸಬೇಕು. ಹೀಗೆ ಬರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರೆಲ್ಲರೂ ಕೂಡ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬಲೆ ಬೀಳಲೇಬೇಕು. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆ ಆಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದು ಎನ್ನುವ ಉದ್ದೇಶದಿಂದ ಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ, ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ. ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ, ಸಂಕಲ್ಪಿಸಿದ್ದೀತಲ್ಲ. ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನದು ಇಯಾಲಿ. ಇನ್ನೇಕೆ ಸಾವಕಾಶ, ಏರಿಕೊಳ್ಳುತ್ತೇನೆ ಹೊನ್ನದು ಇಯಾಲಿ.
ಕಶ್ಯಪ ಬ್ರಹ್ಮ ಕ್ರೋಧವ ಶಾಂತಿವರ ದಂಪತ್ಯದ ಪ್ರತೀಕ ಈ ಲೋಕದ ಬೆಳಕನ್ನು ಕಂಡುಕೊಂಡವರು ನಾವು ಚಂಡಮುಂಡರು ಎಳೆದೆಲ್ಲ ಕಾರಣ ಪ್ರವೇಶ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿರಲೇಗ ಹೋಗುವಂತ ಬಲವೇಗ ಅಖಂಡವಾದಂತ ಬ್ರಹ್ಮಚರ್ಯ ತಮ್ಮ ಏನು ಪ್ರಯೋಜನ ರಾಜ್ಯವು ಸಮರಕ್ಕೆ ನಾನು ಬಂದ ಸಂಗೀತ ಸಹಿತ ಅವಳಿಗ ಕಾಣದಂತೆ ಮಾಯ ಯಾರು ಇಲ್ಲ ಅರ್ಪಣ ತರ್ಪಣ ಮಾಡಿದ ಪರಿಣಾಮ ಹೌದಲ್ಲ ಪರಿಹಾರ ಒಂದೇ ಹೇಗೆ ಪ್ರವೇಶ
ಏನು ಮಾಡಿದ್ರು ತಮ್ಮ ತಲೆ ಮಾಂಸದ ರುಚಿ ಹೇಗೆ? ನಮಗೆ ಮಾತ್ರ ಇವರಿಗೆ ಅನುಭವ ಉಂಟಾ? ಎದುರಿದ್ದವರಿಗೆ ಸ್ವಲ್ಪ ಸ್ವಲ್ಪ ನಿಮಗೆ ಇರಲಿಲ್ಲ. ಮುಗಿಬಹುದಾ? ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗ ಹಾಕಿದ್ದೆಲ್ಲ ಬೇಡ, ಉದ್ದಾಗ್ತದೆ ಈಗಂತೂ ಹೇಳಿದಿಷ್ಟೇ, ಇಲ್ಲಿಗೆ ಹೋಗು, ಮತ್ತೆ ಮುಂದೋಗೋದು ಬೇಡ. ಅಣ್ಣ ಅಣ್ಣ ಇಲ್ಲಿ ಬಾ. ಏನಾಯ್ತು? ಏನು ಬೇಟ ಭರ್ಜರಿ ಬೇಟೆ. ಹೊಟ್ಟೆಯ ಹೋಗಿ ಆಗ್ಲಿಕ್ಕಿಲ್ಲ. ಇಬ್ಬರು ಪ್ರತ್ಯೇಕವಾಗಿ ಹೋಗಿದ್ದೇನೆ. ನಾನೊಂದು ತೀರ, ನಾನು ಮತ್ತೊಂದು ತೀರ. ಎದುರಾಗಿ ಬಂದಂತಹ ಪ್ರಾಣಿಗಳ ತಲೆಯನ್ನು ಹಿಡಿದು ಆಮೇಲೆ ಅದರ ಕುತ್ತಿಗೆಯನ್ನು ಕಡಿದು ರಕ್ತ ಬೇರೆ ಮಾಂಸ ಬೇರೆ ಪ್ರತ್ಯೇಕವಾಗಿಸಿದ್ದೇವೆ. ಎಲ್ಲವನ್ನು ಬೇರ್ಪಡಿಸಿದ್ದೇನೆ. ಮಾಂಸದ ಇಷ್ಟಿಷ್ಟು ದೊಡ್ಡ ತುಂಡು ದೊಡ್ಡದಿತ್ತ. ಒಂದು ಕೈ ಹೋಗ್ತದ. ಏನು ಮಾಡಿದಿ? ಎರಡೂ ಕೈಯಲ್ಲಿ ಹೀಗೆ ಹಿಡಿದು ಅದು ಜೋರಾಗಿ ಅಲ್ಲ, ಮೆತ್ತಗೆ. ಮತ್ತೆ ಎರಡೂ ಕೈಯಲ್ಲಿ ಹಿಡಿದು ಹಲ್ಲಿಗೆ ತಾಗಿಸದ ಹಾಗೆ ಬಾಯೊಳಗೆ ಹಾಕಿ ಹಲ್ಲು ತಾಗಿಸಿಲ್ಲ. ಯಾಕೆ? ಅದ್ಯಾಕ? ಮೆದ್ದು ಅಲ್ವಾ ಮಾಂಸ, ಎಲ್ಲ ಹೋಯ್ತು ಒಳಗೆ. ಅದಕ್ಕೆ ನೋವಾಗಬಾರ್ದಲ್ಲ. ಅಣ್ಣ ಬಾಯಿ ಒಳಗೆ ಹೋಯ್ತಲ್ಲ, ಹೋಗದೆ ಬಿಟ್ಟೇನ. ಯಾವುದು ಹೊರಗೆ ಬರಬಾರ್ದು. ನಾನೆಂತ ಮಗ? ಮತ್ತೆ ಬೇಕಾದಷ್ಟು ತಿಂದಿದ್ದೇನೆ. ಕೇವಲ ತಿಂದ್ರೆ ಸಾಕ? ಕುಡಿಬೇಕಲ್ಲ, ಇಲ್ಲದಿದ್ರೆ ಗಂಟಲಲ್ಲಿ ಅದು ಸಿಕ್ಕೋದು. ಮುಖ್ಯವಾಗಿ ಬೇಕಾದ. ನಾವು ಕುಡಿಯುವುದೆಂತದ್ದು? ಬಿಸಿ ಬಿಸಿ ರಕ್ತ. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಮತ್ತೆ ಇಲ್ಲಿ ಕುಡಿಲಿಕ್ಕೆ ಏನು ಅದು ಸಿಗ್ತದೆ? ಪ್ರಯೋಜನ ಇಲ್ಲ ನಮಗೆ. ಆಮೇಲೆ ಕೊನೆಗೆ ಉಳಿದ ಕಟ್ಟ ಕುಡಿದಿದ್ದೇವೆ. ಉಳಿದದ್ದು ಎಲುಬು ಮಾಡಿದ್ಯಾ? ಕಟ್ಟ ಕುಟ್ಟು 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 ಪಟ್ಟ ಪಟ್ಟ. ಅದು ದಪ್ಪ ಪ್ರಾಣಿಯ ಮೂಳೆ ಗಟ್ಟಿ. ಏನನ್ನು ತಿಂದದ್ದು ನೀನು? ಅದು ದಪ್ಪ ಮೂಳೆ. ಹೌದಾ? ಅದು ಕಡಿಯುವಾಗ ಆಮೇಲೆ ತೆಳು ಇತ್ತು. ಇನ್ನು ತೆಳು ಪ್ರಾಣಿ ಉಂಟಲ್ಲ, ಅದರ ಮೂಳೆ ಕಡಿಯುವಾಗ ಸ್ವಲ್ಪ ಶಬ್ದ ಕಡಿಮೆ ಬರ್ತದೆ. ಅಣ್ಣ ಅದಾಗ್ತದೆ. ಸಣ್ಣ ಆಮೇಲೆ ಪ್ರಾಣಿ. ಸಣ್ಣದು ಉಂಟಾ? ಲೆಕ್ಕದೇ ಇರುವುದು ಸಣ್ಣದು, ಹೆಚ್ಚಿಲ್ಲ. ಅದು ತಿಂದ್ರೆ ನಾಳೆ ಇಲ್ಲ ಅಂತ ಆಗ್ತದೆ. ಯಾಕ? ಈಗ ಬಿಟ್ಟಿದ್ದೇವೆ. ಅದನ್ನು ಬಿಟ್ಟದ್ದೆ. ಒಂದು 4-5 ವರ್ಷ ಕಳೀಲಿ, ಆಮೇಲೆ ನಾವೇ ಬಂದ್ರೆ ಇಲ್ಲಿಗೆ. ಹಾ. ಆಮೇಲೆ ಪ್ರಾಣಿ ದೊಡ್ಡದಾಗ್ತದೆ, ಮಾಂಸವು ಬೆಳೀತದೆ, ಎಲುಬು ದಪ್ಪ ಆಗ್ತದೆ. ಏನಣ್ಣ ಇದು ಸುರಿ? ಬೇರೆದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರ್ಲೋಪವಾಗಿ ಇಳಿತಾ ಇದೆ. ಪರಿಹಾರ ಆಗಬೇಕು, ಸ್ವಲ್ಪ ಆದ್ರೂ ಗಾಳಿ ಬೇಕೇ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ಹೇಳಾದ್ರಿ. ಕೂತತೆಯ ಗಾಳಿಯರ ಸಮಯದಲ್ಲಿ ಕೇಳಿದೆ
ತಮ್ಮ ಏನಾಯ್ತು? ತುಹಿನಾತ್ರಿಯನ್ನು ಯಾರಿ ಆಮೇಲೆ ಗಾಳಿಗೆ ತನ್ನುವನ್ನೊಡ್ಡಿ ಹೇಗೆ? ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ ಬಂತಲ್ಲ ಗಾಳಿಯ ಜೊತೆಯಲ್ಲಿ ಇಂಪಾದ ಗಾಯನ. ಗಾಯನವೋ? ಮಲಗುದಲ್ಲ, ಗಾಯನ ಕೇಳು. ಯಾರಿದ್ದಾರ ಹಾಡುವ? ನನಗೆ ಗೊತ್ತಾಯ್ತಾ ಯಾರಂತ? ಯಾರು? ನನಗೆ ಗೊತ್ತಾಯ್ತು. ಯಾರು? ಇದು ಹೆಣ್ಣು ಮಕ್ಕಳು. ಹೌದೌದು, ಹೆಣ್ಣು ಮಕ್ಕಳನ್ನು ಇಲ್ಲಿ ನೋಡಿದ್ರೆ ಗೊತ್ತಾಗುದು. ಪ್ರಪಂಚದಲ್ಲಿ ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹೆಣ್ಮಕ್ಕಳಿಗೆ ಹುಟ್ಟುತ್ತಲೇ ಸ್ವರ, ಸೌಂದರ್ಯ ಎರಡು ಒಟ್ಟೊಟ್ಟಿಗೆ ಅಲ್ಲ, ಗೊತ್ತಲ್ಲ. ಯಾವುದನ್ನು ಕೊಟ್ಟರು ಕೂಡ ಇಷ್ಟು ಹೊತ್ತಿಗೆ ಹಾಡ್ಬೇಕಲ್ಲ? ಕಾರಣ ಉಂಟು. ಸಾಧ್ಯವಾದೀತ? ಮೊದಲೆಲ್ಲ ಹಿರಿಯವರಿಗೆ ಕೇಳು, ಮಕ್ಕಳಿಗೆ ಕಲಿಸಬೇಕೆನ್ನುವ ಆಸೆ ಇರಲಿಲ್ಲ. ಮತ್ತೆ ಪ್ರಾಯ ಬರ್ತಾ ಇದ್ದಾಗೆ ಕುತ್ತಿಗೆಗೊಂದು ಕಟ್ಟಿದ್ರು, ಗಂಡನ ಮನೆಗೆ ಕಲಿಸಿಕೊಟ್ಟು ಏನು ಮಾಡುವ ಜವಾಬ್ದಾರಿ ಬಿಡುವುದಕ್ಕ? ಆದ್ರೆ ಈಗ ಅವರಲ್ಲಿ ಕೇಳು, ಏನಂತ? ತಮಗೂ ಮಕ್ಕಳ ಆಸೆ ನೋಡ್ಬೇಕು, ಅವರ ಭಾವಚಿತ್ರ ನೋಡ್ಬೇಕು, ಅಲ್ಲಲ್ಲಿ ಅವರದ್ದಾದಂತಹ ಹೆಸರು ಕೇಳಿ ಬರಬೇಕು ಅಂತ ಅವರಿಗೂ ಆಸೆ. ಯಾರಿಗಾದ್ರೂ ಆಸೆ ಇರ್ತದೆ, ಆದ್ರೆ ಆಚೆ ಹೆಚ್ಚಾಯ್ತು. ಅದೇ ಹೇಗ? ಮೊದಲ ಇವರಿಗೆ ಮನಸ್ಸಿರ್ಲಿಲ್ಲ, ಈಗ ಅವರಿಗೆ ಮನಸ್ಸಿಲ್ಲ. ಮಕ್ಕಳಿಗೆ ಮನಸ್ಸಿಲ್ವಾ? ಕಾರಣ ಉಂಟು. ಅದು ಯಾಕಿಲ್ಲ? ಬಂತಲ್ಲ ಕೈಯಲ್ಲಿ, ನೋಡು. ಇದಿದ್ರೆ ನಿದ್ರೆ ಬರುದಿಲ್ಲ. ಅದು ಕೈಯಲ್ಲಿ ಇರುವವರೆಗೆ ಕಲಿಯುವುದಕ್ಕೆ ಸಾಧ್ಯ ಆದೀತ? ಚಂಡಮುಂಡರು ಬಂದಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಷ್ಟು. ಇದು ಅಲ್ಲ, ಬಂದದ್ದು ಮಾತ್ರ ಅಲ್ಲ, ಹೇಳಿದ್ದಾದ್ರೂ ಗೊತ್ತಾದೀತ ನಾವು? ತಪ್ಪು ಅವರದಲ್ಲ, ಮತ್ತೆ ಯಾರ್ದು? ಹಿರಿಯವರದ್ದು. ಅದೇಗ? ಮಗು ಅಳುವಾಗ, ಹಠ ಮಾಡುವಾಗ, ಎಲ್ಲಿಗಾದ್ರೂ ಹೋಗುವಾಗ ಇರ್ಲಿ ಕೈಯಲ್ಲಿ ಅಂತ ಕೊಟ್ಟರು. ಮೊದಲು ಕೊಡುವುದವರೇ ಅಲ್ವೋ? ಈಗೇನಾಯ್ತು? ಈಗ ಅವರಿಗೆ ಬಿಡುವುದಕ್ಕೆ ಮನಸ್ಸಿದ್ರು ಕೂಡ ಅದು ಅವರನ್ನು ಬಿಡ್ಲಿಕ್ಕಿಲ್ಲ. ಅಲ್ಲಿವರೆಗೆ ಒಟ್ಟಿಗೆ ಹಾಗಿದ್ರೆ ಇಲ್ಲಿ ಬದಲಾವಣೆ ಆಗದೆ ಇರಬಹುದು, ಅಲ್ಲಿ ಬದಲಾವಣೆ. ಈಗ ಅಲ್ಲಿ ಅಂದ್ರೆ ಅಲ್ಲಿ ಮೇಲ ಸತ್ಯಲೋಕ, ಅಲ್ಲಿ ಬ್ರಹ್ಮದೇವರು. ಆ ಬ್ರಹ್ಮದೇವರ ಸತ್ಯಾದಂತಹ ವಾಣಿ, ವೀಣೆಯ ಪಿಡಿದಿರ್ಪ ವಾಣಿ ಈ ತೆರದಲ್ಲಿ ಕಾನನ ದೆಡೆಗಾಗಿ ಬಂದು ಸಾನು ರಾಗದೊಳಿಂತು ಗಾನ ಪಾಡುವಳು. ಇದು ಈ ಕೇಳುದು ಆ ವಾಣಿಯ ಮುಂದೆ. ಎಂತ ಅಂದ, ಎಂತ ಯಾವ ಅಂದ ಇದ್ರು ಕೂಡ ಇಷ್ಟು ಹೊತ್ತಿಗೆ ಬರುವುದಕ್ಕೆ ಅವಳ ಗಂಡ ಬ್ರಹ್ಮ ಬಿಡ್ಬೇಡುವ? ಇದು ಆಯಮ್ಮನತೆ ಅಲ್ಲ, ಅಮ್ಮನತೆ. ಯಾವ ಅಮ್ಮ ಆದ್ರೂ ಕೂಡ ಬ್ರಹ್ಮ ಬಿಡ್ಲಿಕ್ಕಿಲ್ಲ. ಯಾಕೆ ಹೇಳು? ಏನು? ಎಲ್ಲರ ಹಾಗಲ್ಲ. ಒಂದು ದಿವಸ ಹೆಂಡತಿ ಕಾಡಿಗೆ ಬಿಟ್ಟರೆ ಅವನಿಗೆ ಸಂಕಟವ. ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಎಷ್ಟು ತಮ್ಮ? 84 ಲಕ್ಷ. ಭೂಲೋಕದಲ್ಲಿ ತವರು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುದು ಒಂದೆರಡಲ್ಲ ಇದು. ಅದು ಬೇಡ ಅಂತ ಹಾಕ್ತಾರೆ. ಉಳಿದವ್ರದ್ದು ಹತ್ತಾಗುವಾಗ ಇವರಿಗೆ
ಅವರಿಗೆ ಹೊಟ್ಟೆ ಕಚ್ಚುತ್ತದೆ ಆದ್ರೆ ಇವರಿಗೆ ಅದು ಬೇಡ. ಈಗ ಹೆಂಡತಿ ಇಲ್ಲದೆ ಹೋದ್ರೆ ಸೃಷ್ಟಿ ಆದೀತ. ಹೆಂಡತಿ ಇಲ್ಲದಿದ್ದೆ ಗಂಡ ಮಣ್ಣ ಗಟ್ಟಿ ಅಂತ ಅಲ್ಲ, ಗಂಡ ಏನು ಬೇಕಿದ್ರು ಮಾಡಿ ಅನ್ನೋ ಸೃಷ್ಟಿ ಒಂದು ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾದ್ರೆ ಯಾಕೆ ಹೇಳು? ನಮ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಮುಖ್ಯವಾಗಿರ್ಲೇಬೇಕು. ಅದೌದು, ಹೆಂಡತಿ ಇಲ್ಲದ್ರೆ ಆಗುದಿಲ್ಲ. ಹಾಗೆ ಹೇಳೋದಕ್ಕೆ ಹೋದ್ರೆ ಇದು ಹೆಣ್ಣು ಮಕ್ಕಳ ಸ್ವರವ. ಮತ್ತೆ ಇಷ್ಟು ಹೊತ್ತಿಗೆ ಹೆಣ್ಣು ಮಕ್ಕಳು ಹಾಡ್ತಾರ? ಹಾಗಿಲ್ಲ, ಇಷ್ಟು ಹೊತ್ತಿಗೆ ಹಾಡಬೇಕು ಗಂಡಸ್ರೇ ಆಗಬೇಕು. ಗಂಡಸರೆಲ್ಲ ಬಾರಿಸುವುದಕ್ಕಾದಿತ್ತು, ಬಡಿಯುವುದಕ್ಕಾದಿತ್ತು, ಇದು ವ್ಯವಸ್ಥೆ ಮಾಡುವುದಕ್ಕಾದಿತ್ತು. ನೀನ್ ಹೇಳಿದ ಹಾಗೆ ವ್ಯವಸ್ಥೆ ಮಾಡಿ. ಈಗ ಅವರಾದ್ರೂ ಇದ್ದಾರ? ಅಲ್ಲ, ವ್ಯವಸ್ಥೆ ಮಾಡುವುದಕ್ಕೆ ಅಣ್ಣ, ಅದು ಎಲ್ಲವೂ ಕೂಡ ಕೇವಲ ಭೂಲೋಕಕ್ಕೆ ಮಾತ್ರ ಸೀಮಿತ. ಮತ್ತೆ ನೀನ್ ಹೇಳಿದ್ದು ಇದು ದೇವಲೋಕದ. ಲೋಕೇಶ ಇದ್ದಾನ ಅವ ಮನ್ವಂತರಕ್ಕೆ ನಾನು ಪೂರ್ತಿ ಮುಗಿಸುವುದು ಎಂತ ಆರೋಗ್ಯ ಕೆಟ್ಟರು ನಾನು ಹೋಗ್ಲಿಕ್ಕಿಲ್ಲ ಅಂತ ಅವನದೊಂದು. ಆದ್ರೆ ಸದ್ಯಕ್ಕೆ ಸ್ವರ್ಗದಲ್ಲಿ ಅವ ಇಲ್ಲ. ಯಾಕೆ ಹೇಳು? ಯಾಕೆ? ನಾವು ಬಂದದ್ದೇ ತಡ, ಅವ ಓಡಿ ಹೋಗಿದ್ದಾನೆ. ನಮ್ಮತ್ತೆ ಬಂದ್ರೆ ಒಂದಿಲ್ಲ. ಆದ್ರೆ ಅವನ ಸಭೆಯಲ್ಲಿ ಅವ ಇದ್ದಾನಲ್ಲ, ಕುದುರೆ ಮುಖ ಉಳ್ಳಂತಹ ತುಮ್ಮುರ ರಂಭಾತಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಚಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಅದು ಗಾಯನ ಕೇಳಿ ಆಶ್ಚರ್ಯ ಜಗತ್ತು. ಹಾಗಿದ್ರೆ ಬರ್ಲಿಕ್ಕಿಲ್ವಾ? ಅವ ಬರ್ಲಿಕ್ಕಿಲ್ಲ. ಮತ್ತೊಬ್ಬ ಇದ್ದಾನೆ, ಅದಾರು? ನಾರದ ನೀರದ ಅನುಭವ ಶಾಲೋದ. ಬೇಡ ಬೇಡ, ಇಲ್ಲಿಗೆ ಬಾ. ನಿನ್ನ ತಲೆ ಕೆಟ್ಟಿದ್ಯಾ? ಎಷ್ಟಾದ್ರೂ ನಮ್ಮವರಿಗೆ ಬೈಯುವುದು ಯಾಕೆ ನೀನು? ಇವ ಎಂತದ್ದ ಅವ್ರು ಕೇಳಿದ್ರೆ ಬೆನ್ನಿಗೆ ಬಾರಿಸಿರು. ನಾನು ಹೇಳಿದ್ದಂತದ್ದು ಏನು ಅಂತ? ದೇವಋಷಿ. ಆಗ ನಿನಗೆ ಅವಸರದಲ್ಲಿ ಎಂತದ್ದೆಲ್ಲ ಹೇಳಿದ್ದು ನೋಡಿದ್ರೆ ಭಾಗವತೋತ್ತಮ 3 ಮುಕ್ಕಾಲುಗಳಿಗೆಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ. ಅವನಿಗೆ ಸಿಕ್ಕಿದ ಶಾಪ. ನಮಗೆ ಉಂಟ ಶಾಪ? ಇಲ್ಲಪ್ಪ. ಈಗ ಶಾಪ ಸಿಕ್ಕದ ನಾವೇ ಇವತ್ತಿದ್ದಲ್ಲಿ ನಾಳೆ ಇರ್ತೇವ? ಇಲ್ವಾ? ನಾಳೆ ಇದ್ದಲ್ಲಿ ನಾಡಿ ಬೇಕು ಅಂತ ಹೇಳಿದ್ರು ನಿಲ್ಲಿಕ್ಕಿಲ್ಲ. ಈಗ ಸ್ವಲ್ಪ ಹೊತ್ತಾದ ಮೇಲೆ ಯಾರು ಇರ್ಲಿಕ್ಕಿಲ್ಲ. ಮತ್ತಿದ್ದದ್ದು ಹಾಗಿದ್ರೆ ಅವನು ಇವನು ಅವನು. ನಾವ್ಯಾಕಪ್ಪ ಸುಮ್ಮನೆ ಕಾಡಿನ ಮಧ್ಯೆ ನಿಂತು ಚರ್ಚೆ ಮಾಡು? ನಮಗೆ ಚರ್ಚೆ ಬೇಕಾ? ನಮಗೆ ಮೊದಲೇ ಆಗ್ಲಿಕ್ಕಿಲ್ಲ ಚರ್ಚೆ. ಕೇಳಿಸ್ತಾ ಇದೆಯಾ? ಅವಸರ ಮಾಡಬೇಡ ಹಿಡಿಯುವಾಗ. ಸ್ವರ ಬಿಡಿದು ಪಿಡಿ 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 ನಡೆದಳು ಆಯ್ತಲ್ಲ, ಇಲ್ಲಿ ಹಿಡಿ. ತನಗೆ ಸಮಾಧಿ ಮಾಡೋದು ನಾವಿಗಾಗಿ ಅಡಲು ಕೌತುಕವೆಂದು ಒಟ್ಟಿಗೆ ಪರಿಮಳ ಬಿಡಿದು ಮುಂಬರಿಯೇ ಚಂದ್ರ ಕಳಾವತಂತೆ ಕುಜಾಲತೆ ಕುಂಕುಮರಾಗ ಜೋಡೆ ಕುಂದ್ರೆ ಶುಭಾಷ ಚಪುಟವಾಣ ಹತ್ತೆ ನಮಸ್ತೆ ಜಗದೇಕ ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಶೋಧಿಸಿ ಶೋಧಿಸಿ
ಇಷ್ಟೊತ್ತಲ್ಲಿ ಪರಿಮಳ ಎಲ್ಲಿಂದ ಎದುರಲ್ಲಿ ಬರುದು ನೋಡಿ. ಇವತ್ತು ಯಾವ ಪರಿಮಳ ಬರಲಿಕ್ಕಿಲ್ಲ, ಆಗಿಂದ ಬರಲಿಲ್ಲ. ನೋಡಿ ಈಗ ಪರಿಮಳ ಬರ್ತದೆ. ಮದ್ದಿದ ಈಗ ಮತ್ತೆ ಎದುರಿಗೆ ಒಂದೇ ಪರಿಮಳ ಬರದೇ ಅಣ್ಣ ಎಲ್ಲಿಂದ ಏನ ಪರಿಮಳಕ್ಕೆ ಸಂಬಂಧ ಇರಬೇಕೆಂಬ ಉದ್ದೇಶದಿಂದ ಮುಂದುವರಿದಾಗ ಏನು ಆಶ್ಚರ್ಯವನ್ನು ಕಾಣ್ತಾ ಇದೆ. ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರ ಹೆಣ್ಮಗಳು ಕೂತಿದ್ದಾರೆ. ಇನ್ನಿವಳೆಂತ ಬಿಟ್ಟಗಾರಿ ನೋಡಿ ಕರಣ ಕೂರ್ಕಣೆಯಂತಿಗಳು ನೀಡಿ ಶರದಿಂದು ವದನೆ ಹರಿಣನೆತ್ತೆ ಸಲ್ವ ತರುಳು ನೀವು ಮೆಲಗಾತ್ರಿ ಅಂತ ಸೌಂದರ್ಯವತಿ ಆತ ಹೆಣ್ಣನ್ನು ಕಂಡೆ ತಮ್ಮ ನೀನು ಒಬ್ಬನೇ ಕಂಡ್ರೆ ಸಾಕಾಗುವುದು. ನೋಡ್ಬೇಕಾ? ತಮ್ಮ ನೋಡ್ಬೇಡ ಹೊಡು ಕೈ ಬಾಯಿಕಿಗೆ ನೋಡು ನೋಡು ಕಣ್ಣಾರೆ ಕುಳಿಕಿ ಅಳೋ ಹಲ್ಕಿರಿತ ಬಾಯಿ ಬಿಡುತ್ತ ಅವರಷ್ಟು ನಮಗೆ ಎಳಿಲಿಕ್ಕೆ ಆಗುದಿಲ್ಲ. ಅಣ್ಣ
ಅಣ್ಣ ನಮ್ಮದು ಕೆಳಗೆ ಹೋಗ್ತದೆ. ಎಳೆಯದಿದ್ರು ತೊಂದರೆ ಇಲ್ಲ, ನೋಡಿ ಮುಗಿಯುವುದಿಲ್ಲ. ಅದು ಮುಗಿಲಿಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ನಾವು ತಿರುಗಾಟ ಮಾಡಿದ್ದು ಕಡಿಮೆಯೋ? ಮತ್ತೆ ಲೋಕವನ್ನು ಸಂಚಾರ ಮಾಡಿದ್ದೇವೆ. ಅಬ್ಬಬ್ಬ, ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಕಂಡಿದ್ರು ಕೂಡ ಇಂತಹ ಒಂದು ಬದಲಾವಣೆ ಆಗ್ಲೇ ಇಲ್ಲ. ಇಂಥದ್ದೊಂದು ಹೆಣ್ಣು ನಾವು ಈಗಲೇ ಕಂಡದ್ದು. ಎಲ್ಲಿಯಾದ್ರೂ ಕಂಡಿದ್ದೇವೋ? ಇಲ್ಲ ಇಲ್ಲ. ಕಂಡ್ರು ಕೂಡ ಬದಲಾವಣೆ ಅಂತೂ ಆಗ್ಲೇ ಇಲ್ಲ ಇಲ್ಲ. ಈಕೆಯನ್ನು ಕಂಡಾಗ ಬರುವಂತಹ ಹಗ್ಗ ಅರವೆ ಯಾರಿವಳು ಮಂಜುಳ ಗಾತ್ರೆ ತ್ರಿಭುವನ ಮೋಹಿನಿ ಸಾರಸ ನೇತ್ರೆ ಮುಖವನ್ನು ಕಂಡಾಗ ಪೂರ್ಣ ಚಂದಿರನ ಬಿಂಬಕ್ಕೆ ಹೊರತಲ್ಲ ಚೆಲುವ ಮಾನಿನೀಕೆ ಹುದಲ್ಲ ಅಲ್ಲ ಅಣ್ಣ. ಉದ್ಗಾರ ಇದು ಆಶ್ಚರ್ಯವಾದದ್ದು. ಮತ್ತೆ? ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಹೇಗದು? ಯಾರಿವಳು ಇಲ್ಲಿಗೆ ಯಾಕೆ ಬಂದಿ ಹೇಳು? ಸಿಕ್ಕಿತು. ಇದು ಪ್ರಶ್ನೆ ನಿನ್ನದು, ಉತ್ತರವು ನನ್ನದು. ಹೇಳು, ಸರಿಯಾಗ್ತಾ ನೋಡ್ತೇನೆ. ಈಕೆ ಒಂದು ರಮೆ ಇಲ್ಲದೆ ಹೋದ್ರೆ ಉಮೆ. ಅಮ್ಮನಿರ ತಮ್ಮ ಯಾಕಣ್ಣ? ರಮೆ ಉಮೇರ ಮಾತ ಬಿಡು ನೀನು. ಮತ್ತೆ? ಆ ಸುಮಶರ ನರ್ತಾಂಗಿ ರತಿಯೇನು ರಮಣಿಯು ಮಿಗಿಸಿ ಮೆರೆವಳಲ್ಲ, ಆ ಕಮಲಜ ಸೃಜಿಸಿದ ಶಿವಬಲ್ಲ ವಿಶ್ವೇಶ್ವರ ಬಲ್ಲ ವಿಶ್ವನಾಥನು. ಅಣ್ಣ, ಓ ವಿಶ್ವನಾಥನಲ್ಲಿ ಹೋಗಬೇಡ ನೀನು. ಅಣ್ಣ, ಇಲ್ಲಿಗೆ ಬಾ. ನೀನು ಮೊದಲು ವಿಶ್ವನಾಥನ ಬಳಿಗೆ ಹೋದದ್ದು ಸಾಕಾಗ್ಲಿಲ್ವಾ? ಅಲ್ಲ, ಈಗ ಯಾಕೋದು? ಯಾಕೆ ಹೇಳಿ? ಈಗ ಯಾಕೋದು ಗೊತ್ತುಂಟಾ? ಹೋದದ್ದು ಯಾಕೆ? ದೇವರಿಗೆ ಸೃಷ್ಟಿಕರ್ತನ ವೈಚಿತ್ರ ಏನೆಂಬುದು ಅವರಿಗೆ ಮಾತ್ರ ಗೊತ್ತುಂಟು. ಹೋಗಿ ವಿಳಾಸ ಎಲ್ಲ ಅಲ್ಲ, ತೆಕ್ಕೊಳ್ಳುವ. ವಿಶ್ವನಾಥನಿಗೆ ಎಲ್ಲ ಗೊತ್ತಿದ್ರು ಕೂಡ ಈಗ ಹೋಗಬೇಡ. ಅಲ್ಲ, ವಿಳಾಸ ತೆಕ್ಕೊಳ್ಳಿಕ್ಕೆ ಈಗ ದೇವರು ಎದ್ದು ವಿಳಾಸ ಕೊಳ್ಳಿಕ್ಕೆ ಅಲ್ಲ, ದೇವರು ಎದ್ದಿದ್ರು ಕೂಡ ಹೊತ್ತು ಸರಿ ಇಲ್ಲ. ಸರಿ ಆಗುದಿಲ್ಲ. ಅಲ್ಲ, ಹೊತ್ತು ಸರಿ ಇಲ್ಲ. ನಿಮಗೆ ಗೊತ್ತಾಗ್ಬೇಕು. ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರೆಗೆ ಈ ಹೆಣ್ಣು ಇಲ್ಲಿ ಇರ್ತಾಳ. ಒಬ್ಬ ಅವಸರದಲ್ಲಿ ಇವಳ ಮುಖ ನೋಡಿದ್ದೇನೆ. ನೋಡು ನೋಡಿ, ಅವಳು ಆಗಿಂದ ಆಲೋಚನೆ ಮಾಡ್ತದೆ. ಯಾವ್ದಕ್ಕೆ? ಮುಗೀತದೆ ಹೋಗುದು ಅಂತ. ಯಾವಾಗ ಮುಗೀತದೆ, ಯಾವಾಗ ಒಮ್ಮೆ ಇಲ್ಲಿಂದ ಹೋಗುದು. ಹಾಗಾದ್ರೆ ಎಂತದ್ದು ಮಾಡುದು? ಆದ್ರೆ ಮುಗಿಯುವುದಕ್ಕೆ ನಾವು ಬಿಡಬೇಡ. ಮತ್ತೆ? ಹೇಗೂ ಸಿಕ್ಕಿದ್ದಾಳೆ. ಹಾ. ಇವತ್ತು ಸಿಕ್ಕಿದ ಅವಕಾಶ ನಾಳೆ ಬೇಕು ಅಂತ ಹೇಳಿದ್ರು ಸಿಕ್ಕಿದ. ಒಳ್ಳೆಯ ಉಪಯೋಗ. ಸಿಕ್ಲಿಕ್ಕಿಲ್ಲ. ಹೇಗೆ? ಹೇಗೂ ಸಿಕ್ಕಿದ್ದಾಳೆ. ಹಾ. ಹೆಸರು, ಹಾ. ವಿಳಾಸ. ಹೋಗು ಮಗನೇ, ಸಾಹಿತ್ಯ. ಹೋಗು ಮಗನೇ, ಸತ್ತು ಮಣ್ಣು ತಿಂತೀಯ. ಅಣ್ಣ, ಇಲ್ಲಿಗೆ ಬಾ. ಎಂತದ್ದು? ನಿನಗೆ ತಮ್ಮ ನಾನು ಇಷ್ಟು ಬೇಗ ಬೇಡವಾಗಿ ಹೋದ. ಅಯ್ಯೋ, ತಮ್ಮನನ್ನು ಕಳೆದುಕೊಂಡು ನನ್ನ ಒಡಲೊಳಗೆ ಬಿಸಿಯಾಗ್ತದೆ. ನಿನಗೆ ಇಷ್ಟು ಬಾವು ಉಕ್ಕಿ ಮತ್ತೆ ತಮ್ಮನನ್ನು ಕಳ್ಕೊಳ್ಳಿಕ್ಕೆ ಆಗ್ತದೆ. ಅಣ್ಣ, ನೀರಾಸಕ್ಕೆ ಇದ್ದವರು ಯಾರಾದ್ರೂ ಸತ್ತಿದ್ದಾರಣ್ಣ. ನೀನು ಉಳಿಬೇಕೆನ್ನುವುದಕ್ಕಾಗಿ ಈಗ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಮದುವೆ ಆದವರು ಇರ್ಬೋದು. ಇದ್ದಾರೆ. ಅಲ್ಲ, ಇದ್ದಾರೆ. ಅವರು ಇವಳನ್ನು ಬಯಸಿದ್ರೆ ಮದುವೆ ಆಗ್ಬೋದು. ಆಗ್ತದಾ? ಆಗ್ತದೆ. ಮಕ್ಕಳು ಪ್ರಯತ್ನ ಮಾಡಿದ್ರೆ ಆಗ್ತದೆ. ಮಕ್ಕಳಿಗೆ ಬೇಕಾ ಇಷ್ಟು? ಅಲ್ಲ, ಸಣ್ಣ ಪ್ರಾಯದಲ್ಲಿ ಅವಳು ಮದುವೆ ಆಗ್ತಾಳೆ, ಅವಳಿಗೆ ಮಕ್ಕಳಾಗ್ತದೆ. ಅಲ್ಲ, ಅವರಿಗೆ ಆಗ್ತದೆ, ನಮಗೆ ಯಾಕೆ ಬ್ರಹ್ಮಚಾರಿಗಳು ಅಯ್ಯೋ, ಹೆಣ್ಣನ್ನು ಬಯಸಿ ಮುಂದುವರೆದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟವರು ಸತ್ತ ಮೇಲೆ ಸುಖವೇ. ದೇವರನೆ ಬೇಡ. ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತ ಹೇಳಿದ್ರೆ ವರನೇ ಬೇಡ. ಆದ್ರೆ ಚಂದ ಇಟ್ಟುಕೊಂಡು ಏನು ಮಾಡುದು ಹೇಳು? ಹಾಗಾದ್ರೆ ವರ ಕೊಟ್ಟಾಗಿದೆ ಅಲ್ವಾ? ಇವತ್ತು ನಾಳೆ ನಾಡಿದ್ದು ದಿವಸ ನೋಡ್ಬೇಕು. ಪ್ರತಿನಿತ್ಯ ನೋಡಲೇ ಚುಂಬುಳಲೆ ಮಾಡುತ್ತಾ ಕದಂಬಾವನದಲ್ಲಿರುವಂತಹ ವಿಚಿತ್ರವನ್ನು ಕಂಡು ಹೇಳುವುದಕ್ಕಾಗಿ ಬಂದಿದ್ದೇವೆ. ಕದಂಬಾವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬರೆದು ಹೆಣ್ಣಬಳು ಕೂತಿದ್ದಾಳೆ. ಲೋಕ ಮೂರನ್ನು ಮೋಹಕಗೊಳಿಸುವಂತಹ ಸೌಂದರ್ಯ ಅವಳಲ್ಲಿದೆ. ಮೂರು ಲೋಕ ವಿಕ್ರಮಿಯಾದಂತಹ ತಾವು ಆಕೆಯನ್ನು ಮದುವೆ ಯಾರಲ್ಲಿ ವೈದ್ಯರು ಅಣ್ಣನಿಗೆ ಎದೆ ನೋವು ನೀವೇನಂತ ಮಾತನ್ನು ಕೇಳ ಮನಸ್ಸಿನಲ್ಲಿ ಏನು ಬೇಕು ಬೇಕು ಅನ್ನಿಸ್ತಾ ಉಂಟು. ಈಗಲೇ ತೆಕ್ಕೊಳ್ತೀರಾ, ಆಮೇಲೆ ಒಟ್ಟಿಗೆ ತೆಕ್ಕೊಳ್ಳಿ. ಅದೇನಲ್ಲ, ಇದಕ್ಕೆ ಕಾರಣ ಏನು ಬಲ್ಲಿರ ಮನಸ್ಸಿನ ಶರಾವತಿಗೆ ಬಲಿಯಾದೆ ನಾನು. ಹೋಗ್ತೇವೆ, ಹೆಣ್ಣನ್ನೊಂದು ಕರ್ತರ್ತೇನೆ. ಬನ್ನಿ ಬನ್ನಿ ಬನ್ನಿ, ಅಲ್ಲ, ಹೆಣ್ಣು ಅವಸರ ಮಾಡಬೇಡಿ. ಹೇಳಿದಂತ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಬೇಕು. ನೀವು ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದವರು ಅನೇಕ ಅತಿ ಕೆಲವೇರ ನಾರಿ ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರು ನನ್ನವರಿಗೆ ಒಮ್ಮೆ ಹೇಳಿದಂತ ಮಾತು. ಈ ವಿಷಯವನ್ನು ತಿಳಿದ ಬಳಿಕ ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಏನು ಈ ವಯಸ್ಸಿನಲ್ಲಿಯೂ ಮದುವೆ? ಸುಗ್ರೀವ, ಶುಂಭರಾಜ್ಯ ಹೋಗು ಕರೆ.
ಕೋಟಿ ಸೂರ್ಯನ ಪ್ರಭೆ ಒಂದೇ ಕಡೆಯಿಂದ ಬರುತ್ತಾ ಇದೆ ಎಂದಾದರೆ ಇಲ್ಲಿ ಯಾವುದೋ ಶಕ್ತಿ ನೆಲೆಸಿದ್ದಾಳೆ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಇಲ್ಲದೆ ಹೋದರೆ ಪರಸ್ಪರ ವೈರತ್ವವನ್ನೇ ಪೈಗಡಿಸಿಕೊಂಡು ಬೇಡಬೇಕಾದಂತಹ ಮೃಗ ಪಕ್ಷಿಗಳೆಲ್ಲ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳ ಮಾತಿಯಲ್ಲಿ ಆಟವಾಡುತ್ತಾ ಇದೆ ಎಂದಾದರೆ ಇದಕ್ಕೆ ಕಾರಣ ಅವಳೇ ಆಗಿರ್ಬೇಕು. ಅವಳನ್ನೊಮ್ಮೆ ನೋಡ್ಬೇಕಲ್ಲ, ಎಲ್ಲಿದ್ದಾಳೆ ಎಲ್ಲಿದ್ದಾಳೆ? ಶಿವ 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 ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾತಾಡಿದೆಯೇ ಸಿಕ್ಕುವಳೆ ನಮಗೆ ಸಿಕ್ಕಲು ತಕ್ಕುವಳೆ ತ್ರಿಜನ ತನ್ನಯ ಖುಷಿಯೊಳಗಿರಿಸುತ್ತೋ ನಿತ್ಯದಿ ಹೆಣ್ಣನ್ನು ಕಾಣಬೇಕಂತ ತಾವಕದಿಂದ ಬಂದೆ ಆಕೆಯನ್ನು ಕಂಡೆ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಪಾಡುತ್ತಾ ಕುಳಿತಿದ್ದಾಳೆ. ಅವಳು ಕುಳಿತಂತಹ ಉಯ್ಯಾಲೆ ಎಲ್ಲಿಂದ ಬಂದಿಹುದೋ ಎಲ್ಲಿಂದ ಇಳಿದಿಹುದೋ ನಾನರಿಯೇ. ಕೋಟಿ ಸೂರ್ಯನ ಪ್ರಭೆ ಅವಳ ಹಿಂದಿನಿಂದಲೇ ಬರುತ್ತಾ ಇದೆ. ಈಕೆ ಮಾನಿನಿಯೇ? ಇಲ್ಲವಪ್ಪ, ಈಕೆ ಮಾನಿನಿಯಲ್ಲ. ತ್ರಿಜಗವನ್ನು ತನ್ನಯ ಕುಕ್ಷಿಯಲ್ಲಿ ಇರಿಸಿ ನಿತ್ಯವೂ ಪಾಲಿಪ ಜಗದಂಬಿಕೆ ಇವಳು. ಈಕೆಯನ್ನು ನಮ್ಮ ಶುಭ ಬಯಸಿದನೆ. ಈಕೆ ನಮ್ಮ ದಾನವಗೆ ಸಿಕ್ಕುವಳೆ. ಸಿಕ್ಕಿದರೂ ಈಕೆಯನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಮಕ್ಕಳಾಟಿಕೆಯಾಯಿತು, ನಮ್ಮದು ಮಕ್ಕಳಾಟಿಕೆಯಾಯಿತು. ಈಕೆಯನ್ನು ಬಯಸಿದಂತಹ ಶುಂಭ ತಾನು ಕೆಟ್ಟದ್ದಲ್ಲದೆ ಇಡೀ ದಾನವ ಸಂಕುಲವನ್ನೇ ಅಂತಕನ ಆಲಯಕ್ಕೆ ಅಟ್ಟಿಬಿಟ್ಟ. ಏನು ಮಾತನಾಡುತ್ತಾ ಇದ್ದೇನೆ? ಇವಳನ್ನು ಕರೆದುಕೊಂಡು ಹೋಗಬೇಕಾದದ್ದು ಎನ್ನುವ ಹಾಗೆ ಬಂದದ್ದು ನಾನು. ಆದ್ರೆ ಇವಳನ್ನೇ ಹೊಗಳುತ್ತಾ ಇದ್ದೇನೆ. ಏನೇ ಇರಲಿ, ನಮಗೆ ಒಡೆಯನ ಆಜ್ಞೆಯೇ ಮಾನ್ಯವು. ಆದ್ದರಿಂದ ಆಕೆಯೊಡನೆ ಮಾತನಾಡುತ್ತೇನೆ. ಅಮ್ಮ ವನದಿನಿ ಕುಳಿತಿದ್ದು ಜಾಗೆ ಸನುಮತ ಅಲ್ಲಿದು ನಿನಗೆ ಬೇಡುವೆನು ಮೊದಲಾಗಿ ಬುದ್ಧಿಸಿಕೊಳ್ಳುತ್ತಾ ಇದ್ದೇನೆ ತಾಯೇ. ನನ್ನ ಹೆಸರು ಸುಗ್ರೀವ ಎನ್ನುವ ಹಾಗೆ ಮೂರು ಲೋಕದ ಒಡೆಯನೆನಿಸಿಕೊಂಡಂತ ಶುಂಭನ ಅಮಾತ್ಯ ತಾಯೇ. ಇಲ್ಲಿಗೆ ಬರುವರೇ ಬಲವಾದ ಕಾರಣವಿದೆ ಎಂಬ ನಮ್ಮಯ ಚಂಡಮುಂಡರು ಈ ಕದಂಬಾಕಾತಾರದೆಡೆಗೆ ಬೇಟೆಗೆಂದು ಬಂದರಂತೆ. ಬಂದದ್ದು ಮಾತ್ರವಲ್ಲ, ನಿನ್ನನ್ನು ಕಂಡದ್ದು ಮಾತ್ರವಲ್ಲ, ನಿನ್ನ ವಿಚಾರವನ್ನು ಸವಿಸ್ತಾರವಾಗಿ ಹೋಗಿ ಹೇಳಿದ್ದು ನಮ್ಮ ಶುಂಭನಲ್ಲಿ ತಾಯೇ. ಅಮ್ಮ, ನಿನ್ನ ವಿಚಾರವನ್ನು ಆಲಿಸಿದಂತ ಆತ ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ನಿಶ್ಚಯಿಸಿದ್ದಾನೆ ತಾಯಿ. ಆದ್ದರಿಂದ ಈ ಕದಂಬಾಕಾಂತಾರದಲ್ಲಿ ಒಬ್ಬಂಟಿಗಳಾಗಿ ನೀನು ಕುಳಿತಿರುವುದು ನನಗೇನು ಸಮಂಜಸವೆನಿಸುವುದಿಲ್ಲ ತಾಯೇ. ಅದಕ್ಕಾಗಿ ಒಂದು ಭಿನ್ನಹ ತಾಯೇ. ಧನುಜ ಕುಲ ಉದ್ಧಾರಕ್ಕೆ ಬೇಕಾಗಿ ನನ್ನ ಜೊತೆ ರಥವೇರಿ ಬರುವೆಯಮ್ಮ. ಇವರ ಮಾತುಗಳನ್ನು ಕೇಳಿದಾಗ ನನಗರಿವಿಲ್ಲದೆ ನಗು ಬಂದು ಹೋಯಿ. ನನ್ನ ನಗೆ ಈತನ ಪಾಲಿಗೆ ನಗೆಯಾಗಿ ಹೋಯಿತಲ್ಲ. ಈ ಬಗೆಯನ್ನ ಹಾಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಇವನ ಮೇಲೆ ಕರುಣಾರಸಬೇಕು. ನಿದ್ದೆಯಲ್ಲಿ ಮಲಗಿರುವಾಗ
ಬಾಲ್ಯದಲ್ಲಿ ನೀರ್ತೆ ಬಣ್ಣವಾಗು ಶುಭರಾಗಲಿ ಅವರ ತಮ್ಮನೆ ಶುಭರಾಗಲಿ ಶಂಭುವೇ ಮದುವೆಯಾಗಬೇಕೆನ್ನುವಂತ ಹಂಬಲವನ್ನು ಮುಂದಿರಿಸಿದ್ದೇನೆ. ಮದುವೆಯ ಕುರಿತಾಗಿ ಬಾಲ್ಯದಲ್ಲೇ ಬಂದು ಬಣ ಕೈದಿದ್ದೇನೆ. ಪ್ರತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮ್ಮಾಲೆಯನಿಕೆ ವರಿಸುತ್ತೇನೆ ಎನ್ನುವ ಹಾಗೆ ಹೌದೇ ಹೋಗಿ ಹೇಳಬೇಕಾದದಿಷ್ಟೇ. ಏನಪ್ಪ ಶುಂಭನಾಗಲಿ ಅವರ ತಮ್ಮನಿ ಶುಂಭನಾಗಲಿ ಚೇಕೆ ಶಂಭುವೆ ದರಗಿಳಿದರು ಬೆಕ್ಕಂಜಲಾರೆ ನಿಮ್ಮ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ನಿನ್ನಡೆಗೆ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೂ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಅದೇ ಅವನ ಕೊರಳಿಗೆ ಪಾಶವಾದೀತು ಎಂದು ಹೇಳು. ರೀತಿಗಳು ಸಂತಾನವನ್ನು ಮುರಿದವರು ಸಂಗ್ರಾಮವನ್ನು ಬಯಸಿದರೆ ಯಾರಿಗೂ ವಾಕ್ಯ ಒಮ್ಮಿಂದೊಮ್ಮೆಲೆ ಧೂಮ್ರಾಕ್ಷ ಸಭೆಗೆ ಬರೆಯಿತು ಕರೆಯುತ್ತ ಏನಪ್ಪ ಕದಂಬ ಅವರಲ್ಲಿ ಲಾರಿ ಓಡಾಡಿದ್ದ ಆಕೆಯರು ಯಾರಾದರೂ ನೀನೇ ಏನೇ ನಮ್ಮೊಡೆಯ ಶಂಭು ನಿನ್ನನ್ನು ಮದುವೆ ಆಗಬೇಕಂತ ಬಯಸಿ ತಂದೆಯಕ್ಕಾಗಿ ಸುಗ್ರೀವನನ್ನು ಅಷ್ಟಿದ್ರೆ ಸಂಗ್ರಾಮ ನಿನ್ನನ್ನು ಕರ್ಕೊಂಡು ಹೋಗಲು ಬಂದವು ಧೂಮ್ರಾಕ್ಷ Thank you.
ಕಾಳಿಕಾಂಬೆಗೆ ಬೇರೆ ಮೂಲ ರೂಪಿಣಿ ವಿಶ್ವವಂದಿದೆ ಮಂತ್ರಮೂರ್ತಿ ಸದಾದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಅಂಬಾಬಿಕರ ಸ್ವರೂಪ ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ಮಹಾಕಾಳಿಯಾಗು.
ಇನ್ನು ಮುಂದೆ ಯಾರನ್ನು ಕೂಡ ಕಲಿಸಲಾರೆ ಮಣ್ಣಿನ ತಗೊಂಡು ಹೇಳಿ ಸಾಧ್ಯ ನನ್ನ ಮನೆಗೆ ಒಂದು ಹೇಳಿದಂತ ಮಾತು ಅತಿ ಕೆಲವೇ ನಾರಿಯವರುಗಳಿದ್ದಾರೆ ಎಂಬುದಾಗಿ ಈ ಚರ್ಚೆಯಂತ ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವರನ್ನು ನೀನು ಮದುವೆ ಆಗುವುದಕ್ಕಾಗಿ ಹೊರಟೆಯೋ ಮುಂದೇನು ಕಥನ ಸಂತಾನಕ್ಕಾಗಿ ಸುಗ್ರೀವರು ಕರೆಕೊಟ್ಟೆ. ಏನಾಯ್ತು ಸಂಧಾನ? ಸಂತಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯಿತು. ದುರವನ್ನು ಬಯಸಿದ್ದಾಳೆ. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆ ತರುವುದಕ್ಕಾಗಿ. ನಮ್ಮನೆ ಧೂಮ್ರಾಕ್ಷರ ಮರಣವಾಯಿತು. ಆಮೇಲೆ ಚಂಡ ಮುಂದೆ ಕಟ್ಕೊಟ್ಟೆ. ಪರಿಣಾಮ ಚಂಡಮುಂಡರಲ್ಲಿದ್ದಾರೆ ಪ್ರಭು. ಆದರೂ ನೀನು ಮುಂದುವರಿಯುತ್ತಾ ಇದೆಯಲ್ಲ. ಸತ್ಯ ಹೆಣ್ಣಿಗೆ ಇದಕ್ಕೆ ಉತ್ತರ ಮಾಡಬೇಕೆಂಬ ಉದ್ದೇಶದಿಂದ ಇನ್ನು ನಾನು ಬಂದನಲ್ಲ, ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆ.
ಬಹುವಿಚಿತ್ರವಾದಂತಹ ನಡೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನಮಾನಕ್ಕೆ ತನವನ್ನು ತೆತ್ತು ಕಾಮಿನಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದೆಯಾ ಪ್ರಭು. ಹೆಣ್ಣನ್ನು ಬಯಸಿದರೆ ಅಪರಾಧ ಏನೂ ಅಲ್ಲ. ಬೇರೆಯವನ ಕಾಲದಲ್ಲಿ ತನ್ನ ಹೃದಯಗೆ ಬೇಕಾದಂತಹ ಹೆಣ್ಣೋರುಗಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಎಂತ ಯೋಚನೆಗಳು ನಿನ್ನದ್ದು. ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭವನ್ನು ಮೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದಂತಹ ಧೀರೋದಾತ ನೀನು. ಆ ಕಾಲಕ್ಕೆ ಕಾಮಿನಿಯೊಬ್ಬಳು ಬೇಕು ಅಂತಾಗ್ಲಿಲ್ಲ. ಕಾಮನ ಬಾಧೆ ನಿನಗೆ ಇರಲಿಲ್ಲ. ಸಾವಿರ ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಪ್ರತ್ಯಕ್ಷವಾಗಿ ಹೆಣ್ಣೋರ್ವಳನ್ನು ನೋಡಿ ಅವನ ರೂಪಲಾವಣ್ಯಕ್ಕೆ ಮನಸ್ಸೋತು ಅವನನ್ನು ಬಯಸಿದರೆ ಅಪರಾಧ ಅಲ್ಲ. ಮತ್ತೆ ನೀನು ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮೋಕ್ಷಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವನ ಕೈ ಹಿಡಿಯಬೇಕು ಅನ್ನೋ ಅಪೇಕ್ಷೆಯಿಂದ ಹೊರಟೆ ಎಂದಾದ್ರೆ ಅವಳು ಇಹಕ್ಕೆ ಒದಗಿ ಬರುವವಳಿ ಅಲ್ಲ. ಒಬ್ಬಳಾಕೆ ಪರವನಿತೆಯಾಗಿರ್ಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಹೆಣ್ಣಿನ ಬಗ್ಗೆ ಚೆನ್ನಾಗಿ ಅರ್ಥವಿಸಿಕೊಂಡವರು ಅವಳ ಬಗ್ಗೆ ನಾನು ತಿಳಿದದ್ದೇನು. ಆಕೆ ಒಬ್ಬರು ಸಾಮಾನ್ಯ ತರುಣಿ ಎಂದ
ಕಾಂತಾರದಲ್ಲಿ ಬಂದ ಹೆಣ್ಣೊಬ್ಬನು ಸಾಮಾನ್ಯ ಒಬ್ಬಳಾದ್ರೆ ತರುಣಿಯನ್ನು ಹಾಗೆ ತೀರ್ಮಾನಕ್ಕೆ ಬಂದೆಯಪ್ಪ. ಆಲೋಚನೆ ಮಾಡು. ಒಬ್ಬ ವ್ಯಕ್ತಿತ್ವದಂತಹ ಯೋಗ್ಯತೆಯನ್ನು ಅಳೆಯುವುದು ಹೇಗೆ? ತಂದೆ ತಾಯಿ ಬಂಧು ಬಳಗ ಕುಲಗೋತ್ರ ಪರಿವಾರ ಪರಿಸರ ಅವಳೇ ಸುಗ್ರೀವನಲ್ಲಿ ಹೇಳಿದ್ದಾಳಂತೆ, ನನಗೆ ತಂದೆ ತಾಯಿಗಳು ಇಲ್ಲ, ಬಂಧು ಬಳಗ ಯಾರು ಅಂತಲೇ ಗೊತ್ತಿಲ್ಲ. ಏನಿದರ ಅರ್ಥ? ಈ ಲೋಕದ ಸೃಷ್ಟಿಗೆ ಕಾರಣಕರ್ತಳು ಆಕೆ. ಲೋಕ ಅಳಿದ ಮೇಲೆ ಉಳಿಯತಕ್ಕವಳು ಜಗನ್ಮಾತೆ ಪರಾಶಕ್ತಿ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಗಂಡದೆಯ ಭಟರಿಗಾದರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು ಪ್ರಭು. ಅಂತಹ ಘೋರಾರಣ್ಯದಲ್ಲಿ ಅಂಬರದಿಂದಲೇ ತೆರೆಗಿಡಿದಂತ ಕಾಂಚನದ ಉಯ್ಯಾಲೆಯಲ್ಲಿ ಕುಳಿತು ಹಿಂದಕ್ಕೂ ಮುಂದಕ್ಕೂ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳು ತರುಣಿ ಅಲ್ಲ, ಮತ್ತೆ ಆದಿಮಾಯಾದೇವಿ ಇದ್ದಾಳೆ. ಈ ಜಗತ್ತಿನಲ್ಲಿ ಅಧರ್ಮವೇ ತಾಂಡವಾಡುತ್ತಿರುವಂತಹ ಕಾಲಕ್ಕೆ ಮೂರು ಮೂರ್ತಿಗಳನ್ನು ದೇವತೆಗಳನ್ನು ಉತ್ತರಿಸುವುದಕ್ಕೆ ಬೇಕಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ನಾವು ಮಾಡುತ್ತಿರುವಂತಹ ಅನ್ಯಾಯ ಅಧಿಕವಾಗುವುದಕ್ಕೆ ತೊಡಗಿದೆ. ಧರೆಯಲ್ಲಿ ಅಧರ್ಮವೇ ತಾಂಡವಾಡುತ್ತಾ ಉಂಟು. ಧರ್ಮವನ್ನು ಸ್ಥಾಯಿಯಾಗಿ ಉಳಿಸುವುದಕ್ಕೆ ಬೇಕಾಗಿ ಆದಿಮಾಯಾದೇವಿ ಇಂದಿನ ದಿವಸ ಕದಂಬ ಕಾಂತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಹಾಗಾಗಿ ಅವಳನ್ನು ಸಾಮಾನ್ಯ ತರುಣಿ ಅಂತ ಭ್ರಮಿಸಿ ನೀನು ಮದುವೆ ಆಗುವುದು ಸರಿಯೇ ಯೋಚನೆ ಮಾಡು. ಇಷ್ಟನ್ನು ಹೊಗಳ್ತಾ ಇದ್ಯಲ್ವಾ? ಹಾಗಂತ ನಿನ್ನ ಕೊನೆಯ ನಿರ್ಧಾರ ನೀನು ಗಮನಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಬಿಡು ಬಿಡು ಮನದ ಮೂರ್ಖತೆಯು ಜನನಿಗೆ ಭಕ್ತಿಯಿಂದಲೇ ಕೊಡಬಡುತ್ತ ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಅಪಾಯ ಯಾವತ್ತೂ ತಪ್ಪಿದ್ದಲ್ಲ. ವಿವೇಕವು ಸದಾಕಾಲ ಜಾಗೃತವಾದರೆ ಅವನ ಬಾಳು ಬಂಗಾರವಾಗ್ತದೆ ಅನ್ನೋದಕ್ಕೆ ಜ್ವಲಂತ ನಿನ್ನ ಜೀವನವೇ ಸಾಕ್ಷಿ. ಭ್ರಾಮರತನಾಗಬೇಡ ಪ್ರಭು. ಭ್ರಮೆಗೆ ಒಳಗಾದವನಿಗೆ ಒಳಿತು ಕೆಡುಕನ್ನು ಯೋಚಿಸುವಂತ ಮತ್ತೆಯನ್ನೇ ಒಂದೊಮ್ಮೆಗೆ ಕಳೆದುಕೊಳ್ಳುತ್ತಾನಂತೆ. ನನ್ನ ನಿನ್ನ ಬಗ್ಗೆ ಆಲೋಚಿಸುವುದಲ್ಲ, ಭವಿಷ್ಯತ್ತಿನ ಕುರಿತು ಯೋಚನೆ ಮಾಡು. ಅನೇಕ ಮಂದಿ ವೀರಾದಿ ವೀರರು ಕಾಂತಾರವನ್ನು ಸೇರಿದ್ದಾರೆ, ಮರಳಿ ಯಾರು ಶೋಣಿತದಂಗಣವನ್ನು ಸೇರಿದ್ದಿಲ್ಲ, ಸುಗ್ರೀವ ಮಾತ್ರ ಬಂದಿದ್ದಾನೆ.
ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿ ದೂತನಾಗಿದ್ದಾನೆ. ಆರ್ತರಾಗಿ ಶರಣರಾಗಿ ಬದಕರಾಗಿ ಅವಳ ಕಾಲಬುಡವನ್ನು ಸೇರಿದವಳು ಅವಳ ಶರಣನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಹಾಗಾಗಿ ಅವಳ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಪ್ರಧಾನವಾಗಿ ನಾವು ಸ್ವಲ್ಪ ಯೋಚನೆ ಮಾಡುವ. ಯಾವುದದು? ಪೀಠನ ವರದ ಪ್ರಭಾವ ನಮ್ಮ ಮೇಲೆ ಇರುವಾಗ ಮತ್ತೆ ಹೆದರುವಂತ ಅಗತ್ಯ ಉಂಟ ಪ್ರಭು? ಅಗತ್ಯವೇ ಇಲ್ಲ. ಹಾಗಿದ್ದರೆ ನಮ್ಮಿಂದಲೂ ಅಧಿಕವಾದಂತಹ ಶಕ್ತಿ ಅದು ಎಂದಾದ ಮೇಲೆ ಪ್ರಭು ಏನು ಇರುವಂತಹ ದಾರಿ ಒಂದೇ. ಯಾವುದದು? ಅವಳ ಕೈ ಹಿಡಿಯುವಂತ ಯೋಚನೆಯನ್ನು ಬಿಟ್ಟು ಬಿಡು. ಮತ್ತೆ ಯಾವ ಯೋಚನೆ? ಸಮಸ್ತರ ಉದ್ಧಾರಕ್ಕೆ ಬೇಕಾಗಿ ಈ ಶುಂಭರಿಗೆ ನಿನ್ನ ನೀತಿ ಮಾತುಗಳು ಬೀಳು ಬೀಳು ನಿನ್ನ ಬೆಟಗಿನ ನುಡಿಗಳು ಹೀಗೆ ತಿಳಿಯ ಹೇಳುವಷ್ಟು ಪ್ರಬುದ್ಧರು ನಾವಲ್ಲ. ರಕ್ತ ಬೀಜ ಆದರೂ ಒಂದು 4 ಮಂದಿಯನ್ನಾದರೂ ಉಳಿಸುವಂತ ಇಷ್ಟು ಮಾತಾಡಿ ರಕ್ತಬೀಜ ಎಲ್ಲ ಬಂದ ಕೇಳಿಕೋ ನನ್ನ ವಿಷಯ. ನಿನ್ನನ್ನು ಇಷ್ಟರವರೆಗೆ ಮಾತನಾಡುವುದಕ್ಕೆ ಯಾಕೆ ಬಿಟ್ಟೆ? ನಾನೀಗ ಮಾತಾಡಿದ್ದು ಅಧಿಕವಾಯಿತೆ. ನನ್ನೇ ಮುದ್ದಾಡಿ ನನ್ನ ಕೈಗಳಿಂದ ಎತ್ತಿ ಆಡಿಸಿದವ ಈ ಶುಂಭ ನನ್ನ ತಂಗಿ ಮಗನೆಂಬ ಕಾರಣಕ್ಕಾಗಿ ಈಗ ಪೂರ್ಣ ಆ ಕಾರಣಕ್ಕಾಗಿ ನಿನಗೆ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟವ ಶುಂಭ. ಏನು ಬಂದವನು ಯಾರು ಏನು ಎಂಬುದನ್ನು ಅರಿಯದ ಈ ಶುಂಭನ ಶುಂಭನನ್ನು ಹುಂಬನೆಂದು ತಿಳಿದುಕೊಂಡೆಯ ಮೌನನಿಧಿ ಶುಂಭ ಇನ್ನನ್ನು ಹೊಗಳಿದ್ರಾಗುವುದಿಲ್ಲ. ಯಾವುದಕ್ಕೂ ನನಗೆ ಹೊಗಳುವುದಲ್ಲ. ಏನು ಮಾಡಿದ್ರು ರೋಷ ಉಕ್ಕೇರಿ ಬರ್ತಾ ಉಂಟು. ಯಾಕೆ ಒಳ್ಳೆಯ ಹೊಗಳಂತೆ ಹಾಕೇನು ತಾಯಿ ತಾಯಿ ಎಂಬುದಾಗಿ ಆ ತಾಯಿಯನ್ನು ಬದುಕಿಟ್ಟು ಇದು ಶುಂಭ ಹೇಳುವಂತ ಮಾತು ನಿರ್ಧರಿತ ಗುರಿ ಇಟ್ಟಿದ್ದೇನೆ, ಹೆಜ್ಜೆ ತೆಗೆಯುವುದಿಲ್ಲ. ಆತರ ಇದು ಹೋಗು ಆಕೆ ಏನು ಹೇಳಿಲ್ಲ. ಮಾತನ್ನು ಹೇಳಬೇಡ. ಒಂದು ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದಂತ ವಿಕ್ರಮಿ ನಾನು. ಅವತ್ತು ಅನುಮಾನ ಮೂಡಲಿಲ್ಲ. ಇನ್ನು ನನ್ನ ಪರಾಕ್ರಮದ ಕುರಿತಾಗಿ ನಿನಗೆ ಶಂಕೆಯೇ? ನಿನಗೆ ಸ್ವಾತಂತ್ರ್ಯ ಮತ್ತೆ ನನಗೆ ಬೇಕಾ ಹೇಳು. ಹೋಗುವ ತಡಮ್ಮವನಕ್ಕೆ ಮಾಡುವ ಯತ್ನ ಫಲ ಮಾತ್ರ ದೈವಜ್ಞ ಕೊಡುವ ಪಡ. ಜಯ ಜಯ ಮೆರೆಯುತ್ತಿರುವ ಕದಂಬ ಮರದಲ್ಲಿ ಆಶ್ಚರ್ಯವಾಗಿ ಹೋಯ್ತಲ್ಲ. ಒಡೆಯನ ಅಪ್ಪನೆಯನ್ನು ಹೊಂದಿ ಕೋಟಿ ಸಂಖ್ಯೆಯ ದಾನವೀರರನ್ನೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಏನಿದು ವಿಚಿತ್ರ ಅನುಭವ. ನಾವು ಇಲ್ಲಿಗೆ ಪ್ರಥಮವಾಗಿ ಬರುವುದೇನು ಅಲ್ಲ. ವರ್ಷಕ್ಕೊಂದು 2 ಸಲ ಇಲ್ಲಿ ಬಂದು ಹೋಗ್ತೇವೆ. ಆದರೆ
ಬದಲಾವಣೆ ಪ್ರಕೃತಿಯನ್ನೇ ಮೀರಿದು. ಈ ಬದಲಾವಣೆಗೆ ಏನು ಕಾರಣ? ಕತ್ತಲೆಯ ತುಂಬಿರುವಂತಹ ಘೋರಾರಣ್ಯ ಇವತ್ತು ಸುತ್ತ ಬೆಳಕುಂಟು. ನಾನು ಆಲೋಚನೆ ಮಾಡುವುದು ಅದನ್ನಲ್ಲ, ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಮಾಡಿದವ ಮಹಾವೀರ ಯಾರಪ್ಪ? ಸರಿ ಸರಿ, ನನಗೆ ಗೊತ್ತಾಗ್ಲಿಲ್ಲ, ಈಗ ಅರ್ಥವಾಗುತ್ತಾ ಉಂಟು ಸ್ಪಷ್ಟತೆ. ಲೋಕ ವ್ಯವಸ್ಥೆಯನ್ನು ಕಾಪಾಡಬಲ್ಲಂತ ಮಹಾಮಾತೆ ಜಗನ್ಮಾತೆ ಆದಿಮಾಯಾದೇವಿ ಈ ಅರಣ್ಯದಲ್ಲಿ ನೆಲೆಯಾಗಿದ್ದಾಳಂತೆ. ಆದ್ದರಿಂದಲೇ ಇಂತಹ ಪ್ರಭಾವನೆ ಈ ಪರಿಸರದಲ್ಲಿ ಕಾಣುತ್ತಾ ಉಂಟು. ಹಾಗಿದ್ರೆ ಇಲ್ಲಿವರೆಗೆ ಬಂದಾಗಿದೆ, ಅವರನ್ನು ಕಣ್ಣಾರೆ ಕಾಣುವಂತ ಸೌಭಾಗ್ಯ ರಕ್ತಬೀಜಾಸುರನ ಪಾಲಿಗೆ ಒದಗಿ ಬಂದಿದೆ. ಆ ಮಹಾಚೇತನ ಎಲ್ಲಿದ್ದಾಳೆ ನೋಡೋಣ. ಬೆಳಕಿನ ಮೂಲವನ್ನು ಶೋಧಿಸುತ್ತಾ ಮುಂದುವರಿಯುತ್ತೇನೆ. ಏನಾಗಿ ಹೋಯ್ತು ನನಗೆ? ನಾನೀಗ ಎಲ್ಲಿದ್ದೇನಪ್ಪ? ಹೊರೆಗಳಿಗೆ ನನ್ನನ್ನೇ ನಾನು ಮರೆಯುವಂತಹ ಸ್ಥಿತಿ ನಿರ್ಮಾಣವಾಗಿ ಹೋಯಿತಲ್ಲ. ನಮ್ಮಡಿ ಅಪೇಕ್ಷಿಸಿದ ಹೆಣ್ಣನ್ನು ನೋಡಬೇಕು ಅನ್ನುವಂತಹ ಕೌತುಕದಿಂದ ಕಾಂತಾರದಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತಾ ಮುಂದೆ ಮುಂದೆ ಬಂದೇ ಎಂದಾದರೆ ಏನನ್ನು ನೋಡ್ತಾ ಇದ್ದೇನೆ? ಶಿವನೇ ಶಿವನೇ, ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ. ಜ್ಞಾನದ ಕಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನೋದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಪಾದದಲ್ಲಿ ಪಾತಾಳ, ಕತ್ತಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದನ ಗೊತ್ತಾ ಇದ್ದಾಳೆ. 3 ಮನೆ ಆಯುಧ ಉಂಟು ಅಂತ ಅರ್ಥ ಅಲ್ಲ ಮಗನೇ. ತ್ರಿಕಾಲಕ್ಕಾಗಲಿ, ತ್ರಿಶಕ್ತಿಗಳಿಗಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಕ್ಕಾಗಲಿ ನಾನೇ ಕಾರಣೀಕರ್ತಳಿದ್ದೇನೆ. ನನಗೆ ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ನನಗೆ ಮನಸ್ಸಿಲ್ಲದಾಗಲೇ ಗಳಿಸುವಂತಹ ಸಾಮರ್ಥ್ಯಗಳು ಅಡಕವಾಗಿದೆ ರಕ್ತಬೀಜ ಅನ್ನುವಂಥ ಸಂಕೇತವನ್ನು ನೀಡುತ್ತಾ ಇದ್ದಾರೆ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು 2 ಅಕ್ಷಿಗಳಲ್ಲಿ ಮನೆ ಮಾಡಿದ್ದಾರೆ. ಪತಿಯಾದಂಥ ಅಗ್ನಿದೇವ ಹಣೆಯ 3ನೇ ಕಣ್ಣಿನಲ್ಲೇ ನೆಲೆಯಾಗಿದ್ದಾನೆ. ಜಂಬೂ ದ್ವೀಪಕ್ಕೆ ಆಧಾರ ಸಮ್ಮೇನಿಸಿರುವಂತಹ ಮೇರುಮಂದರ ಪರ್ವತಗಳು ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು.
ಪಾದಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೌಕ್ತಿಗಳಲ್ಲಿ ಕಾಣಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನವಂತೆ ಇವಳಿಗೆ. ಅವಳ ಪಾದಕ್ಕೆ ಮಣಿಯಬೇಕು ಅಂತ ಆಕಾಂಕ್ಷ ಅಧಿಕವಾಯಿತು. ಸನಿಹಕ್ಕೆ ಸಾಗಿದೆಯೇ ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಮಹಾತಾಯಿಯ ಮುಖವನ್ನು ನೋಡಿದೆ ಒಮ್ಮೆ. ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ನನಗೀಗ ಅರ್ಥವಾಯಿತು. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಭಯಾತಂಕ ನಿರ್ಮಾಣ ಆದಂಥ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನನ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳು. ನಮ್ಮೊಡೆಯ ಶುಂಭಾಸುರ ಇವಳನ್ನು ಬಯಸಿದರೆ ನಮಗೆ ಅತಿ ಶೀಘ್ರವೇ ಕೇಡು ಬಂತು. ಆದರೂ ನಾನೊಬ್ಬ ಪ್ರಯತ್ನಿಸಿ ಸಮಸ್ತ ದಾನವ ಸೇನೆಯನ್ನು ಉಳಿಸುವುದಕ್ಕೆ ಮುಂದಾದೆ ಎಂದಾದರೆ ಏನು ಪ್ರಯೋಜನ ಇಲ್ಲ. ಏನೇ ಆಗಲಿ ಜಗನ್ಮಾತೆಯ ಮುಂದೆ ಶಕ್ತಿ ಪ್ರದರ್ಶನ ಸಲ್ಲ. ಭಕ್ತಿಗೆ ಒಲಿತಾಳಂತೆ. ಅಡಿಗರಾಗಿ ಕ್ಷಮಾಯಾಚನೆಯನ್ನು ಶುಂಭ ದಾನವ ಶಂಕರಿ ಸರ್ವೇಶ್ವರಿ ಅಭಯಂಕರಿ ಲೋಕಮಾತೆ ಚಂದ್ರಕಲಾಧರಿ ಶಿವಭಕ್ತ ಮನೋಹರಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯಪದ ಪುಣ್ಯಲೀಕಗಳಿಗೆ ನಿನ್ನ ಭಕ್ತರಾದ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳು. ಎದ್ದೇಳು ಅಮ್ಮ, ಏನು ಭಜನೆ ಮಾಡುವಂತಹ ಉದ್ದೇಶದಿಂದ ಬಂದವನೇ ನಾನಲ್ಲ. ಮತ್ತೆ ನಾನು ಇಲ್ಲಿ ಭಜನೆ ಮಾಡಿದ್ರೆ ಇದು ವನ ಭಜನೆ ಅಂತ ಆದೀತು. ಸರಿ, ನಮ್ಮ ಒಂದು ಶೋಣಿತಾಪುರ ನಗರದಲ್ಲಿ ನಗರ ಭಜನೆಗೆ ಸಾಲು ಸಾಲಾಗಿ ಬಂದು ನಿಂತಿದ್ದಾರೆ. ಹೌದೇ? ಒಟ್ಟಿನಲ್ಲಿ ಮಹಾದೇವಿಯಾದ ತನ್ನಿನ್ನ ಕುರಿತು ಭಜನೆ ಮಾಡಬೇಕು ಅನ್ನೋ ಆಕಾಂಕ್ಷೆಯನ್ನು ಹೊಂದಿದವರೇ ಇರುವುದು. ಏನೋ ಕಡಿಮೆ ಭಕ್ತರಿಯಾಗಿ ರಾರಾಜಿಸುತ್ತಾ ಇದ್ದೀಯನ್ನತ ವರ್ತಮಾನ ಚಂಡ ಮುಂಡರ ಮೂಲಕವಾಗಿ ತಿಳಿದಂತ ನಮ್ಮ ಯಜಮಾನನಾದಂತ ಶುಂಭಾಸು ನಿನ್ನನ್ನು ಮದುವೆಯಾಗುವಂತ ಇಚ್ಛೆಯನ್ನು ಹಲವು ಮಂದಿ ರಾಕ್ಷಸರ ಮುಂದೆ ಇರಿಸ್ತಾರೆ. ಸರಿ, ನೀನು ಒಳ್ಳೆ ಎಂದೇನು ಅಮ್ಮ, ಏನು ಮನೆಯಾದಂತ ನಿನಗೆ ಒಬ್ಬ ಸರಿಯಾದಂತ ಗಂಡುಗಲಿ ದೊರಕಲೇಬೇಕು. ಹುಡುಕಾಟದಲ್ಲಿದ್ದೇನೆ. ವರ್ತಮಾನ ಕಾಲದಲ್ಲಿ ಕುಂಭಿಣಿಯಲ್ಲಿ ಪ್ರತ್ಯಕ್ಷವಾಗಿ ಮೆರೆಯುವಂತ ಪರಮೇಶ್ವರನ ಹಾಗೆ ನಮ್ಮೊಡೆಯ ಶೋಣಿತಾಪುರಾಧೀಶ ಮೆರೆಯುತ್ತಾ ಇದ್ದಾನಮ್ಮ. ಹೌದೇ? ಅವನಿಗೆ ಎದುರಾಗಿ ನಿಲ್ಲುವವರು ಈ ಲೋಕದಲ್ಲಿ ಯಾರೂ ಇಲ್ಲ. ಸರಿ, ನೀನು ಸುಗ್ರೀವನಲ್ಲಿ ಒಂದು ಮಾತನ್ನು ಹೇಳಿದೆ ಅಂತ. ಶುಂಭನೇನು ಮಹಾಶಂಭುವೆ ದರಿಗಿಳಿದು ಒಂದರ ಯುದ್ಧಕ್ಕೆ ಹಿಂಜರಿಯುವಂತ ಪ್ರಶ್ನೆ ಇಲ್ಲ. ನಿಜ. ತಾಯೇ, ಏನು ಒಂದೊಮ್ಮೆಗೆ ಗಂಗಾಧರನೇ ಶುಂಭನ ಮುಂದೆ ಎದುರಾಗಿ ಬಂದ ಎಂದಾದ್ರೆ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಅವನ ಶೂಲವನ್ನು ಕಿತ್ತು ಹಣೆಗೆ ಪ್ರಯೋಗಿಸುವಂತ ಸಾಮರ್ಥ್ಯ ಧೀರೋದಾತ ನಮ್ಮೊಡೆಯ ನಿಂತಾನಮ್ಮ. ಹೌದೇ? ಆದ್ದರಿಂದಲೇ ಈ ಸಮಯದಲ್ಲಿ ಅವನಿಂದ ಮಹತ್ತರವಾದಂತಹ ನುಜ್ಜೆಯನ್ನು ಹೊಂದಿ
ನಿನ್ನ ಸಾನ್ನಿಧ್ಯವನ್ನು ಸೇರಿದ್ದೇನೆ. ಸರಿ. ಬಂಗಾರದ ರಥ ಸಿದ್ಧವಾಗಿದೆಯಮ್ಮ. ಉಯ್ಯಾಲೆಯಿಂದ ಮೆಲ್ಲಗೆ ಇಳಿದು ರಥದಲ್ಲಿ ಕುಳಿತೆ ಎಂದಾದ್ರೆ ಭವ್ಯವಾದಂತಹ ಮೆರವಣಿಗೆ ಶೋಣಿತಾಪಡಕ್ಕೆ ನಾನು ಮಾಡ್ತೇನೆ. ಸರಿ. ಅಮ್ಮ, ಏನು? ನಾನೇ ಅದರ ಹಿಡಿಕೆಗೆ ಹೆಗಲು ಕೊಟ್ಟೇನಮ್ಮ. ನೇರವಾಗಿ ಶೋಣಿತಾಪುರವನ್ನು ಸೇರೋಣ. ಬಾರಿಸುವಂತಹ ಮರಣ ಮೃದಗವನ್ನು ಬದಿಗಿರಿಸು, ಕೈಯಲ್ಲಿ ವರಣ ಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗಿಕ್ಕಿ ಒರೆಸು, ನಮಗೆಲ್ಲ ಸುಖವನ್ನು ಉಳಿಸು. ಇಳಿದು ಬಾ. ಮದುವೆಯಾಗಬೇಕೆನ್ನುವಂತ ಮನವಿರುವುದೇ ಅಹುದಾಗಿದ್ದಲ್ಲಿ ಸಂಘಮಂಡಲದ ವಿಚಾರವನ್ನು ತಿಳಿದ ಕೂಡಲೇ ಬರಬೇಕಿತ್ತು. ನಿಜ. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಗಳವನ್ನೆಲ್ಲ ಕಾರಣಗಟ್ಟಿದ ನನ್ನ ಕೈಯಿಂದಲೇ ಕೊಲಿಸಿ ಅವರೆಲ್ಲ ಮಣ್ಣು ತಿಂದು ಹೋಗ್ಲಿ ಅಮ್ಮ. ಯಾಕೆ ಅಳಿದವರ ವಿಚಾರ ನಾವು ಹೊರಬೇಕಾಗಿ ನನ್ನ ಮನೆಯ ಕಳುಹಿಕೊಡುತ್ತೇನೆ.
ಹಿರಿಯಾಕೊಂಡು ನಮ್ಮಂದು ಬತ್ತಿಂಚಿ ಸತ್ಯ ನಿಕ್ಲ ಹಿರಿಯಾಕಲೆ ಬೇರೆ ಬರ್ತದೆ ಆನೆ ತರ ಪಣ್ಣ ನೀರಿ ಬತ್ತೆ ಬತ್ತೆ ಅದ್ದರ ಬದ್ದರೆ ಭತ್ತ ಕೊಡು ಮಂಜು ಮಲ್ಪಿ ಮಾಮಲ್ಲ ಮಣ್ಣ ಶಕ್ತಿಯನ್ನು ಬತ್ತಿಂಚಿ ಗಡಿ ಕಾರ್ಸದ ಬುಲ್ಪು ಬುಟ್ಟ ಏನನ್ನು ಬುಲ್ಪುಡು ಮಾಡಿ ನಿಕ್ಲೆ ಈ ಕಾಲು ಹೊಡೆದು ಬತ್ತೆ ಮೇಲ್ ಕಾಲು ಮುಟ್ಟದ ಒಡಕದ ಅಂತಲಕ ಕಾಪಾಡ್ದು ಬರುವೆ ಈ ಅಮೃತಗಳಿಗೆ ಪಾಡಿದಂಪ ಹೊಡೆದಂತಲಕ ಕರ್ತೀರೆ ಬಾಡಂದಲಕ ಮೃತಿಪು ತಾನಂದಲಕ ದಸದೋಸ್ತಲ ಗಡಪರಾಜಗೂ ಪಾರಾದು ಬರ್ದು ನಿಕ್ಕಲು ಪೋಯಿನೇಟೆ ಬತ್ತೆರಡು ದುಂಬುಡು ಬರುವಂತ ಸಂಸಾರ ಉಲ್ಲಾಸನ ಪೇರೂರು ಕಾರ್ಲೆ ಕೊರ್ಪೆ ಕೊರಿಂಚಿತಿ ಸೇವೆಯನ್ನು ಸಂತೋಷಡು ಕೇಂಡೆ ಇಡೀ ಊರಿಗೆ ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಂತು ಕೊಡ್ದು ನಾಲ್ಕಾರ ನಡೆಯರ್ದು ರೆಡ್ಡು ಕಾರಣ ರಮಾನಿ ಮಟ್ಟ ಬತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಪೊಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನು ಮಿತ್ತಿ ಭಕ್ತಿ ದೀನಗಳಿಗೆ ಗಪ್ಪೆ ಆದ ಸಿನಿಮೆರೆ ಕೊಡ್ದು ತಮ್ಮಲ್ಲಿ ಆದ ಬುದ್ಧಿ ನೀತಿನ ಪಣಂದು ಈ ಊರು ಪೂತ ವಿತ್ತದಲ್ಲಕ ಕಾಪಾಡ್ದು ಕೊರ್ಪುನ ಬಾರ ಅನ್ನೋ ಧೈರ್ಯ ಮಲ್ತು ಕೀರ್ತಿ ಬರುಮಾಯದು ಒಂದೇ ಭಕ್ತಿ ಗುರುನಂಚಿನ ಸೇವೆ ಜಯಂತಿ ವಾಸು ಸೆಟ್ರಿ ಅಪ್ಪೆ ಕೊಂಚ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಗುರುನಂಚಿನ ಈ ಗೆಜ್ಜೆ ಸೇವೆ ಇಂಕಲ ಮಾಯದ ಮಟ್ಟೆಲಿ ಇಂಕಲು ಪಾಡೊಂಡ ನನ್ನ ಮಿತ್ತಿದಕ್ಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗದ ಉಭಯ ಒಂಜಿ ರೀತಿಯ ಅಡೆ ತಡೆ ಬರ್ಪುಣಿತ್ತಲ್ಲ ಇಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರಿತನ್ನು ತಟ್ಟೆ ಪಾರಾದ ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಗೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾಧಿಲ್ಲ ಉಂಡು ಮಲ್ತು ಗೊರ್ಪ ಪತ್ತೆಕ್ಕು ನೂದಕ್ಕ ಸಾವಿರ ನಡ್ಕೊಂಡೈತೆ ಜತ ಮಲ್ಲತ್ ಒಂಜೇನು ಒಚ್ಚಿದೆ ಐತೆ ಎದುರು ಮಲ್ಲ ಮಲ್ಲ ಸಂಖ್ಯೆ ದಿಂಜಾದ ಪಾಡ್ಲಿ ಆತ ಉತ್ಪತ್ತಿ ತೂಪ ಅದು ಕೊಡ್ದು ಬೇರೆ ಸಾವಿರಗೆ ಅಂದ ಪಂಪ ಕೀರ್ತಿ ಬರು ಮೊದ್ಲೇ ಯಾರ ಚಂಡದಾರೆ ಅವ್ರ ಸಂತೋಷ ಅಂದು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನ್ನಾತ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕೊರ್ಕ ಈ ಊರು ಈ ದೇಶದ ನಿಖಲ ಪುದಾರ ಮೆರೆಂಡ ಯಾರಂದ ಪರ ಊರು ಪರ ದೇಶದ ನಿಖಲ ಕೀರ್ತಿ ಬೆಳಗೊಡು ನನ್ನ ಒಂದ ಸಮಯತ ಮರಿಯಲೊಡೆ போய் ಅಂಚೆನೆ ಊರ್ದಲ್ಲ ದಿನ ಕೊಂಚ ರಡ್ರಡ್ ಮೂಜಿ ಮೂಜಿ ಕಾರ್ಯಕ್ರಮ ತಿಕ್ಕು ಲೆಕ್ಕ ಮಲ್ತು ಕೊರ್ಕ ಇಚ್ಚಿಂದ ಬೇಜಾರ್ ಮಲ್ಪೊಡೊಂದು ಇಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪವನಗಳು ಮನಸ್ಸು ಖುಷಿ ಆದ ಇಂಜಿನ ಕಾಲೊಂಜಿ ದಿಂಜದು ಕೊರ್ಪು ಲೆಕ್ಕ ಮಲ್ಪೊಡು ಎಡ್ಡ ಉಡಲ್ದಗಳು ಖಂಡಿತವಾದಲ್ಲ ಕೊರ್ಪಿರ ಅಂದ್ರೆ ಕೆಲವು ಕೊಡು ಕುಲೆಕ್ಕಲು ಪೋಗುದೊಂತ ಅಡ್ಡ ಕಾರ ದೀಪ ಆ ಕುಲೆಕ್ಕಲಿ ನಿಂಕುಳು ಮಾಯಾಡು ತಗೊಂಡು ಅವು ಏನೈತೆ ಬದಿ ಬರ್ಪು ಗೊಂಜಿ ಪೋಯರ ಪುರ್ಸೋತೆ ದಿಕ್ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪು ಪೂಪಿ ಯಾವ ನೇತೆ ಬಲಿ ಬತ್ತನ ನನ್ನ ಸರ್ತ ಸ್ವರ್ಗಗೆ ಕೀರ್ತಿ ಬರು ಸೇರಿಗಾರ್ರೆ ಏಳೆರಡು ಬತ್ತದ ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಗೊರ್ಕ ವರ್ಷಕ್ಕೂ 16 ತಿಂಗಳು ಒಂಜಿ 2 ತಿಂಗಳು ಅಲ್ಲ ಬಡ ಜೋಪ ಮೋನೆ ತಗೊಂಡು ಕಾರ್ಯಕ್ರಮ ದಿಕ್ಕುಲೆ ಕಾನು ಮಲ್ಪುಗ ಬಾಗತಾರೆ ಏಳೆ ಮೀರೊಂದು ಬತ್ತದು ಅಮ್ಮತಗಳಿಗೆ ಹೋದು ಇಸಗಳಿಗೆ ಬರ್ಪಿ ಕೊಟ್ಟು ಮಾಯಡಿ ಆನನ್ನ ಮನೆ ಮಂಚ ಸೇರುಗಳಿಗೆ పోతూనే ఇంక పర్పున బయట ఎంచినన్ను కుప్పిదకి దృష్టి పార్దు తాల్పోడా ಮಾತನಿಗೆ ತೊಂದರೆ ಹಾಕೊಂಡು ಅಲ್ಲ ಸೇವಾ ಕರ್ತವ್ಯ ಕರ್ಪುಡು ನಿಕ್ಕೆ ಭಕ್ತಿಡು ಎನ್ನು ಉಡಲ್ಲ ತಂಪುದಿ ಹಾಕಲಿ ಬರುವ ಸರ್ವ ಕಷ್ಟ ಪರಿಹಾರ ಸ್ವೀಕಾರ
ಸಾಧ್ಯವಿಲ್ಲ. ಈ ಅರುಣಾಸುರ ಸಾಮರ್ಥ್ಯ ಏನು ಎಂಬುದನ್ನು ಮುಂದೊಂದು ತೋರ್ಪಡಿಸುತ್ತೇನೆ. ಅದಕ್ಕೋಸ್ಕರ ನನ್ನ ಗುರುಗಳಾದಂತಹ ಶುಕ್ರಾಚಾರ್ಯರನ್ನು ಹೇಳುತ್ತೇನೆ. ಕೊಂದು ಮುಗಿಸಿದೆಯಾ? ಏನು ನಿನಗೆ ಬದುಕಬೇಕೆಂಬ ಆಶಾ ಉಂಟು ಅಂತಾದ್ರೆ ನಿನ್ನ ಕೈಯಲ್ಲಿ ಹಿಡಿದು ಆಯುಧವನ್ನು ಕೆಳಗಿಳಿಸಿ 3 ಲೋಕದ ಅಧಿಕಾರಿ ಶುಭ ಬಂದಿದೆ. ಮದುವೆ ಕಣ್ಣು ನೀನೆಯೋ ನಮ್ಮ ಮದುವೆ ಹುಚ್ಚುಬಿಡಿಸುತ್ತೇನೆ. ಕಂಡ ಯಾವ ಸುರ
ಶಾಂತಳಾಗಿದ್ದೀನಿ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ತೃಣದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಇನ್ನು ಮುಂದಕ್ಕೆ ಕಾಲದ ಭೀತಿ ನಿಮಗಿಲ್ಲ. ಏರಿಕೊಳ್ಳಿ ನಾಕ. ಮುಂದೆ ನಿಮ್ಮನ್ನು ಕಾಣುವ ಬಗೆ ಹೇಳುತ್ತಾರೆ. ಆಸೆ ಎನ್ನುವುದು ಸ್ವಾಭಾವಿಕ, ಆದರೆ ಇನ್ನು ಮುಂದಕ್ಕೆ ರುಬಂಧ ಕಾಣಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಕ್ಷಣ ಮಾತ್ರದಲ್ಲಿ ಅಂಬರಪದಲ್ಲಿ ಗೋಚರಿಸುವಳಿದ್ದೇನೆ. ಅದಲ್ಲದೆ ನನ್ನ ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾನೆ ದುಷ್ಟಾರು. ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಪ್ರಭಾವಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಬದ್ಧಂ ಶುಭಂ ಮಂಗಳಂ. ಅಭಯವಾಕ್ಯವನ್ನು ಕೇಳಿ ಲೋಕದ ಸಂತುಷ್ಟರಾದೆವು. ದೇವಿ ಮಹತ್ವದ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇವನನು ದೇಹ ಪವಿತ್ರ, ಪ್ರಿಯನನು ವಿದ್ಯಾಪ್ರಾಪ್ತಿ, ಮಾಯನನು ಮಹಾಲಕ್ಷ್ಮಿ ಮೈದೋರೋಳು, ಆಯನನು ಹರಿಹರನ ಸಾಕ್ಷಾತ್ಕಾರ, ಕೇಳಲು ತ್ರೈಲೋಕ ಸಿದ್ಧಿಪುದು. ಇಂತಿಪ್ಪ ದೇವಿ ಮಹತ್ವೆಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು ಕಟೀಲು ಬ್ರಹ್ಮನಾಮಿಕೆ ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗತೆಯ ಮಂಗಳ ಗೀತೆಯನ್ನು ಆಡುತ್ತೇವೆ. ಮಹಾರಾಜ ಶ್ರೀಗಳಾದ ಶ್ರೀಮತಿ ಮತ್ತು ಶ್ರೀ ನಿತೇಶ್ ಶೆಟ್ಟಿ ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಂತ ಶ್ರೀಮತಿ ಮತ್ತು ಶ್ರೀ ನಿತೇಶ್ ಶೆಟ್ಟಿ ಮತ್ತು ಮನೆಯವರು. ಮಹಾರಾಜ ಶ್ರೀಗಳಂತ ಶ್ರೀಮತಿ ಶ್ರೀ ನಿತೇಶ್ ಶೆಟ್ಟಿ ಮತ್ತು ಮನೆಯವರು. ಅತ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾನ ವೀಳ್ಯ ಶಿವಾರ್ಪಣ ವಸ್ತು. ದಕ್ಕಿತ್ತು ಬಿಡಾರಕ್ಕೆ ಅಪ್ಪಣೆ. ದೇವರಪ್ಪ
ಮಹಾವಿಷ್ಣವೇ ನಮಃ. ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಭಕ್ತಾನಾಂ ಏಕದಂತಮುಪಾಸ್ಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅನನ್ಯ ಮುಕ್ತಿಯುಕ್ತವಾದ ಆರೋಗ್ಯಂತ ನಿಮಿತ್ತವಾದ ಸೇವಾ ಕಾರ್ಯವ್ಯವಸ್ಥೆಯನ್ನು ಪುರಾಣ ಪುಣ್ಯ ಕಥಾಭಾಗದಿಂದ ಅರ್ಪಣೆದಂತೆ ಮಂಗಡಿ ಮುಖಾಂತರ ಸೇವಾ ವ್ಯವಸ್ಥೆಗಳು ಲೋಕದೋಷಂ ಕ್ಷಮೆಗೆ ಸೇವೆಯನ್ನು ಪರಿಪೂರ್ಣ ಶ್ರೀ ಸಾನ್ನಿಧ್ಯದಲ್ಲಿ ಪರಿಗ್ರಹ ಅನುಗ್ರಹ ವಿಶೇಷ ಪ್ರಸಾದ ಯಜಮಾನ ದಂಪತಿಗಳಿಗೆ ಸಹ ಕುಟುಂಬಕ್ಕೂ ದಯಪಾಲಿಸಲು ಆಧ್ಯಾತ್ಮಿಕ ತಾಪತ್ರಯ ನಿವೃತ್ತಿ ಸಮಸ್ತ ಗ್ರಹಚಾರ ಪರಿಹಾರ ಸರ್ವ ರೋಗ ಮೂಲ ನಿವಾರಣೆ ಸರ್ವಬಾಧಾಶಮ ಕೃತ ಕಾರ್ಯ ವ್ಯವಹಾರ ಕ್ಷೇತ್ರ ದಿನ ಅಭಿವೃದ್ಧಿ ದ್ರವ್ಯಲಾಭ ಕೀರ್ತಿಲಾಭ ಶತ್ರು ಪರಾಜಯ ಧನವರ್ತಿನ ಸಂಪ ಸೌಭಾಗ್ಯಾತಿಶಯ ಪುರಸ್ಕಾರ ಮೇಲ್ಕಾಲಂತ ಅತಿಶಯ ಸೇವಾ ಭಾಗ್ಯ ಯಜಮಾನ ಕುಟುಂಬಕ್ಕೂ ದಂಪತಿಗಳು ಕುಟುಂಬಕ್ಕೂ ಜೋಕರ ಬಾರಡೆ ಮಹಾಂತ ಮಹಾಪ ಎದ್ದರ ನಡುವೆ ಮಹಾಬಲ ಮಹಾತಾಯಿ ಮಹಾಗಣಪತಿ ಸನ್ನಿಧಾನ ಅರ್ಪಿತ ಪ್ರಸಾದ ಸರ್ವೇ ಜನ ಸಮಸ್ತ ಸನ್ಮಂಗಲಾನಿ ಔಷಧ ಧಾನ್ಯವೀತ ವೈದ್ಯೋ ಯಾವ ದೇವರ ಆರಾಧನೆ ಕಲಿಯುಗ ಫಲದಾಯಕ ನಿರ್ಣಯ ದುರ್ಗಾ ವಿನಾಯಕ ದೇವತಾ ಆರಾಧನೆ ಕಲವು ದುರ್ಗಾ ವಿನಾಯಕ ಬಂತು ಕಲಿಯುಗ ದುರ್ಗಾ ವಿನಾಯಕ ದೇವತಾದಾರನ್ನು ಕ್ಷಿಪ್ರ ಫಲದಾಯಕ ಅಂಕಿತೆ ಕ್ಷಿಪ್ರ ಫಲದಾಯಕ ದೇವತೆಗೆ ಅತಿ ಸಂತೋಷವಾಗಿ ಯಶಗಳ ಸೇವೆಯಲ್ಲಿ ನಡಪಟ್ಟು ಅರ್ಪಣೆ ಮಾಡ್ತಾರೆ ಅನ್ನದಾನ ಏತ ಸತ್ಕರ್ಮ ದೇವ ಸಂತೋಷ ಕಾಲ್ಮಕ್ಳಿಗೆ ನಿಗಲಿಗಳ ತುಂಬ ಸಂತಸದ ಜೀವನ ಯೋಗ ಭಾಗ್ಯನ ದಯಪಾಲಿಸುವುದು ನಟನ್ನು ಮಂಗಳಾಚರಣೆ ಪುಣ್ಯ ಪ್ರಸಾದ ಪ್ರಸಾದ